ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA SS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 220ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ. ಅತ್ಯಂತ ಒಂದು ಶ್ರೇಷ್ಠವಾದ ವಿಷಯ. ಈ ವಿಷಯಕ್ಕೆ ನಮ್ಮೊಂದಿಗೆ ಇದ್ದಾರೆ ಈರ್ವರು ತಜ್ಞರು. ಶ್ರೀ ಬಾಲಚಂದ್ರ YV, ಚೀಫ್ ಆಪರೇಟಿಂಗ್ ಆಫೀಸರ್, ಕರ್ನಾಟಕ ಬ್ಯಾಂಕ್. ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀ GV ಪ್ರಭು, ಬ್ಯಾಂಕಿಂಗ್ ತಜ್ಞರು. ನಿಮ್ಮನ್ನು ಕೂಡ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಈರುವರು ತಜ್ಞರನ್ನು ಸ್ಥೂಲ ಪರಿಚಯ ಮಾಡುವ ಮುಂಚೆ ಈ ವಾರದ ವಿಶೇಷ. ಇಂದು ನಮ್ಮ ಭಾರತ ದೇಶದ ಒಂದು ಹಿಸ್ಟ್ರಿಯಲ್ಲಿ ಒಂದು ಹೊಸ ಮೈಲುಗಲ್ಲು ಸ್ಥಾಪನೆ ಆಗ್ತಾ ಉಂಟಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಸೆಂಟ್ರಲ್ ವಿಸ್ತಾ ಯೋಜನೆಯಡಿಯಲ್ಲಿ ನೂತನ ಸಂಸತ್ ಭವನವನ್ನು ಇಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಇದು ನಮಗೆ ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಹಳ ಒಂದು ಗರ್ವವಾಗ್ತದೆ. ಈ ಒಂದು ಸೆಂಟ್ರಲ್ ವಿಸ್ತಾ ಯೋಜನೆಯಡಿಯಲ್ಲಿ ವಿನೂತನ ಸಂಸತ್ ಭವನ ತ್ರಿಕೋನಾಕೃತಿಯಲ್ಲಿ ಬಹಳ ಒಂದು ಏನು ಹೇಳ್ತಾರೆ, ಒಂದು ಭವ್ಯ ಒಂದು ಭಾರತದ ಪರಂಪರೆಯನ್ನು ಬಿಂಬಿಸುವ ವಾಸ್ತುಶಿಲ್ಪದ ಪ್ರಕಾರ ಇದನ್ನು ಒಂದು ಟಾಟಾ ಸಂಸ್ಥೆಯಿಂದ ಒಂದು ಅತ್ಯಂತ ಒಂದು ಉತ್ಕೃಷ್ಟ ರೀತಿಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಈ ಬೃಹತ್ ಕಟ್ಟಡದ ವಿನ್ಯಾಸ 4 ಅಂತಸ್ತಿನ ಈ ಕಟ್ಟಡ ಅಂತ ಹೇಳ್ತೇವೆ. 950 ಕೊಠಡಿಗಳು ಇದರಲ್ಲಿವೆ. 1224 ಸಂಸದರಿಗೆ ಹೊಸ ಕಟ್ಟಡದಲ್ಲಿ ಸ್ಥಾನವನ್ನು ಒದಗಿಸಲಾಗಿದೆ. ಇದಕ್ಕೆ 3 ದ್ವಾರಗಳಿವೆ. ಒಂದು ಜ್ಞಾನದ್ವಾರ, ಇನ್ನೊಂದು ಶಕ್ತಿದ್ವಾರ ಹಾಗೂ ಕರ್ಮದ್ವಾರ. ಅದೇ ರೀತಿ VIPಗಳು, MP ಗಳು ಹಾಗೂ ವೀಕ್ಷಕರಿಗೆ ಕೂಡ ಪ್ರತ್ಯೇಕ ಪ್ರವೇಶ ದ್ವಾರವನ್ನು ಇದರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ವಿಶೇಷವಾದ ಸಂವಿಧಾನ ಸಭಾಂಗಣ ಅನ್ನೋದು ನಮ್ಮ ಕಟ್ಟಡದ ಬಹಳ ಒಂದು ಅತ್ಯುತ್ತಮ ಆಕರ್ಷಣೆ ಅಂತ ಹೇಳ್ಬೋದು. 950 ಕೋಟಿಯ ಒಂದು ಈ ಪ್ರಾಜೆಕ್ಟ್ ನಿಜವಾಗಿ ನಮಗೆ ಒಂದು ದೇಶಕ್ಕೆ ಒಂದು ಹೆಮ್ಮೆಯ ವಿಷಯವಂತ ಹೇಳ್ಬೋದು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಈ ಸಂಸತ್ ಭವನ ಇಂದು ಉದ್ಘಾಟನೆಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ನಾವು ಈ ಸಂದರ್ಭದಲ್ಲಿ ಬಸವಣ್ಣನವರ 12ನೇ ಶತಮಾನದ ಒಂದು ಸಭಾಂಗಣ ಅನುಭವ ಮಂಟಪ ಅದನ್ನು ಕೂಡ ಸ್ಮರಿಸಬಹುದು. ಅದೇ ರೀತಿಯಲ್ಲಿ ಇಂದು ನಮ್ಮ ಈ ಒಂದು ಭಾರತಕ್ಕೆ ಒಂದು ಮುಕುಟಪ್ರಾಯವಾಗಿ ಈ ಒಂದು ಶ್ರೇಷ್ಠವಾದ ವಿನೂತನ ಸಂಸತ್ ಭವನವನ್ನು ನಿರ್ಮಾಣ ಮಾಡಿದ ಕೀರ್ತಿ ಇದ್ದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ತದೆ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಈ ಒಂದು ನೂತನ ಸಂಸತ್ ಭವನದಲ್ಲಿ ಅತ್ಯುತ್ತಮ ನಮ್ಮ ರಾಜಕೀಯ ಒಂದು ಮುನ್ನಡೆ, ರಾಜಕೀಯ ಮುತ್ಸದ್ದಿತನ ಹಾಗೂ ನಮ್ಮ ದೇಶವನ್ನು ಈಗ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಶೀಘ್ರವಾಗಿ ಕೊಂಡೊಯ್ಯಲಿ. ಈ ಒಂದು ಸಂಸತ್ ಭವನದಲ್ಲಿ ಅನೇಕ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿಯ ಚರ್ಚೆಗಳು ಏರ್ಪಡಲಿ ಅಂತ ನಾವು ಆಶಿಸೋಣ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದಂತೆ ಇಂದಿನ ವಿಷಯ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ. ಯಾವುದೇ ಒಂದು ಆರ್ಥಿಕತೆ ಅದು ಅಭಿವೃದ್ಧಿ ಆಗಬೇಕಾದ್ರೆ ಅದರಲ್ಲಿ ಬ್ಯಾಂಕ್ಗಳ ಪಾತ್ರ ಮಹತ್ತರ. ಯಾಕಂದರೆ ಬ್ಯಾಂಕ್ಗಳ ಒಂದು ಏನು ಹೇಳ್ತಾರೆ, ಒಂದು ಸಪೋರ್ಟ್, ಸಹಾಯ, ಪ್ರೋತ್ಸಾಹದಿಂದಾಗಿ ಯಾವುದೇ ಉದ್ಯಮ ಇರ್ಬೋದು, ಯಾವುದೇ ಕೈಗಾರಿಕೆಗಳಿರ್ಬೋದು,
ಕೃಷಿ ವಲಯ ಇರ್ಬೋದು, ಈ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಬ್ಯಾಂಕ್ಗಳ ಒಂದು ಪ್ರಾಮುಖ್ಯತೆ ಇಲ್ಲಿ ನಾವು ಸ್ಮರಿಸಬೇಕಾಗಿದೆ. ಇಂದಿನ ಈರ್ವರು ತಜ್ಞರು ಶ್ರೀ ಬಾಲಚಂದ್ರ ಕೆ ವೈ ವಿ, ಇವರು ಕರ್ನಾಟಕ ಬ್ಯಾಂಕ್ ಇದರ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ಕಳೆದ 4 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು MCom, ACS ಹಾಗೂ CAIB ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಸೊ ಹಿ ಹ್ಯಾಸ್ 28 years ಆಫ್ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ಕರ್ನಾಟಕ ಬ್ಯಾಂಕ್ ಅಂತ ಹೇಳಲಿಕ್ಕೆ ಕೂಡ ಹೆಮ್ಮೆ ಆಗ್ತದೆ. ಮ್ಯಾನೇಜರ್ ಆಗಿ ಬ್ಯಾಂಕಿಗೆ ಸೇರಿ ಹಂತ ಹಂತವಾಗಿ ಅನೇಕ ಅಂದರೆ ಚೀಫ್ ಮ್ಯಾನೇಜರ್, AGM, DGM, GM ಆಗಿ ಈ ಕಳೆದ 4 ವರ್ಷಗಳಿಂದ ಅವರು ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಕರ್ನಾಟಕ ಬ್ಯಾಂಕ್ ನಮ್ಮ ನಾಡಿನ, ನಮ್ಮ ದೇಶದ ಅಗ್ರಗಣ್ಯ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. 100 ವರ್ಷಗಳನ್ನು ಪೂರೈಸುತ್ತಿರುವ ಈ ಒಂದು ಬ್ಯಾಂಕಿನ ಒಂದು ಇತಿಹಾಸವೇ ಬಹಳ ಒಂದು ಭವ್ಯ. ಯಾಕಂದರೆ ಪ್ರಾರಂಭ ಮಾಡಿದ್ದಿಂದ ಹಿಡಿದು ಇಂದಿನವರೆಗೆ ಸತತವಾಗಿ ಲಾಭವನ್ನು ಗಳಿಸುತ್ತಿರುವ ಬ್ಯಾಂಕ್. ಕೋವಿಡ್ ಸಂದರ್ಭದಲ್ಲಿ ಕೂಡ ಇತರ ಬ್ಯಾಂಕ್ಗಳು ನಷ್ಟವನ್ನು ಅನುಭವಿಸಿದಾಗ ಕರ್ನಾಟಕ ಬ್ಯಾಂಕ್ ಲಾಭವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತವೆ. ಅದಕ್ಕೆ ನಾನು ಯಾವಾಗಲೂ ಹೇಳಲಿಕ್ಕುಂಟು, ಜಗವೆಲ್ಲ ಮಲಗಿರಲು ಅವನೊಬ್ಬ ಎದ್ದ, ಅವನೇ ಗೌತಮ ಬುದ್ಧ ಅಂತೇಳಿ. ಸೊ ವೆನ್ ಆಲ್ ಅದರ್ ಬ್ಯಾಂಕ್ಸ್ ವ್ಯಾರ್ ಸ್ಟ್ರಗ್ಲಿಂಗ್, ಕರ್ನಾಟಕ ಬ್ಯಾಂಕ್ ಸ್ಟುಡ್ ಔಟ್ ಬೈ ಮೇಕಿಂಗ್ ಪ್ರಾಫಿಟ್. ಈ ವರ್ಷ 100ನೇ ವರ್ಷ 1180 ಕೋಟಿ ಅಂದರೆ ನಿರೀಕ್ಷೆಗಿಂತಲೂ ಹೆಚ್ಚು ಮತ್ತು ರೆಕಾರ್ಡ್ ಪ್ರಾಫಿಟನ್ನು ಮಾಡಿದ ಕೀರ್ತಿ ಕರ್ನಾಟಕ ಬ್ಯಾಂಕಿಗೆ ಸಲ್ತದೆ. ಅದರ ಒಂದು ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ಬಾಲಚಂದ್ರ ವೈ ವಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಆದ್ದರಿಂದ ನಮಗೆ ಒಂದು ಹೆಮ್ಮೆ. ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ, ಕರ್ನಾಟಕ ಬ್ಯಾಂಕ್, ಅದರ ಪರವಾಗಿ ನೀವು ಇಲ್ಲಿ ಬಂದದ್ದು ನಮಗೆ ಬಹಳ ಒಂದು ಸಂತಸದ ವಿಷಯ. ಈಗ ಅವರು ಈಸ್ ಎ ಪ್ರೆಸಿಡೆಂಟ್ ಆಫ್ ಬ್ಯಾಂಕರ್ಸ್ ಕ್ಲಬ್ ಮ್ಯಾಂಗ್ಳೂರ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. ಶ್ರೀಯುತ ಬಾಲಚಂದ್ರ ವೈ ವಿ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮೊಂದಿಗಿದ್ದಾರೆ GV ಪ್ರಭು, ಅವರು ಕೂಡ ಬ್ಯಾಂಕಿಂಗ್ ತಜ್ಞರು, ಗುರುಪುರ್ ವೇದವ್ಯಾಸ ಪ್ರಭು. ಇವರು ನಮ್ಮ ದೇಶದ ಪ್ರತಿಷ್ಠಿತ, ನಮ್ಮ ಮಂಗಳೂರಿನಿಂದ ಸ್ಥಾಪಿಸಲ್ಪಟ್ಟ ಅಮ್ಮೆಂಬಾಲ್ ಸುಬ್ಬರಾವ್ ಪೈಯವರ ಒಂದು ಏನು ಹೇಳ್ತಾರೆ, ಒಂದು ವಿಷನ್, ಅದರಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಕೆನರಾ ಬ್ಯಾಂಕ್. ಆ ಕೆನರಾ ಬ್ಯಾಂಕಿನ ಒಂದು ಕೆನರಾ ಬ್ಯಾಂಕ್ನಲ್ಲಿ 38 ವರ್ಷಗಳ ಕಾಲ ಅವರು ತಮ್ಮ ಕಾರ್ಯಕ್ಷಮತೆಯನ್ನು ಮೆರೆದಿದ್ದಾರಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇವರು ಮಂಗಳೂರು ಪ್ರೆಸ್ಟೀಜಿಯಸ್ ಮ್ಯಾಂಗ್ಳೂರು ಫೌಂಡರ್ಸ್ ಸರ್ಕಲಲ್ಲಿ ಕೂಡ DGM ಆಗಿ ಕಾರ್ಯನಿರ್ವಹಿಸಿದರು. ಆಮೇಲೆ ಜನರಲ್ ಮ್ಯಾನೇಜರ್ ಆಗಿ ಪದೋನ್ನತಿ ಹೊಂದಿ ಬಾಂಬೆಯಲ್ಲಿ ಟ್ರೆಸರಿ, ಅದರಲ್ಲಿ ಕೂಡ ಒಂದು ಏನು ಹೇಳ್ತಾರೆ, ಹೆಡ್ ಆಫ್ ಟ್ರೆಸರಿ ಆಗಿ ಕೂಡ ಕಾರ್ಯನಿರ್ವಹಿಸಿದ ಕಾರ್ಯಕ್ಷಮತೆ ಇವರಲ್ಲುಂಟು. ಇವರ ಏರಿಯಾ ಆಫ್ ಎಕ್ಸ್ಪರ್ಟೈಸ್ ಕಾರ್ಪೊರೇಟ್ ಫೈನಾನ್ಸ್, ಫಾರಿನ್ ಎಕ್ಸ್ಚೇಂಜ್, ಟ್ರೆಸರಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಕ್ರೆಡಿಟ್ ಇರ್ಬೋದು, ಎಲ್ಲ ವಿಷಯದಲ್ಲಿ ಇವರು ಕ್ಷಮತೆಯನ್ನು ಹೊಂದಿದ್ದಾರಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಹಿ ಈಸ್ BCom, MBA ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಆ್ಯಂಡ್ CAIB ಆ್ಯಂಡ್ ಸರ್ಟಿಫಿಕೇಟ್ ಇನ್ ಫಾರೆಕ್ಸ್ ಅಂತ ಹೇಳಲಿಕ್ಕೆ ಕೂಡ ಒಂದು ಭಾಳ ಒಂದು ಹೆಮ್ಮೆ ಆಗ್ತದೆ. ಆ್ಯಂಡ್ ಇವರು ನಾಮಿನಿ ಡೈರೆಕ್ಟರ್ ಆಗಿ ಸ್ವಿಫ್ಟ್ ಇಂಡಿಯಾ ಡೊಮೆಸ್ಟಿಕ್ ಸರ್ವಿಸಸ್ ಲಿಮಿಟೆಡ್ ಇರ್ಬೋದು, ಫಿಕ್ಸೆಡ್ ಇನ್ಕಮ್ ಮನಿ ಮಾರ್ಕೆಟ್ ಆ್ಯಂಡ್ ಡಿರೈವೇಟಿವ್ಸ್ ಅಸೋಸಿಯೇಷನ್ FIMMDA ಹಾಗೂ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ಲಿಮಿಟೆಡ್, ಅದರಲ್ಲಿ ಕೂಡ ಕಾರ್ಯನಿರ್ವಹಿಸಿದ ಕ್ಷಮತೆ ಇದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಆ್ಯಂಡ್ he was in the advisory board of India Opportunity Fund set up by SIDBI, ಟಾಟಾ ಕ್ಯಾಪಿಟಲ್ ಹೆಲ್ತ್ ಕೇರ್ ಫಂಡ್ ಹಾಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. ಶ್ರೀ ಗುರುಪುರ ವೇದವ್ಯಾಸ
ಪ್ರಭು, ನಿಮಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ, ನಾವು ಹೇಳಿದ್ದೇವಲ್ಲ, ಬಾಲಚಂದ್ರ ಮತ್ತು ವೇದವ್ಯಾಸ ಪ್ರಭು. ಬಾಲಚಂದ್ರರ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಅವರು ಕರ್ನಾಟಕ ಬ್ಯಾಂಕಲ್ಲಿ ಜಾಯ್ನ್ ಆಗುವಾಗ ಬಾಲಚಂದ್ರರು, ಈಗ ಅವರು ಪೂರ್ಣಚಂದ್ರರಾಗಿದ್ದಾರೆ. ಯಾಕಂದರೆ ಅವರು ಸದ್ದುಗದ್ದಲ ಕಡಿಮೆ, ಆದರೆ ಈ ಬಿಲೀವ್ಸ್ ಇನ್ ಎಕ್ಸಿಕ್ಯೂಷನ್. ಯಾವುದೇ ಕೆಲಸವನ್ನು ಅವರು ಪರಿಪೂರ್ಣವಾಗಿಯೇ ಮತ್ತು ಆಮೇಲೆ ಅವರು ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ. ಆ ಒಂದು ಕಾರ್ಯಕ್ಷಮತೆ ಮತ್ತು ಅನೇಕ, ಈಗ ಚೀಫ್ ಆಪರೇಟಿಂಗ್ ಬ್ಯಾಂಕ್ ಆಫೀಸರ್ ಆಗಿ 800 ಎಷ್ಟು ಶಾಖೆ, 900 ಶಾಖೆಗಳ ಒಂದು ಏನು ಹೇಳ್ತಾರೆ ಆಪರೇಟಿಂಗ್, ಅದು ಅವರ ಒಂದು ಲೀಡರ್ಶಿಪ್ಪಲ್ಲಿ ಆಗ್ತಾ ಉಂಟಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. ಅದೇ ರೀತಿ ವೇದವ್ಯಾಸ ಅಂದರೆ ವೇದವನ್ನು 4 ವಿಭಾಗಗಳಾಗಿ ವಿಂಗಡಿಸಿದವರು ವೇದವ್ಯಾಸರು. ಸೊ ಅದೇ ರೀತಿ ನಮ್ಮ ವೇದವ್ಯಾಸ ಪ್ರಭುಗಳು ಕೂಡ ನಮ್ಮ ಬ್ಯಾಂಕಿಂಗ್ನಲ್ಲಿ ಏನು ಹೇಳ್ತಾರೆ, ಅಗ್ರಿಕಲ್ಚರ್ ಇರ್ಬೋದು, ರಿಟೇಲ್ ಇರ್ಬೋದು, MSME ಇರ್ಬೋದು, ಕಾರ್ಪೊರೇಟ್ ಕ್ರೆಡಿಟ್ ಇರ್ಬೋದು, ಟ್ರೆಸರಿ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ ದೊಡ್ಡ ವೇದ ಹಾಗೆ ಅದು. ಆ ವೇದವನ್ನು ಈ ರೀತಿ ವಿಂಗಡಣೆ ಮಾಡಿ ಅದರಲ್ಲಿ ಕೂಡ ಒಂದು ಕಾರ್ಯಕ್ಷಮತೆ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ನಿಮ್ಮ ಇರುವರಿಗೂ ಮಗದೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ ಬಯಸಿ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈಗ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸೆಂಟ್ರಲ್ ಬ್ಯಾಂಕ್ ಇನ್ ಎನಿ ಕಂಟ್ರಿ, ದೇ ಆರ್ ದಿ ರೆಗ್ಯುಲೇಟರ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್. ಇನ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ರೆಗ್ಯುಲೇಟರ್. ಸೊ ರಿಸರ್ವ್ ಬ್ಯಾಂಕಿನ ಒಂದು ಸುಪರ್ದಿಯಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಮತ್ತು ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ 3 ಥರವಾದ ಬ್ಯಾಂಕಿಂಗ್ ಸಿಸ್ಟಮ್ ಉಂಟು. ಆ ಶೆಡ್ಯೂಲ್ಡ್ ಬ್ಯಾಂಕ್ನಲ್ಲಿ ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್ ಹಾಗೂ ಈಗ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅದು ಕೂಡ ಕಾರ್ಯನಿರ್ವಹಿಸ್ತಾ ಉಂಟು. ಅದೇ ರೀತಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಕ್ಯಾಪಿಟಲ್ ಲೋಕಲ್ ಏರಿಯಾ ಬ್ಯಾಂಕ್, ಸುಭದ್ರ ಲೋಕಲ್ ಏರಿಯಾ ಬ್ಯಾಂಕ್, ಕೃಷ್ಣ ಭೀಮಾ ಲೋಕಲ್ ಬ್ಯಾಂಕ್, ಅದು 3 ಬ್ಯಾಂಕ್ ಉಂಟು. ಅದಲ್ಲದೆ ಡೆವಲಪ್ಮೆಂಟ್ ಬ್ಯಾಂಕ್ ನಬಾರ್ಡ್, ಎಕ್ಸಿಮ್ ಬ್ಯಾಂಕ್, ಸಿಡ್ಬಿ ಹಾಗೂ IFCI ಇವು ಡೆವಲಪ್ಮೆಂಟ್ ಬ್ಯಾಂಕ್. 1969ರಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಯಿತು. ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು 14 ಬ್ಯಾಂಕನ್ನು 1969ರಲ್ಲಿ ನ್ಯಾಷನಲೈಸ್ ಮಾಡಿದರು. 1980ರಲ್ಲಿ ಪುನಃ 6 ಬ್ಯಾಂಕ್ ನ್ಯಾಷನಲೈಸ್ ಮಾಡಿದರು. ಟೋಟಲ್ 20 ಬ್ಯಾಂಕ್ ನ್ಯಾಷನಲೈಸ್ ಮಾಡಿದರು. ಆ 20 ಬ್ಯಾಂಕ್ ನ್ಯಾಷನಲೈಸ್ ಆದ ಕೂಡಲೇ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ಗಾಟ್ ಮರ್ಜಿಡ್ ವಿತ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. 19 ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ದ ಪರ್ಪಸ್ ಆಫ್ ನ್ಯಾಷನಲೈಸಿಂಗ್ ಆಫ್ ದಿ ಬ್ಯಾಂಕ್ ಈಸ್ ದ ಎಸ್ಪಿರೇಷನ್ಸ್ ಆಫ್ ದಿ ಸ್ಟೇಟ್ ಈಸ್ ಟು ಮೇಕ್ ದ ಬ್ಯಾಂಕ್ ಟು ರೀಚ್ ದ ಅನ್ರೀಚ್ಡ್. ನಿಜವಾಗಿ ಶ್ಲಾಘನೀಯ ಕೆಲಸವನ್ನು ಈ ಎಲ್ಲ ಬ್ಯಾಂಕ್ಗಳು ಮಾಡಿದ್ದಾರೆ. ಇವನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿನವರು ಕೂಡ ಮಾಡಿದ್ದಾರೆ. ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, MSMEಗಳಿಗಿರ್ಬೋದು, ಸಣ್ಣ ಉದ್ಯಮಿಗಳಿಗಿರ್ಬೋದು, ಈಗ ಬೀದಿ ಬದಿ ವ್ಯಾಪಾರದವರಿಗೂ ಕೂಡ ಸಾಲ ಕೊಡ್ತಾ ಇದ್ದಾರೆ. ಅದೇ ರೀತಿ ಅನೇಕ ಎಜುಕೇಷನ್ ಲೋನ್ ಇರ್ಬೋದು. ಇದೆಲ್ಲ ಒಂದು ವಿಷಯದಲ್ಲಿ ಬ್ಯಾಂಕಿಂಗ್ ನಮ್ಮ ದೇಶದಲ್ಲಿ ಅತ್ಯುತ್ಕೃಷ್ಟ ಬ್ಯಾಂಕಿಂಗ್ನಲ್ಲಿ ನಾವು ಮಂಚೂಣಿಯಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಆದರೆ ಮಧ್ಯ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಅನೇಕ ಹಸ್ತಕ್ಷೇಪಗಳಿಂದ, ಅನೇಕ ಒಂದು ಏನು ಹೇಳ್ತಾರೆ, ಒಂದು ಬಯಾಸ್ಡ್ ಲೆಂಡಿಂಗ್, ಅದರಿಂದಾಗಿ NPA ಇಟ್ ರೋಸ್ ಅಪ್ ಟು 14.7 to 14.8, 15% ಹೋಗಿತ್ತು. ಆಮೇಲೆ ಅನೇಕ ಉಪಕ್ರಮಗಳನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಂಡಿದ್ದು, ನಮ್ಮ ಕೇಂದ್ರ ಸರ್ಕಾರ ಕೂಡ ಕೈಗೊಂಡಿತ್ತು. PCA ಅಂತೆ, ಅಂದರೆ ಕೆಲವು ಬ್ಯಾಂಕ್ ಪ್ರಾಬ್ಲಮಲ್ಲಿರುವಾಗ ಅವರಿಗೆ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಅಂತ, ಅದನ್ನು ಕೂಡ ಮಾಡಿದರು. ಆಮೇಲೆ ಕೇಂದ್ರ ಸರ್ಕಾರದವರು ಕೆಲವು ಬ್ಯಾಂಕ್ಗಳನ್ನು ವಿಲೀನ ಮಾಡಿ, ಮರ್ಜ್ ಮಾಡಿ, ಈಗ 19 ಬ್ಯಾಂಕ್ ಇದ್ದದ್ದು ಈಗ ಪ್ರಸ್ತುತ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಇದಲ್ಲದೆ ನ್ಯೂ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ನಮ್ಮ HDFC ಇರ್ಬೋದು, ಆಕ್ಸಿಸ್ ಬ್ಯಾಂಕ್ ಇರ್ಬೋದು, ಅನೇಕ ಬ್ಯಾಂಕ್ಗಳು, ಇಂಡಸ್ಇಂಡ್ ಬ್ಯಾಂಕ್ ಇರ್ಬೋದು, ಅದೇ ರೀತಿ ಬೇರೆ 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 ಬ್ಯಾಂಕ್, ICICI ಇರ್ಬೋದು,
ಅವರು ಕೂಡ ತುಂಬ ಒಂದು ರೆವಲ್ಯೂಷನರಿ ಚೇಂಜಸ್ಸನ್ನು ತಂದಿದ್ದಾರೆ. ಈ ಎಲ್ಲರ ಒಂದು ಕಾಂಪಿಟಿಷನ್ ಮಧ್ಯೆಯೂ ಕೂಡ ನಮ್ಮ ಹೆಮ್ಮೆಯ ಕರ್ನಾಟಕ ಬ್ಯಾಂಕ್ ಇಷ್ಟು ಒಂದು ದಾಪುಕಾಲಿಟ್ಟು ಉತ್ತಮವನ್ನು ಬೆಳವಣಿಗೆಯನ್ನು ದಾಖಲಿಸಿದೆ ಅಂದರೆ ನಮಗೆ ಬಹಳ ಒಂದು ಹೆಮ್ಮೆ. ಶೇರ್ ಹೋಲ್ಡರ್ ಆಗಿ ಕೂಡ ನಮಗೆ ಒಂದು ಬಹಳ ಒಂದು ಅದರ ಮೇಲೆ ಪ್ರೀತಿ ಕೂಡ ಉಂಟು, ಗ್ರಾಹಕರಾಗಿ ಕೂಡ ನಮಗೆ ಪ್ರೀತಿ ಉಂಟು. ಅದಲ್ಲದೆ ನಮ್ಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮದ ಒಂದು ಸ್ಪಾನ್ಸರ್ ರೈಟ್ ಫ್ರಮ್ ಡೇ ಒನ್ ಈಗಿನವರೆಗೂ ಮುಂದೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇಂಥ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಲಾಟ್ ಆಫ್ ರಿಫಾರ್ಮ್ಸ್ ಹ್ಯಾವ್ ಬಿನ್ ಟೇಕನ್ ಪ್ಲೇಸ್. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಿಂದ ಇರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟಿಂದ ಇರ್ಬೋದು, ಮತ್ತು ನಮ್ಮ ಕೇಂದ್ರ ಸರ್ಕಾರ ತರುವ ಅದಲ್ಲದೆ ಅನೇಕ ರಾಜ್ಯ ಸರ್ಕಾರಗಳು ತರುವ ಅನೇಕ ಯೋಜನೆಗಳನ್ನು ತಲುಪಿಸುವಲ್ಲಿ ಬ್ಯಾಂಕಿಂಗ್ನವರ ಪಾತ್ರ ಅತಿ ದೊಡ್ಡದು ಅಂತ ಹೇಳಲಿಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಈಗ ಬಾಲಚಂದ್ರ ಅವರೇ, ಈಗ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ, ಯಾವ ರೀತಿಯಲ್ಲಿ ಬ್ಯಾಂಕ್ಗಳು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಸಂಕ್ಷಿಪ್ತವಾಗಿ ನೀವು. ಮೊಟ್ಟ ಮೊದಲನೇದಾಗಿ ಈ ದಿವಸ 220ನೇ ಸಂಚಿಕೆ ಬಿಸ್ನೆಸ್ ಟಾನಿಕ್ ಕರ್ನಾಟಕ ಬ್ಯಾಂಕಿಗೆ ಕೂಡ ತುಂಬ ಸಂತೋಷ. ಈ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿರತಕ್ಕಂಥದ್ದಕ್ಕೆ. ಅದಕ್ಕೋಸ್ಕರವಾಗಿ ಈ ಒಂದು ಚಾನಲ್ ಏನಿದೆ ನಮ್ಮ ಕೂಡಲ ಚಾನಲ್, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಥವ್ರು, ಆ್ಯಂಕರಿಂಗ್ ಮಾಡ್ತಾ ಇರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಎಸ್ ನಾಯಕ್ ಅವರಿಗೆ ಅಭಿನಂದನೆಯನ್ನು, ಶುಭಾಶಯವನ್ನು ಕೊಡ್ತೇನೆ. ಥ್ಯಾಂಕ್ಸ್. ಇವತ್ತಿನ ವಿಷಯವೇ ಆಗಿದೆ ಒಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಬ್ಯಾಂಕುಗಳ ಪಾತ್ರ. ದೇಶದ ಆರ್ಥಿಕತೆ ಅಂತ ಹೇಳುವಾಗ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೇಳುವಂಥದ್ದು ಆ ದೇಶದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಆ GDP ಯಾವ ಯಾವ ವಿಭಾಗದಿಂದ ಬರುತ್ತೆ ಅಂತ ಹೇಳಿದಾಗ, ಹಿಂದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹೆಚ್ಚಿನ ಪಾಲು GDPಗೆ ಬರ್ತಾ ಇದ್ದಿದ್ದು ಕೃಷಿಯಿಂದ. ಆ ನಂತರ ಸರ್ವಿಸ್ ಸೆಕ್ಟರ್ ಬಂತು, ಆ ನಂತರ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದೀವಿ. ಈ ಮೂರು ವಿಭಾಗದಿಂದ ಒಂದು ದೇಶದ ಆರ್ಥಿಕ ಮಾನದಂಡವನ್ನು ನಾವು ನೋಡ್ತಾ ಇದ್ದೇವೆ GDP ಮೂಲಕದಲ್ಲಿ. ಬ್ಯಾಂಕಿನ ಪಾತ್ರ ಈ ಎಲ್ಲ ವಿಭಾಗಗಳಿಗೆ, ಕೃಷಿ ಇರಬಹುದು, ಸೇವಾ ಕ್ಷೇತ್ರ ಇರಬಹುದು, ಅಥವಾ ಕೈಗಾರಿಕಾ ಕ್ಷೇತ್ರ ಇರಬಹುದು, ಅದರೆಲ್ಲರಲ್ಲೂ ಕೂಡ ಬ್ಯಾಂಕಿನವ್ರದ್ದು ಮಹತ್ತರ ಪಾತ್ರ ಇದೆ. ಯಾವ ರೀತಿಯಲ್ಲಿ ಒಂದು ಬ್ಯಾಂಕು ಅಥವಾ ಒಂದು ದೇಶದ ಬ್ಯಾಂಕುಗಳು ಈ ಕ್ಷೇತ್ರಗಳಿಗೆ ಉತ್ತೇಜನವನ್ನು ಕೊಟ್ಟು ಆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಆಗ್ತದೆ ಅಂತ ಹೇಳಲಿಕ್ಕಿಂತ ಮೊದಲು ಪ್ರಮುಖವಾಗಿ ಬ್ಯಾಂಕ್ ಅಂದರೆ ಏನು, ಅದರ ಮುಖ್ಯ ಉದ್ದೇಶ ಏನು, ಹಿಂದಿನ ಕಾಲದಿಂದನೂ ಕೂಡ ಇವತ್ತಿನವರೆಗೆ ಪ್ರಸ್ತುತವಾಗಿರ್ತಕ್ಕಂಥದ್ದು ಬ್ಯಾಂಕ್ ಅಂತಂದರೆ ಸಾರ್ವಜನಿಕರಿಂದ ಡೆಪಾಸಿಟನ್ನು, ಠೇವಣಿಯನ್ನು ಸ್ವೀಕಾರ ಮಾಡಿ ಆ ನಂತರ ಬೇಕಾದಂಥ ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇನ್ನಿತರ ಕ್ಷೇತ್ರಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ಇದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕಿನ ಒಂದು ಫಂಕ್ಷನ್ ಅಥವಾ ಕಾರ್ಯ. ಅದರ ಮಧ್ಯದಲ್ಲಿ ಬ್ಯಾಂಕಿನವರು ಈ ಕೆಲಸವನ್ನು ಮಾಡುವಾಗ ಬಹಳವಾದ ಮಹತ್ತರವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನಂತ ಕೇಳಿದರೆ, ಒಂದು ದೇಶದಲ್ಲಿ ಉದ್ಯಮಶೀಲತೆ, ಎಂಟರ್ಪ್ರಿನ್ಯೂರ್ಶಿಪ್ಪನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಯವರು ಮಾಡ್ತಾ ಇದ್ದಾರೆ ಅಂತಾರೆ ಬ್ಯಾಂಕಿನವರು. ಈ ದೇಶದ ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ ಆಗಬೇಕಾದ್ರೆ ಬ್ಯಾಂಕಿಂದು ಮಹತ್ತರ ಪಾತ್ರ ಇದೆ. ಅದೇನು ಅಂಥೇಳಿ ಮುಂದಿನ ಸ್ವಲ್ಪ ಸಮಯದಲ್ಲಿ ವಿಸ್ತಾರವಾಗಿ ಹೇಳ್ತೇನೆ. ಆ ನಂತರದಲ್ಲಿ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯ ಬ್ಯಾಂಕಿನವರು ಮಾಡ್ತಾ ಇರೋದು ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತೇಳಿ. ನಾವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಲಿ, ಯಾವುದೇ ಒಂದು ಸೇವೆಯನ್ನು ಪಡ್ಕೊಂಡಿರಲಿ, ಸೇವೆ ಪಡೆದಕ್ಕಂತಕ್ಕಂಥ ವ್ಯಕ್ತಿ ಅಥವಾ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥ ವ್ಯಕ್ತಿ ವಸ್ತುವನ್ನು ಸೇಲ್ ಮಾಡಿದವರು ಏನಿದ್ದಾರೆ ಅವರಿಗೆ ಹಣ ಸಂದಾಯ ಮಾಡ್ತಕ್ಕಂಥದ್ದು. ಇದು ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಇನ್ನೊಂದು ಎಂಟಿಟಿ ಆಗಿರ್ಬೋದು. ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಯಾವುದು ಕೂಡ ಪೇಮೆಂಟ್ಸ್ ಆ್ಯಂಡ್ ಸೆಟಲ್ಮೆಂಟಲ್ಲಿ ಬೇರೆ ಸಂಸ್ಥೆಗಳಿಲ್ಲ, ಬ್ಯಾಂಕ್ಗಳು ಮಾತ್ರ ಇರ್ತಕ್ಕಂಥದ್ದು. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ಯಾಂಕಿನ ಒಂದು ಕಾರ್ಯವೈಖರಿ. ಈ ಎಲ್ಲ ವಿಭಾಗ ನೋಡಿದಾಗ ಸಾರ್ವಜನಿಕರಿಂದ ಡೆಪಾಸಿಟನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು. ಪ್ರಥಮತಃ ಭಾರತದ ಒಂದು ಉಳಿತಾಯ ಮಾಡ್ತಕ್ಕಂಥ ದೇಶ. ಇಲ್ಲಿ ಇರ್ತಕ್ಕಂಥ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಹೆಚ್ಚು ಕಡಿಮೆ 1/3 30% ಅಷ್ಟು
ಡೊಮೆಸ್ಟಿಕ್ ಸೇವಿಂಗ್ಸ್ ಇದೆ. ನಮ್ಮಲ್ಲಿ ಸೇವಿಂಗ್ಸ್ ಬೇಸ್ಡ್ ಎಕಾನಮಿ. ಆ ಸೇವಿಂಗ್ಸ್ ಬ್ಯಾಕ್ಡ್ ಎಕಾನಮಿ, ಆ ಸೇವಿಂಗ್ಸ್ ಒಂದು ಕೂಡ ಪ್ರೊಡಕ್ಟಿವ್ ಆಗಿ ಆಗಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಬ್ಯಾಂಕ್ ಅಂತ ಸಂಸ್ಥೆಗಳಲ್ಲಿ ಇಡಬೇಕಾಗ್ತದೆ. ಇಟ್ಟಾಗ ಅದಕ್ಕೆ ಬಡ್ಡಿ ಬರ್ತದೆ. ಆ ನಂತರದಲ್ಲಿ ಅದರಿಂದ ಬ್ಯಾಂಕಿಗೆ ಅನುಕೂಲ ಅಂತ ಹೇಳಿದ್ರೆ ಸಾಲವನ್ನ ಕೊಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಬ್ಯಾಂಕಿನವರ ಈ ಒಂದು ನೆಂಟಸ್ತಿಕೆ ಏನಿದೆ, ಠೇವಣಿದಾರರಿಂದ ಠೇವಣಿನ ಸ್ವೀಕಾರ ಮಾಡಿ ಅದನ್ನ ಬಿಸಿನೆಸ್ ಮನ್ ಅಥವಾ ಇಂಡಸ್ಟ್ರಿಯಲಿಸ್ಟ್ಗೆ ಸಾಲ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಮಧ್ಯವರ್ತಿಯ ರೋಲ್, ಇಂಟರ್ಮೀಡಿಯೇಷನ್ ಅಂತ ಹೇಳ್ತೇವೆ, ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ಬ್ಯಾಂಕಿನವ್ರು ಮಾಡ್ತಾ ಇದ್ದಾರೆ. ಬಹಳ ಒಂದು ಉತ್ತಮ. ಯಾಕಂದರೆ ಈಗ ನಮ್ಮದು ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲಿವರೆಗೆ ಬೆಳೆದಿದೆ ಅಂತ ಹೇಳಿದರೆ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಉತ್ತಮವಾಗಿ ಬೆಳೆದಿದೆ. ಬೇರೆ ಇತರ ದೇಶಗಳಿಗಿಂತ ಸುದೃಢವಾದ ರೋಬಸ್ಟ್ ಬ್ಯಾಂಕಿಂಗ್ ಸಿಸ್ಟಮ್ ಇಂಡಿಯಾದಲ್ಲಿ ಉಂಟು. ಈಗ ನೋಡಿರ್ಬೋದು, ಅಮೇರಿಕದಂಥ ದೇಶದಲ್ಲಿ ಕೂಡ SVB ಬ್ಯಾಂಕ್ ಇರ್ಬೋದು, ನಿಮ್ಮ ಕ್ರೆಡಿಟ್ ಸ್ವಿಸ್ ಅಂತ ಬ್ಯಾಂಕ್ ಇರ್ಬೋದು, ಎಂತೆಂಥ ಬ್ಯಾಂಕ್ಗಳು ಕೂಡ ಈಗ ಬಹಳ ಒಂದು ಕಷ್ಟದಲ್ಲಿ ದಿವಾಳಿ ಹತ್ರ ಹೋಗುವಾಗ 2008 ಸಬ್ಪ್ರೈಮ್ ಕ್ರೈಸಿಸ್ ಇರುವಾಗ ಕೂಡ ನಮ್ಮ ದೇಶ ಯಾವುದೇ ಒಂದು ದುರ್ಘಟನೆ ಆಗದೆ ಬ್ಯಾಂಕಿಂಗನ್ನು ಉತ್ತಮ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಅದಕ್ಕೆ ನಾವು ಹೇಳ್ಬೋದು 4 ಜನ ಪಾಲುದಾರರಂತೆ ಯಾವುದೇ ಒಂದು ಉತ್ತಮ ಕೆಲಸಕ್ಕೆ. ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನ ಅಂತೇಳಿ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಎಲ್ಲ ಬ್ಯಾಂಕ್ಸ್ ಇರ್ಬೋದು, ಅವ್ರದ್ದೇ ಒಂದು ಚೌಕಟ್ಟಿನಲ್ಲಿ ಉತ್ತಮ ಒಂದು ಇದು ಮಾಡ್ತಾರೆ. ಮತ್ತು ಸರ್ಕಾರ ಇರ್ಬೋದು, ಮತ್ತು ಗ್ರಾಹಕರು, ಈ 4ರ ಒಂದು ಸಹಕಾರದಿಂದಲೇ ಈ ಬ್ಯಾಂಕಿಂಗ್ ಸಿಸ್ಟಮ್ ಇಷ್ಟು ರೋಬಸ್ಟ್ ಆಗಿ ಬೆಳೆದು ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಈಗ GV ಪ್ರಭು ಅವರ, ನೀವು ಬ್ಯಾಂಕಿಂಗ್ ತಜ್ಞರು, ನೀವು ಈಗ ಬ್ಯಾಂಕಿಗೆ ಯಾವಾಗ 1984ರಲ್ಲಿ ಜಾಯ್ನ್ ಆದದ? 83ರಲ್ಲಿ ಬ್ಯಾಂಕಿಂಗ್ ಜಾಯ್ನ್ ಆದ್ರಿ. ಆವಾಗ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿತ್ತು, ಈಗ ಯಾವ ರೀತಿ ಎಲ್ಲ ಒಂದು ಇಂಪ್ರೂವ್ಮೆಂಟ್ ಆಗಿದೆ, ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಪಕ್ಷಿ ನೋಟ. Good morning to all the viewers of Namma Kudla channel 24/7. On this occasion, I would like to congratulate Karnataka Bank for their awesome financial results. And this is the only bank which has never incurred any losses in their entire history of 100 years. Also would like to compliment our chartered accountant Mr. S.S. Naik for successfully completing a 220 episode of Namma Kudla channel. As he rightly pointed out, there is a phenomenal change in the banking system when it was nationalized in the 1969. 2 stages of Government of India nationalized these public sector banks. 14 banks in 1969 and other 6 banks in 1980. The main purpose of nationalization is that if you go through the definition of banking, if you see the business book, it is simple definitions given in the book. Banking is one which is collecting deposit from the public for the purpose of lending to earn profit. HL Hart ಕೂಡ ಒಂದು ಡೆಫಿನಿಷನ್ ಉಂಟು, ನನಗೆ ಕಲ್ತದ್ದು ನೆನ್ಬಿಟ್ಟು. ಒನ್ ಹೂ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಆನರ್ಸ್ ಚೆಕ್ಸ್ ಡೌನ್ ಅಪಾನ್ ಹಿಮ್ ಆನ್ ಆರ್ ಒಂದು ಕರೆಂಟ್ ಅಕೌಂಟ್ ಆರ್ ಸಮ್ ಇದುಂಟು, ನಾವು ಕಲ್ತದ್ದು ನೆನ್ಪುಂಟು ಅವಾಗ. So before nationalization, banking was functioning to just limited to their kind of definition which is given in the management book. They were interested only to take profit and give loan to only those who may or may not deserve, because their main intention is to make profit. And they are not interested to open branches in villages and remote places, because they think if they open branches in remote places they have to incur a huge overhead and it may not return them by way of profit. So with this intention, what government thought, banking should reach entire nook and corner of the country. Everybody should access to the banking system and everybody should get a kind of loan facility, credit facility, capital. It should be shared by all the citizens of country. With that intention, government has made all these banks under public sector. Because Janahita, welfare is the main objective of the government. It is not the new concept. If you refer this old Chanakya, Kautilya, Arthashastra, which was written 350 years back, almost 2400 years, he clearly defined in his economic book. This is the only oldest book in the entire
world it is available. ಚಾಣಕ್ಯಸ್ ಅರ್ಥಶಾಸ್ತ್ರ. Chanakya Arthashastra. He says that relation between welfare and public, the happiness of the king directly related to the welfare of the people. He also says that how wealth can be procured, how it can be safekept, and how it can be effectively distributed to the people. You see that concept, how he has conceptualized at that age of time. With that intention, to make banking facility each and every nook corner of the country, government has made all these banks public sector, and that functioned even today. Even though government has pruned the size of public sector banks from 21 to 12, still it is functioning in the way it is expected for. Naik Mama has put a question to me, how it was in 1980s and how it is today's banking. Yes, I joined the bank in the year 1983, and that at that time it was a solo kind of banking system. Each branch was independently functioning without any technology and without any kind of new generation thoughts and all these credit risk and other risk management tools. It was ledger oriented balance, everything was written, and people to take a cash, they used to tender the check, obtain token, they have to wait for maybe half an hour or 1 hour for getting their turn to take the cash and collect the cash. How much time it is involved, you just see. And every work for making a deposit, you remit the cash, bring the receipt to the counter, and he will write deposit receipt, and again it should be checked by the officer. It will go to the manager should sign. It will take entire whole 1 or 2 hours to make a deposit receipt, and full of stop, because it is all manual working. In a small branch, like I joined here in the Market Road, it was a business was about 1 crore business, including deposit. About 25 stop, full of 2 floors, you see size of the bank. So this was the kind of banking. But after technology entered the bank, it was made a seamless kind of functioning. Now you see, if you want a cash, you need not come to the bank. Even some banks like ICICI, HDFC, they penalize. If you go to the branch to take cash, they will put a penalty on that. So you can directly go to the ATM, withdraw the cash, any deposit. If you want to make a term deposit, open the internet, make the deposit, repeat NEFT, RTGS, 24/7. Now RBI has made this all the remittance channels 24/7. Even Sunday midnight 12 o'clock also you can do NEFT and RTGS. So banking has gone a phenomenal change in all these years, and moreover risk management tools, because Basel Committee is one, it is headquartered in Switzerland. Since bankings are failing throughout the world, they have made a committee to see how we can save the banks from collapsing, because Basel 3 norms. Basel 3, it will have a contagion effect. As you rightly said, when Silicon Valley Bank collapsed in the USA, Credit Suisse Bank affect in Europe, because there is a contagion effect. It is not limited to one bank or two banks. Any big bank collapses, it will create an earthquake around it. So to prevent that, Basel came out with several norms like NPA norms and your cash management, liquidity ratio, several norms. So now banks are strictly governed by all these kind of norms, capital adequacy, liquidity, or solvency, everything in the capital, also tier 1 capital, tier 2 capital, common equity, lot of definition. So Indian banking system is so strong today, and it is not compared with even America or Europe, what I told. These banking regulations are not so effective, even though they write certain norms and guidelines. But Indian RBI is very much they are exercising their kind of regulation. So in such a manner, so banking system is so safe today, and it has reached a stage, and it will sustain for years together. That means our RBI is like a strict headmaster for all the banks, correct? No? Now banking, Indian banking system he has mentioned. Presently there are 12 public sector banks, 22 private sector banks, 44 foreign banks, 43 RRBs, 1484 ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್. ಇಷ್ಟೆಲ್ಲ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇರುವಾಗ ಆ ಬ್ಯಾಂಕಿಂಗ್ ಸಿಸ್ಟಮಿನ ಮಧ್ಯ ನಿಮ್ಮ ಕರ್ನಾಟಕ ಬ್ಯಾಂಕ್ ಹೇಗೆ ಇಷ್ಟು ಒಂದು ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಯಿತು? ಬಿಕಾಸ್ ಯು ಆರ್
You don't have any promoter. So if you talk about some Kotak Mahindra, Kotak Uday Kotak is the promoter. Then if you talk about HDFC, some Aditya Puri is there. Then Karnataka Bank, no promoter. All shareholders are the promoters, like our L&T company. In spite of all these odds, ups and downs, how you could achieve this milestone? ನೀವು ಸರಿಯಾದ ರೀತಿಯಲ್ಲಿ ಹೇಳಿದಿರಿ. ಭಾರತ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನದಾಗಿರ್ತಕ್ಕಂಥ ವಿಶಿಷ್ಟ ಸ್ಥಾನವನ್ನು ಹೊಂದಿಕೊಂಡಿದೆ. ಬೇರೆ ಯಾವುದೇ ಕಂಟ್ರಿಯ ಸೆಂಟ್ರಲ್ ಬ್ಯಾಂಕಿಗೆ ಕಂಪೇರ್ ಮಾಡಿದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಅದು ತನ್ನ ಕಾರ್ಯವೈಖರಿಯಿಂದ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಭಾರತದಲ್ಲಿ ಕಾಲದ ಕಾಲಕ್ಕೆ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಯಿತು. ನಿಮಗೆಲ್ಲ ಗೊತ್ತು, 2016 ಡಿಮಾನಿಟೈಸೇಷನ್ ಬಂತು. ಆ ಒಂದು ಕಾಲಘಟ್ಟದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ನಿರ್ವಹಿಸಿರ್ತಕ್ಕಂಥ ರೀತಿ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಸಬ್ಪ್ರೈಮ್ ಬಂದಾಗ 2008 ಅದಕ್ಕಿಂತ ಹಿಂದೆ ಆಗಲೂ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕು ತೆಗೆದುಕೊಂಡಂಥ ಕ್ರಮಗಳೇನಿದೆ ಅದು ಭಾರತದ ಅರ್ಥವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸದೃಢಗೊಳಿಸ್ತಾ ಹೋಯಿತು. ಒಂದನೇದು ಕರ್ನಾಟಕ ಬ್ಯಾಂಕ್ ಅಂತ ನೀವು ಹೇಳಿದ್ರಿ. ಕರ್ನಾಟಕ ಬ್ಯಾಂಕಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶಿಷ್ಟವಾದಕ್ಕಿರ್ತಕ್ಕಂಥ ಸ್ಥಾನಮಾನ 2 ಕಾರಣಕ್ಕಾಗಿ ಅಂತ ಹೇಳ್ಬೋದು. ಒಂದು, ಕರ್ನಾಟಕ ಬ್ಯಾಂಕು ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಸ್ವದೇಶಿ ಚಳುವಳಿಯ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ನಮಗೆ ನಮ್ಮದೇ ಬ್ಯಾಂಕು ಬೇಕು, ನಮ್ಮವರಿಗೆ ಸಹಕಾರ ಕೊಡಬೇಕು, ಆರ್ಥಿಕವಾಗಿ ಸಹಕಾರ ಕೊಡಬೇಕು. ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಗ್ತಕ್ಕಂಥ ಒಂದು ಸೂಚನೆಗಳು ಆ ಕಾಲದಲ್ಲಿ ಬರ್ತಾ ಇತ್ತು. ಆದರೆ ಆರ್ಥಿಕವಾಗಿ ಸ್ವಾವಲಂಬನೆ ಯಾವುದು ಹೇಗೆ, ಆರ್ಥಿಕವಾಗಿ ಸ್ವಾತಂತ್ರ್ಯ ನಮ್ಮ ಜನಗಳಿಗೆ ಬರೋದು ಹೇಗೆ, ಸಣ್ಣ ಸಣ್ಣ ಟ್ರೇಡರ್ಸಿಗೆ ಅಥವಾ ಕೃಷಿಕರಿಗೆ, ಅಂಥವರಿಗೆಲ್ಲ ಸಣ್ಣ ಕೈಗಾರಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥವರಿಗೆ ಸಾಲವನ್ನು ಆ ದಿನಗಳಲ್ಲೇ ತಗೊಳ್ತಕ್ಕಂಥದ್ದು ಬಹಳ ಬಹಳ ಕಠಿಣವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಯಾಕೆಂತ ಹೇಳಿದ್ರೆ ಆಗ ಭಾರತದಲ್ಲಿ ಇದ್ದಂಥದ್ದು ಬ್ಯಾಂಕಿಂಗಿಂತ ಹೆಚ್ಚಾಗಿ ಮನಿ ಲೆಂಡರ್ಸ್ನ ಕಾಲ. ಲೋಕಲ್ ಮನಿ ಲೆಂಡರ್ಸು ತುಂಬ ಸ್ಟ್ರಾಂಗ್ ಆಗಿದ್ದಂಥ ಕಾಲ. ಅವರು ಚಾರ್ಜ್ ಮಾಡ್ತಾ ಇರ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು ಅಥವಾ ಅವರ ಬಿಸ್ನೆಸ್ ಪ್ರಾಕ್ಟೀಸ್ ಇರ್ಬೋದು, ಅದು ಒಂದು ರೀತಿಯಲ್ಲಿ ಆ ನಿಯಂತ್ರಿತ, ಅಂದರೆ ಯಾವುದೇ ರೀತಿಯ ಕಂಟ್ರೋಲ್ ಅಥವಾ ರೆಗ್ಯುಲೇಷನ್ಗೆ ಒಳಪಡದ ಒಂದು ವ್ಯವಸ್ಥೆ ಆಗಿತ್ತು. ಆದರೆ ಒಂದು ಕಡೆಯಲ್ಲಿ ಸಾಲ ತಗೊಂಡ ಅಂತ ಹೇಳಿದ್ರೆ ಅದರ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರುವಂಥದ್ದೇ ಭಾಳ ಕಷ್ಟ ಆಗಿರ್ತಕ್ಕಂಥ ಕಠಿಣ ದಿನಗಳು. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿಯ ಮುತ್ಸದ್ದಿಗಳು ಅಂತ ಹೇಳಿದಾಗ ಯಾವುದೇ ರೀತಿಯ ಒಂದು ದೊಡ್ಡ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವರಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಜನಗಳೇ, ಕೃಷಿಕರಿರ್ಬೋದು ಅಥವಾ ಅಡ್ವೊಕೇಟ್ಸ್ ಇರ್ಬೋದು. ಒಂದು ವೀಕ್ಷಕರ ಕರೆ ತಗೊಳ್ಬೋದಾ ಅವಾಗಿಂದ? ಹಲೋ, ನಮಸ್ಕಾರ ಸರ್, ರಾಮರಾವ್. ನಮಸ್ಕಾರ. ರಾಮರಾಯರಿಗೆ ನಮಸ್ಕಾರ. ಬ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಅಧ್ಯಕ್ಷರು, ಕರ್ನಾಟಕ ಬ್ಯಾಂಕಿನ ಮಾಜಿ ಮ್ಯಾನೇಜರ್ ಅವರಾಗಿದ್ದರು, ಸ್ಟಾಫ್ ಟ್ರೈನಿಂಗ್ ಕಾಲೇಜಲ್ಲಿದ್ದರು. ಕ್ವಶನ್ ಬ್ಯಾಂಕ್ ರಾಮರಾಯರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಹಾಯ್ ಸರ್, ಥ್ಯಾಂಕ್ಸ್. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕ್ವಶನ್ಸ್ ಇಂಗ್ಲಿಷ್ನಲ್ಲೇ ಕೇಳ್ತೇನೆ. ರೋಲ್ ಆಫ್ ಬ್ಯಾಂಕ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಆರ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. Earlier, the definition of banking is accepting deposits for the purpose of lending. Now, health insurance, vehicle insurance, commodity insurance, payment of electricity bill, water bill, telephone bill, payment of property tax can be made under one roof. My question here is, what are the other activities banks can make? Next, after nationalization in 1969, banks are opening branches in nooks and corners of India. In some branches, there is lack of staff. Quality of service is not up to mark. How to improve quality of service? Next, digitalization in banking has made lot of revolution. How to prevent frauds in banks? Next, last year in a seminar at Hotel Deepa Comfort, Sri Balachandra, Chief Operating Officer of Karnataka Bank, had said that we are chasing good borrowers. What are your tips to borrowers so that banks should act like friend, philosopher and guide? Next, because it is Karnataka Bank Business Tonic, I am happy to say that last year Karnataka Bank has made a record profit of rupees 1,180 crores. Yesterday in RLC meeting, in Radio Listeners Club meeting, Dr. M.S. Mahaswareshwara had said that capital adequacy ratio also has increased to 17.45% as against RBI norms of 11.5%. Why RBI is not encouraging good performing private sector banks? RBI should implement the following small things. One, fresh rupees 1,000 note should be printed so that it will be easy for
for general public. Next, all Saturdays should be made as working days so that checks will be cleared soon for business people. In 2020, RBI prohibited payment of dividend of bank shares. Such RBI acts will affect the confidence of people purchasing bank shares. What is the role of Indian Banks Association? Next, what is the role of banks in controlling corruption, increase in employment opportunity in banks? In today's Vijay Karnataka, there is, in the last page it is mentioned as ಮೋದಿ ಸರಕಾರದ 9 ವರ್ಷಗಳಲ್ಲಿ ನಾನಾ ಸುಧಾರಣೆ, ಆರ್ಥಿಕತೆ ಬದಲಿಸಿದ 6 ಹೆಜ್ಜೆಗಳು. So there are so many food for thought in that Vijay Karnataka paper for today's subject. Thank you very much, sir. ಓಕೆ, ರಾಮರಾಯರದು ಇವತ್ತಿದು ಕ್ವಶನ್ ಸ್ವಲ್ಪ ಕಮ್ಮಿ ಆಯ್ತಾ ಅಂತ ಹೇಳಿ. ಆ್ಯಕ್ಚುಲಿ ಕ್ವಶನ್ ಬ್ಯಾಂಕ್ ರಾಮರಾಯರ್ ಅಂತ ಹೇಳೋದು ಅವ್ರು ಸಾಧಾರಣ ನಮ್ಮದು ಈ ಪ್ರೋಗ್ರಾಮ್ ಇದು ಸಿಲೆಬಸ್ ಕವರ್ ಮಾಡ್ತೇವೆ, ಅದನ್ನು ನಾವು ನಮ್ಮ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅವರ್ ಪ್ರೋಗ್ರಾಮ್ Thank you very much. ಥ್ಯಾಂಕ್ ಯು. ಈಗ ನೀವು ಅರ್ಧದಲ್ಲಿ ನಿಮ್ಮನ್ನು ಹೌದು, ಕರ್ನಾಟಕ ಬ್ಯಾಂಕಿನ ಒಂದು ವಿಶಿಷ್ಟ ಆಗಿರ್ತಕ್ಕಂಥ ಸ್ಥಾನದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದು ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ. ಸಣ್ಣ ಸಣ್ಣ ರೈತರು ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಅಥವಾ ಗುಡಿ ಕೈಗಾರಿಕೆ, ಹೀಗಿರ್ತಕ್ಕಂಥ ಒಂದು ಕ್ಷೇತ್ರ. ಅಂದರೆ ಇವತ್ತು ನಾವೇನು ಒಂದು ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳ್ತಾ ಇದ್ದೇವೆ, ಅದೇ ರೀತಿ ಆ ಪ್ರಿಯಾರಿಟಿ ಸೆಕ್ಟರ್ ರಿಸರ್ವ್ ಬ್ಯಾಂಕ್ ಮತ್ತು ಸೆಂಟ್ರಲ್ ಗವರ್ಮೆಂಟಿನ ಒಂದು ಆದ್ಯತಾ ಕ್ಷೇತ್ರ 40% ಮಾಡಬೇಕು ಅಂತ ಹೇಳಿದ್ರು. ಈತ ಒಂದು ಪ್ರಿಯಾರಿಟಿ ಸೆಕ್ಟರ್ ಮ್ಯಾಂಡೇಟರಿ ಆಗಿ ಕಾರ್ಯರೂಪಕ್ಕೆ ಬರೋದಕ್ಕಿಂತ ಮೊದಲೇ ವಾಲಂಟ್ರಿ ಆಗಿ ಅದನ್ನು ಮಾಡ್ತಾ ಇದ್ದಂಥ ಒಂದು ಬ್ಯಾಂಕ್ ಅಂದರೆ ಕರ್ನಾಟಕ ಬ್ಯಾಂಕ್. ವೆರಿ ಗುಡ್. ಆ ಒಂದು ಉದ್ದೇಶದಿಂದ ನಾವು ಬ್ಯಾಂಕನ್ನು ಆ ದಿನಗಳಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್. ಯುವರ್ ಪ್ರಯಾರಿಟಿ ವಾಸ್ ಟು ಗಿವ್ ಸಾಧಾರಣ ಸಾಮಾನ್ಯ ಮನುಷ್ಯರಿಗೆ ಬ್ಯಾಂಕಿನಲ್ಲಿ ಸಾಲವನ್ನು ಸಿಗಬೇಕು, ಸಾಮಾನ್ಯ ಮನುಷ್ಯನ ಜೀವನ ಉದ್ಧಾರ ಆಗಬೇಕು. ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಿರ್ಬೋದು ಅಥವಾ ವ್ಯಾಪಾರ ಉದ್ಯಮಗಳಿರ್ಬೋದು, ಅದಕ್ಕೆ ಉತ್ತೇಜನ ಕೊಡಬೇಕು. ಅದಕ್ಕೆ ನಿಮ್ದು ಥೀಮ್ ಆಗಿ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ. ಹೌದು, ಈ ಒಂದು ಉದ್ದೇಶದಿಂದ ಪ್ರಾರಂಭ ಆಗಿರ್ತಕ್ಕಂಥ ಬ್ಯಾಂಕು. ಅದರಲ್ಲಿ ಇನ್ನೂ ಒಂದು ವಿಶಿಷ್ಟ ಅಂತ ಹೇಳಿದ್ರೆ, ನೀವು ಆಗಲೇ ಹೇಳಿದ್ರಿ ಈ ಒಂದು ಯಾವುದೇ ಪ್ರವರ್ತಕರು ಪ್ರಮೋಟರ್ ಇಲ್ಲದೆ ಇರತಕ್ಕಂಥ ಬ್ಯಾಂಕ್ ಅಂತ ಹೇಳಿ. ಹೌದು, ಇದು ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ಯಾಂಕ್. ಅದಕ್ಕೆ ನಾವು ಹೇಳ್ತೇವೆ ಇದು ಪ್ರೊಫೆಷನಲಿ ಮ್ಯಾನೇಜ್ಡ್ ಬ್ಯಾಂಕ್ ಅಂತೇಳಿ. ಇಲ್ಲಿ ನಮಗೆ ಆಧಾರ ಸ್ತಂಭ ಅಂದರೆ ನಮ್ಮ ಗ್ರಾಹಕರು, ನಮ್ಮ ಷೇರುದಾರರು, ಅದೇ ರೀತಿ ನಮ್ಮ ಎಂಪ್ಲಾಯೀಸು. ಆ ನಂತರದಲ್ಲಿ ಇದೆಲ್ಲವನ್ನು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಿರ್ದೇಶಕ ಮಂಡಳಿ ಒಂದಿದೆ, ಅದು ಕೂಡ ಪ್ರೊಫೆಷನಲಿ ಕ್ವಾಲಿಫೈಡ್ ಪರ್ಸನ್ಸ್, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರೆಲ್ಲ ದಿಗ್ಗಜರು, ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥವ್ರು. ಬ್ಯಾಂಕಿಂಗ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅಥವಾ ಕಾನೂನಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಆಗಿರ್ಬೋದು, ಆ ಎಲ್ಲ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು ನಮ್ಮ ಬೋರ್ಡ್ನಲ್ಲಿದ್ದಾರೆ. ಈ ಎಲ್ಲ ಒಂದು ಕೂಡುವಿಕೆಯಿಂದಾಗಿ ಕರ್ನಾಟಕ ಬ್ಯಾಂಕು ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ರೀತಿಯಲ್ಲಿ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಂಡು, ಯಾವುದೋ ಒಂದು ಆರ್ಥಿಕ ಸಂಸ್ಥೆ ಅಂತ ಹೇಳಿದ್ರೆ ಅದು ಆರ್ಥಿಕವಾಗಿ ಸದೃಢವಾಗಿರಬೇಕು. ಬ್ಯಾಂಕಿಂಗ್ ಸದೃಢವಾಗಿರಬೇಕು ಅಂದ್ರೆ ಕೆಲವು ಮಾನದಂಡಗಳು ಇರ್ತವೆ. ಈಗ ರಾಮರಾಯರು ಕೂಡ ಒಂದು ಹೇಳಿದ ಸುಧಾರಣೆ ಆದ್ರೆ ಮಾತ್ರ ಬೇರೆ ಸುಧಾರಣೆಗಳಾಗ್ತದೆ. ಸೊ ಆ ಒಂದು ಆಂಗಲ್ ಇಂದ ನೋಡ್ತಾ ಹೇಳಿದಾಗ ಪ್ರತಿ ವರ್ಷದಲ್ಲೂ ಕೂಡ ಕರ್ನಾಟಕ ಬ್ಯಾಂಕು ಹೆಚ್ಚಿನ ಸದೃಢವಾಗಿರ್ತಕ್ಕಂಥ ಕ್ರಮವನ್ನು ಕೈಕೊಂಡು ತನ್ನ ಒಂದು ಫೈನಾನ್ಷಿಯಲ್ ಸ್ಟ್ರೆಂತ್ ಏನಿದೆ ಅದನ್ನ ಮತ್ತೂ ಒಂದು ಉತ್ತಮಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಓಕೆ, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ರಾಜನ್ ಫ್ರಮ್ ಬಾಂಬೆ. ಹೂ ಸ್ಪೀಕಿಂಗ್? ಗುಡ್ ಮಾರ್ನಿಂಗ್. ರಾಜನ್. Rajan from Mumbai. Yeah. Okay. Good morning. Okay, good morning. The question to the panel is, we had the high double-digit NPA percentage, couple of years back, and now it's minimal of 2 to 3%. How do you think it has been achieved, and what are the steps we need to take to better manage the NPA level, and how we can reduce the haircut in the IBC process so that the banks get more money? Thank you. Okay. ಹೇರ್ ಕಟ್ಟಿಂಗ್ ಈಗ ಸಂಡೇ ಹೆಚ್ಚಿನ ಜನ ಹೇರ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಬ್ಯಾಂಕಿನಲ್ಲಿ ಕೂಡ. ಅದೊಂದೀಗ ಭಾರಿ ಒಂದು ಹೇರ್ ಕಟ್ಟಿಂಗ್ ಅನ್ನೋದು ಭಾಳ ಒಂದು ಇದಾಗಿದೆ. ಈಗ ಜಿ ವಿ ಪ್ರಭು ಅವರೇ, ಯು ಆರ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಸ್ ಎ ಜನರಲ್ ಮ್ಯಾನೇಜರ್. ಡಬಲ್ ಡಿಜಿಟ್ NPA, as he has already mentioned, as high as 14 to 15%. Now it has been contained and reduced to 2 to 3%. How it was possible, and what are all the steps have been taken? What are the measures? Can you just and what are the reasons for mounting of NPA, and what are the reasons for reduction in NPA? Very good question, Naik Ma'am.
Here, after late 90s and early 2000, in the sense of 2001 to 2010, our country, after liberalization, took a massive expansion plans, be it highway or irrigation projects or solar wind projects, airports, all kind of infrastructure projects. And banking was the one which entered that project without understanding what the nuances of these projects. Because these are all projects, it's a long cash generation projects. Even for reaching a break even, it may take 8 to 10 years. And bank balance sheet, as you carefully see, our average maturity of deposit is 3.5 years, not beyond that. If you bucket asset and liability in such a way, and a long project, like for example Konkan project, even today it is struggling to reach break even. Such a long project, windmill or your power generation, you fix a repayment period of 10-15 years, it is certainly it is not possible to make payment to these companies. So this seriousness, RBI sensed in the year 2015-16. They thought something is wrong with this financing by all these banks. So they made a CDR, STR, restructuring, everything they made. It also started failing one by one because these companies like Bhushan, SR or Kingfisher or maybe latest HRS, they failed to make payment to the banks. Then they came under asset quality review. They have entered the bank inside premises. They asked the bank to give the files and they say you make it NPA. Let me happen it today instead of happening after 5 years or 6 years. You make it NPA and provide for. Then the bank all got panicked. It affected their balance sheet very severely because their corporate book, because bank balance sheet if you carefully study, there are three kind of asset portfolios. One agriculture, retail, MSME and corporate. Their corporate book was about 40 to 50%. Remaining 50% was shared by agriculture, retail, SME and other small loans. So banks have got panicked, but RBI is the regulator. When they say you have to provide for, they provided for. It landed bank into huge crisis. All the banks, my process of making losses and making provision, all capital collapsed and bank wanted to government to infuse capital. Government also without it, because government cannot allow banks to collapse, even public or private, government cannot allow any bank to collapse. You would have seen even Yes Bank also government did not allow to collapse. Bank infused capital out of its budget, maybe taking loan from a bank again it is infused within the bank and government strengthened the bank balance sheet. These things are over. Now for the purpose of infrastructure financing, you would have seen government has opened a new bank called New Bank for the Infrastructure Financing, NEFID, it called. Our Rajkindra is the MD or KV Kamath is the chairman. Chairman. So this is only purpose of funding long gestation capital projects. These days are over. Now banks have learnt a lesson from all this one. And banks have made a... Even lending also, committee system, appraisal group system appraisal based system, on your CIBIL score norms, and and balance sheet analysis, and rating process, internal rating, internal external rating, all these things are in place now. Now it is formalized. Everything is systematic. And ಯಾರೋ ನಮ್ಮ ಪರಿಚಯದವರಂತ ಹೀಗೆ ಕರೆದು ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಸಿಬಿಲ್ ಅಲ್ಲಿ ಕಾಣ್ತದೆ ಅವನು ಮತ್ತೆ ಬೇರೆ ಬ್ಯಾಂಕಿಂದ ಅವನು ತಕೊಳ್ಳಿಕ್ಕೆ ಆಗುದಿಲ್ಲ ಒಂದು ಬ್ಯಾಂಕ್ ಅಂದ್ರೆ he has to limit only one bank. So bank has took all the measures to contain financial discipline has been brought into control. So excellent. Because of this, now this NPA problem will not recur in future. There are checks and balances. So in future this problem will not be there. This is okay. Earlier bank's role was to only accepting deposits and lending. Now like buffet lunch, buffet dinner, you are offering varied kind of services, and thereby customers are also getting like a financial like a supermarket. When we go, all the requirement essentials are bought there. Like that, bank is like a financial supermarket. So all kinds of services available at one stop shop, we say. So what are all the kinds of services banks are offering now? Yes, as rightly pointed out, a supermarket is one shop where we get
one pin to play. Before this, one more caller is Okay, there. Sorry. okay. Hello. ಹಲೋ Ah, ನಮಸ್ತೆ. ನಮಸ್ತೆ. ಯಾರು ಉಮೇಶ್ ಪೈ ಮಾತಾಡೋದು ಉಡುಪಿಯಿಂದ. ಉಮೇಶ್ ಪೈ ನಮ್ಮ MGM ಪ್ರೊಫೆಸರ್ ಅಲ್ವಾ? ಹೌದೌದು. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹೌದು. ಏನಂತ ಹೇಳಿದ್ರೆ ಈಗ ಇತ್ತೀಚೆಗೆ ಬ್ಯಾಂಕ್ ಅನ್ನ ಮರ್ಜ್ ಮಾಡಿದ್ದಾರೆ. ಈ ಬ್ಯಾಂಕ್ ಮರ್ಜ್ ಮಾಡಿದ್ಮೇಲೆ ಇಂಡಿಯನ್ ಇಕನಾಮಿ ಮೇಲೆ ಏನಾದ್ರೂ ಇಫೆಕ್ಟ್ ಆಗಿದಾ? ಮತ್ತೆ ಬಿಫೋರ್ ಮರ್ಜಿಂಗ್ ದಿ ಬ್ಯಾಂಕ್ ಇಂಡಿಯನ್ ಇಕನಾಮಿ ಬ್ಯಾಂಕ್ ಅಲ್ಲಿ ಹೇಗಾಗಿದೆ, ಆಫ್ಟರ್ ಮರ್ಜಿಂಗ್ ಇಂಡಿಯನ್ ಎಕಾನಮಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಮರ್ಜಿಂಗ್ ಇಸ್ ಬೆನಿಫಿಟೆಡ್ ಇಂಡಿಯನ್ ಎಕಾನಮಿಯ ಅಥವಾ ಅಲ್ವಾ ಅಂತೇಳಿ ಒಂದು ಮಾಹಿತಿ. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಇಲ್ಲ ಇಲ್ಲ ಇಲ್ಲ. ಓಕೆ, ಇದು ಬಹಳ ಉತ್ತಮ ಪ್ರಶ್ನೆ. ಯಾಕೆ ನೋಡಿ, ಮರ್ಜ್ ಮಾಡುವ ಮುಂಚೆ ದೆರ್ ಆರ್ ಹ್ಯೂಜ್ ಲಾಸಸ್, ರೀಕ್ಯಾಪಿಟಲೈಸೇಷನ್ ಬ್ಯಾಂಕಿನವರು ಕೂಡ ಮಾಡಿದರು. ಈಗ ವಿ ಗಾಟ್ ಎ ಗುಡ್ ನ್ಯೂಸ್ ದ್ಯಾಟ್ PSB ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ಪೋಸ್ಟಿಂಗ್ 1 lakh crores ಆಫ್ ರುಪೀಸ್ ನೆಟ್ ಪ್ರಾಫಿಟ್ ನೌ. ಅದರ ಬಗ್ಗೆ ನೀವು ಇದರ ಬಗ್ಗೆ ಹೇಳುವ ಮುಂಚೆ ಒಂದು ಅವರು ಒಂದು ಮರ್ಜರ್, ಅದು ಅವರದ್ದು ಸಬ್ಜೆಕ್ಟ್, ಅದು ಅದರ ಬಗ್ಗೆ ಹೇಳಿ. Before merger, after merger, what are the advantages or disadvantages? Yeah, government has employed a committee to see the merger of banks, and the merger of banks is not limited to India. In across the globe, they have done the merger of banks. Because every year, because of this provisioning and the loss, somebody is doing mischief, like you see Kingfisher. Somebody is being mischief, and taxpayers, you and me should contribute for making the grudge. Air India, you see. Air India, even after the end of their all 20 crores rupees per day. Yeah. Government used to make losses. And you see, they are going still with all these losses. They were giving free food to their passengers. And that fellow, without paying, he was tasting the food. And we, without tasting, paying for this food. Every year government used to give 4,000, 5,000. Without paying, we are tasting. Without tasting, we are paying for this food. Because public, when the government gives money to any this one, it is a public money, taxpayers money. In the banking also similar kind of things happened, because when these people defaulted large advances, government has to pay money from the public exchequer. So with to avoid, because if you merge banks and make shorten the banks, maybe 10, 12 banks, then government burden will come down. You see the synergies of this banking. 1 plus 1 is not always 2. When you merge two joint institutions, their benefit is much more than that. And if you see, some question is there, why bank is merging only profit making bank? Bank balance sheet you cannot see like a trading business. It's not only profit you see. There are several ratios like a provision covering ratio, capital adequacy ratio, solvency ratio, and liquidity ratio. All these ratios you have to see. In earlier, we saw now, in one building 3-4 banks, one street 25, 50 banks. After digitalization, Not required. So Not many required. branches are not required. Not required. One building, because main purpose of this consolidation is to reduce the size of the bank, make internationally strong banks. Because in today you see only SBI is there in the list of international banks. Other banks are not there. To make globally viable banks, lessen the government burden to infuse capital to the banks. And as you rightly said, so many banks are not required. They have to trim the size of the bank. It will save the cost, operational cost, and other all kind of rent, employee cost, and even fuel. All this to reduce the cost. With this, government has already accomplished this role of downsizing bank. So And this merger process of banks has benefited a lot. benefited a 1 lot. lakh crore of profit we are expecting from PSB banks during this year. Yeah, and government is getting 13,800 crore dividend this year. Okay. ಈಗ ನೀವು ಅಲೈಡ್ ಆಕ್ಟಿವಿಟೀಸ್ Yeah. ಬಗ್ಗೆ ಹೇಳ್ತಾ ಇದ್ದೀರಿ. ಅದು ಅಲೈಡ್ ಆಕ್ಟಿವಿಟಿ ಬಗ್ಗೆ ಮಾತಾಡಲಿಕ್ಕಿಂತ ಮೊದಲು ಒನ್ ಆಫ್ ದ ಥಿಂಗ್ಸ್ ಐ ಜಸ್ಟ್ ವಾಂಟೆಡ್ ಟು ಫೋಕಸ್ ಅಬೌಟ್ ಕರ್ನಾಟಕ ಬ್ಯಾಂಕ್ ಈಸ್ ದ ಕ್ವಾಲಿಟಿ ಆಫ್ ದ ಸರ್ವಿಸ್. ಸಂಬಡಿ ವಾಸ್ ಮೆನ್ಷನಿಂಗ್ ಅಬೌಟ್ ದ ಮರ್ಜರ್, ಕಾನ್ಸಿಕ್ವೆಂಟ್ ಡಿಟೋರೇಷನ್ ದ ಕ್ವಾಲಿಟಿ ಆಫ್ ದ ಸರ್ವಿಸಸ್ ಸಮ್ ಆಫ್ ದ ಬ್ಯಾಂಕ್ಸ್. ಅದನ್ನ ನಾವು ಮಾತಾಡುವ. ಹೌದು, ಈಗ ಅದಕ್ಕಿಂತ ನಾವು ಮೊದಲು allied services ಯಾಕೆ ಕರ್ನಾಟಕ ಬ್ಯಾಂಕ್ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಇದೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿಯಲ್ಲಿ ಲಾಭ ಗಳಿಸ್ತಾ ಇದೆ, ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕೂಡ ಗುಣಮಟ್ಟದ ಸೇವೆ ಒಂದು ಕಾರಣ ಅಂತ ಹೇಳಿ ನಮ್ಮ ಗ್ರಾಹಕರೇ ನಮಗೆ You don't compromise in quality. ಇಲ್ಲ ಅದನ್ನ. ಇನ್ನು coming back to the core product the banks are selling, as you rightly pointed out, accepting deposit for the purpose of lending. Incidentally also, as a regulatory part as well as discretionary thing also, you will be investing. Okay. Apart from that, those are all the core banking product. Correct. Now we are entering into third party product sale. It may be insurance, it may be mutual fund, it may be demat, it may be fast tag, it may be credit card, etc. We can have our own credit card, or we can
tie up with some leading credit card companies where we can launch our own co-branded credit cards. These are all actually fee-based income. The beauty of the fee-based income is that you don't require capital. You only make profit. Any other core product the bank is taking on its balance sheet, the moment it is coming in the balance sheet, you need to have the capital. Even Risk-weighted health asset. insurance, life General insurance, health insurance, life general insurance, all type of Demat insurance, services. demat services, trading accounts, demat stock trading account, all this through the tie-up. We are not directly involving. Even wealth management services also. So on a referral model, we can have wealth management services, tie up with some leading wealth management advisory companies, etc. mutual fund distribution. Mutual fund distribution, that is giving us significant amount of other income. So over a period of time, this other income part would naturally contribute. It is expected 15 to 17% of our total income. When 100% of the total income was coming from the core banking product, that is interest income plus any other income relating to the loan only, today most of the banks have diversified their income stream. That is the beauty. When you diversify, risk is also getting mitigated. So we have a tie-up with insurance companies, be it on health, general or life. We have a tie-up with the DMAT, that is a depository participant. Canada Bank is also one of the depository participants of CDSL, Central Depository Services Limited. We have co-branded credit card with SBI credit card. So we can issue the card, that is the FASTag card on our own. Our cards are also very well accepted in the market. These are some of the areas. Then we have the government schemes like the Atal Pension Yojana or KBL Suraksha. We have a special insurance product which covers the accidental death, etc. So today bank is a supermarket. Okay. I have mentioned then properly that bank is a supermarket. Yes. Okay, very super. ಸೂಪರ್ ಆಗಿ ಹೇಳಿದ್ರಿ ನೀವು. ಈಗ ನಾವು ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ವಿರಾಮದ ಸಂದರ್ಭ. ವೀಕ್ಷಕರೇ, ಬ್ರೇಕ್ಗೆ ಬಾದ್. ಯಾಕ್ರಿ ಮಂಕಾಗಿದ್ದೀರಾ? ಈ ಸಲದ ಬಿತ್ತನೆಗೆ ಸಮಯ ಬಂದಿದೆ, ಆದ್ರೆ ಯಾರತ್ರ ಹೋಗಿ ಬೀಜ ಗೊಬ್ಬರ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಅಷ್ಟೇನಾ? ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ಸಲ ನಮ್ಮ ಹತ್ರ ಇರೋ ಬಂಗಾರದಿಂದನೇ ಬೆಳೆ ಬೆಳಿಬಹುದು. ಏನ್ ಮಾತಾಡ್ತಾ ಇದೀಯಾ? ಬಂಗಾರದಿಂದ ಬೆಳೆ ಬೆಳೆಯಕ್ಕಾಗತ್ತಾ? ಹಾ ಹೌದು, ನಮ್ಮ ಹತ್ರ ಇರೋ ಬಂಗಾರನ ಕರ್ನಾಟಕ ಬ್ಯಾಂಕ್ ಅಲ್ಲಿ ತಗೊಂಡೋಗಿಟ್ರೆ ಅವರು ಕೃಷಿ ಸಾಲ ಕೊಡ್ತಾರೆ. ಅದರಿಂದ ಆಭರಣನೂ ಸುರಕ್ಷಿತವಾಗಿರುತ್ತೆ. ಹೌದಾ? ಹಾಗಾದ್ರೆ ನಡಿ, ಹಿಂದೆ ಕರ್ನಾಟಕ ಬ್ಯಾಂಕಿಗೆ ಹೋಗೋಣ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ನೋಡಿ ಸಾವುಕಾರ್ರೆ, ಶಂಕರಣ್ಣ ಈ ಬಾರಿ ನಿಮ್ಮ ಹತ್ರ ಸಾಲ ತೆಗೆದುಕೊಳ್ಳದೆ ಎಲ್ಲ ಕೆಲಸ ಮಾಡ್ತಿದ್ದಾನೆ. ಹೌದಲ್ವಾ? ನಡಿ ವಿಚಾರಿಸೋಣ. ಶಂಕರಣ್ಣ. ಓ ನಮಸ್ಕಾರ. ಏನು ನಮ್ ದನಿಗಳ ಹತ್ರ ಬರ್ದಿದ್ರು ಹೊಲದ ಕೆಲಸ ಎಲ್ಲ ಬಾರಿ ಜೋರಾಗಿ ನಡೀತಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ರೈತ ಮಿತ್ರ KBL ಕಿಸಾನ್ ಕಾರ್ಡಿಂದ. ಕಾರ್ಡು ಒಂದೇ, ಆದ್ರೆ ಸೌಲಭ್ಯಗಳು ಹಲವಾರು. ಕರ್ನಾಟಕ ಬ್ಯಾಂಕ್ ನಮ್ಮೊಂದಿಗಿರುವಾಗ ಇನ್ನು ನಮ್ಮಂತ ರೈತರು ಚಿಂತಿಸುವ ಅಗತ್ಯ ಇಲ್ಲ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಈ ಟೈಮ್ ಎಷ್ಟು ಕಷ್ಟ ಅಲ್ವಾ? ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಇಲ್ಲ. ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಯಮ್ಮ? ತಮ್ಮನ್ ಫೀಸ್ ಕಟ್ಟೋದು, ನನ್ನ ಫಾರ್ಮ್ 15H 15G ಫಿಲ್ ಮಾಡೋದು, ಇದೆಲ್ಲ ಮನೇಲಿ ಕೂತ್ ಹೇಗ್ ಮಾಡೋದು? ನಿನ್ನೆ ಪಕ್ಕದ ಅಂಗಡಿಯವರಿಗೆ ವೆಜಿಟೇಬಲ್ಸ್ ತರ್ಲಿಕ್ಕೆ ಹೇಳಿದ್ದೆ. ಈಗ ನೋಡಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಚಿಲ್ಲರೆ ಕಾಸು ಕೂಡ ಖಾಲಿ ಆಗಿದೆ. ಅಯ್ಯೋಮ್ಮ, ಅಷ್ಟೇನಾ ನಿನ್ ಕೆಲ್ಸ? ಈಗ ನೋಡು, ಈ KBL ಮೊಬೈಲ್ ಪ್ಲಸ್ ಆಪ್ ನಲ್ಲಿ ಎಲ್ಲಾ ಕೆಲ್ಸಗಳನ್ನ ಮನೆಯಿಂದಲೇ ಸುಲಭವಾಗಿ ಮಾಡ್ಬೋದು. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ನಿಮ್ಮ ಮನೆಯ ಎಕ್ಸ್ಟೀರಿಯರ್ ಪೇಂಟಿಂಗ್ ತೃಪ್ತಿ ನೀಡುತ್ತಿಲ್ಲವೇ? ಹಾಗಿದ್ದರೆ ಕೂಡಲೇ ಬದಲಿಸಿ, ಪೇಂಟರ್ನಲ್ಲ ಪೇಂಟನ್ನ. ಪ್ರಸ್ತುತವಿದೆ ಅಪೋಲೋ ವಂಡರ್ ಗಾರ್ಡ್ PU+, ಭಾರತದ ಪ್ರಪ್ರಥಮ ಪ್ರೈಮರ್ಲೆಸ್ ವಾಟರ್ ಪ್ರೂಫ್ ಎಕ್ಸ್ಟೀರಿಯರ್ ಎಮಲ್ಷನ್. ಹೆಚ್ಚಿನ ಉಳಿತಾಯ, ಮೆಚ್ಚಿನ ಫಿನಿಶಿಂಗ್. ಅಪೋಲೋ ಪೇಂಟ್ಸ್ ಜೊತೆ ನಾಳಿನ ಟೆಕ್ನಾಲಜಿಯನ್ನು ಇಂದೇ ಮನೆಗೆ ತನ್ನಿ. ಅಪೋಲೋ ಪೇಂಟ್ಸ್, ವಿ ಲವ್ ಅವರ್ ಪ್ಲಾನೆಟ್. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನನ್ನ ಸಾಧನೆಯ ದಾರಿಯನ್ನೊಮ್ಮೆ ನೆನಪು ಮಾಡಿಕೊಂಡೆ. ನಿಮ್ಮ ಪರಿಶ್ರಮ ಮತ್ತೆ ಆತ್ಮವಿಶ್ವಾಸದಿಂದಾನೇ ನೀವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಹೌದು, ಆದ್ರೆ ಅತಿ ಮುಖ್ಯವಾಗಿ ನನಗೆ ಬೇಕಾದ ಆರ್ಥಿಕ ನೆರವು ನನಗೆ ದೊರಕಿದ್ದು ಕರ್ನಾಟಕ ಬ್ಯಾಂಕ್ MSME ಲೋನ್ನಿಂದ. ಇವತ್ತು ನನ್ನ ಸಾಧನೆ ಏನೇ ಇದ್ರೂ ಅದು ಸಾಧ್ಯವಾಗಿದ್ದು ಕರ್ನಾಟಕ ಬ್ಯಾಂಕ್ನಿಂದ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ.
ಇಂಡಿಯಾನಾ ಹಾಸ್ಪಿಟಲ್ ಸಮಗ್ರ ಆರೈಕೆ ಒದಗಿಸುವ ಮಂಗಳೂರಿನ ಅತ್ಯುತ್ತಮ ಆರೋಗ್ಯ ಕೇಂದ್ರ. 30ಕ್ಕೂ ಹೆಚ್ಚು ವಿಶೇಷ ಆರೋಗ್ಯ ವಿಭಾಗಗಳು, ಹೃದ್ರೋಗ ಚಿಕಿತ್ಸೆ, ಟ್ರೋಮಾ 24/7 ತುರ್ತು ಚಿಕಿತ್ಸೆ, ಪೀಡಿಯಾಟ್ರಿಕ್, NICU, PICU, ತೀವ್ರ ನಿಗಾ ಘಟಕ, ಡಯಾಲಿಸಿಸ್ ಇನ್ನಿತರ ಹಲವಾರು ವಿಭಾಗಗಳು. ಅನೇಕ ವಿಮಾ ಕಂಪನಿಗಳ ನೋಂದಣಿ ಹೊಂದಿರುವ 300 ಹಾಸಿಗೆಯ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಅತ್ಯುತ್ಕೃಷ್ಟ ಆರೋಗ್ಯ ಸೇವೆ. ಇಂಡಿಯಾನಾ ಹಾಸ್ಪಿಟಲ್, ಪಂಪುವೆಲ್, ಮಂಗಳೂರು. ನಿಮ್ಮ ಮಗುವಿಗೆ ನೀವು ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಎಂದರೆ ಅವರ ಉತ್ತಮ ಭವಿಷ್ಯ. ಅವರ ಭವಿಷ್ಯ ನಮ್ಮ ಪರಿಸರದಲ್ಲಿದೆ. ಇಂದು ನೀವು ನಿಮ್ಮ ಮಗುವಿಗೆ ಉಡುಗೊರೆಯಾಗಿ ಕೊಡುವ ಒಂದು ಗಿಡ ಪರಿಸರದ ಹಸಿರನ್ನು ಜೀವಂತವಾಗಿರಿಸುತ್ತದೆ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವವು ಬದುಕುಳಿಯಲು ನೀರಿನ ಮೇಲೆ ಅವಲಂಬಿತವಾಗಿರುತ್ತವೆ. ನೀರೇ ಆಧಾರ. ನೀರನ್ನು ಉಳಿಸುವುದರ ಮೂಲಕ ಜೀವಿಗಳನ್ನು ರಕ್ಷಿಸಲು ಇಂದು ನಿರ್ಧರಿಸೋಣ. ನೀರಿನ ಪ್ರತಿ ಹನಿಯೂ ಅಮೂಲ್ಯ. ಅದನ್ನು ವ್ಯರ್ಥ ಮಾಡದಿರಿ. ನೀರನ್ನು ಉಳಿಸಿ, ಜೀವವನ್ನು ರಕ್ಷಿಸಿ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ದೇಶಕ್ಕಾಗಿ ಏನಾದರೂ ಮಾಡ್ಬೇಕು ಕಣೋ. ಹೌದು ಕಣು. ಆರ್ಮಿಗೆ ಸೇರ್ಕೊಂಡ್ರೆಗೆ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋ ಸಣ್ಣ ಜವಾಬ್ದಾರಿಯನ್ನು ನೀಸಲಾಗದವರು ದೇಶದ ಸರಹದ್ದನ್ನು ಕಾಯೋ ಜವಾಬ್ದಾರಿಗೆ ಅರ್ಹರಾಗ್ತೀರಾ? ನಮ್ಮ ದೇಶ, ನಮ್ಮ ಹೆಮ್ಮೆ. ಸ್ವಚ್ಛ ಭಾರತ ನಮ್ಮೆಲ್ಲರ ಕರ್ತವ್ಯ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ವೀಕ್ಷಕರೇ, ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಸ್ವಾಗತ. ಇಂದಿನ ವಿಷಯ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ. ನಮ್ಮೊಂದಿಗಿದ್ದಾರೆ ಈರುವರು ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್, ಶ್ರೀ ಬಾಲಚಂದ್ರ ವೈವಿ, ಚೀಫ್ ಆಪರೇಟಿಂಗ್ ಆಫೀಸರ್, ಕರ್ನಾಟಕ ಬ್ಯಾಂಕ್, ಹಾಗೂ ಶ್ರೀ GV ಪ್ರಭು, ಬ್ಯಾಂಕಿಂಗ್ ಎಕ್ಸ್ಪರ್ಟ್. ನಿಮ್ಮ ಇರುವರಿಗೂ ವಿರಾಮದ ನಂತರ ಮಗದೊಮ್ಮೆ ಸ್ವಾಗತ. ಈಗ ನಾವು ಈ ಡಿಜಿಟಲ್ ಬ್ಯಾಂಕಿಂಗ್, ಇತ್ತೀಚೆಗೆ ಎಲ್ಲ ಬ್ಯಾಂಕಿಂಗ್ ಇನ್ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಮನೆಯಲ್ಲೇ ಕೂತು ಬ್ಯಾಂಕಿಂಗ್ ಮಾಡುವಂಥ ವ್ಯವಸ್ಥೆ ಕೂಡ ಅಷ್ಟು ನಾವು ಒಂದು ಪ್ರೋಗ್ರೆಸ್ಸನ್ನು ನಾವು ಮಾಡಿದ್ದೇವೆ. ಇದರ ಬಗ್ಗೆ ಒಂದು ನಮ್ಮೊಂದಿಗೆ ಅದರ ಬಗ್ಗೆ ಒಂದು ಟು ಜಸ್ಟ್ ಏನು ಹೇಳ್ತಾರೆ ಬ್ರೀಫ್ ಅಬೌಟ್ ದಿಸ್ ಡಿಜಿಟಲ್ ಬ್ಯಾಂಕಿಂಗ್. ವಿ ಹ್ಯಾವ್ ವಿತ್ ಅಸ್ ಶ್ರೀ ವಿನಯ್ ಭಟ್ PJ, ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್, ಕರ್ನಾಟಕ ಬ್ಯಾಂಕ್. ಇವರು ನಮ್ಮೊಂದಿಗಿದ್ದಾರೆ. ವಿನಯ್ ಭಟ್ ಅವರೇ, ಲೈನಲ್ಲಿದ್ದೀರಾ? ನಮಸ್ಕಾರ. ನಮಸ್ಕಾರ, ಇದ್ದೇನೆ. ನಮಸ್ಕಾರ. ನಿಮಗೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ. ನೀವು ಮಾರ್ಕೆಟಿಂಗ್ನಲ್ಲಿ ತಜ್ಞರಾಗಿದ್ದೀರಿ, ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈಸ್ ಎ ಯಂಗ್, ಎನರ್ಜೆಟಿಕ್, ಚಾರ್ಮಿಂಗ್ ಆ್ಯಂಡ್ ಪ್ಲೀಸಿಂಗ್ ಪರ್ಸನಾಲಿಟಿ ನಮ್ಮ ವಿನಯ್ ಭಟ್ PJ ಅವರು. ನಿಮ್ಮ ಒಂದು ಅನಿಸಿಕೆ ಮತ್ತು ಈಗಿನ ಏನೆಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ ಇನ್ ಡಿಜಿಟಲ್ ಬ್ಯಾಂಕಿಂಗ್ ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ?
ನಮಸ್ಕಾರ ಎಲ್ಲರಿಗೂ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅದಂದ್ರೆ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ದ ಮೋಸ್ಟ್ ಎಕ್ಸೈಟಿಂಗ್ ಆಗಿ ಇದ್ದ ಒಂದು ಜರ್ನಿ ಅದು ಡಿಜಿಟಲ್ ಜರ್ನಿ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕೆಲವಾರು ವರ್ಷ ಹಿಂದೆ ಕೋರ್ ಬ್ಯಾಂಕಿಂಗ್ ಸ್ಟಾರ್ಟ್ ಆಗಿತ್ತು. ಕೋರ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಎಲ್ಲಾ ಬ್ಯಾಂಕಿನ ಬ್ರಾಂಚ್ಗಳನ್ನು ಸಹ ಜೋಡಿಸಿ ಒಂದು ಗ್ರಾಹಕರಿಗೆ ಎಲ್ಲಿ ಬೇಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಒಂದು ಅವಕಾಶ, ಸಿಸ್ಟಮ್ ಬೇಸ್ಡ್ ಬ್ಯಾಂಕಿಂಗ್ ಸ್ಟಾರ್ಟ್ ಆಗಿತ್ತು. ಅದಾದ ಮೇಲೆ ATMಗಳು ಬಂದು ಎಲ್ಲರಿಗೂ ಎಲ್ಲಿ ಬೇಕಂದ್ರೆ ದುಡ್ಡು ನಾವು ತಗೊಳ್ಬಹುದು. ಅದೆಲ್ಲ ಆಗಿ ಈಗ ನೋಡಿದ್ರೆ ವರ್ಚುವಲಿ ಸ್ಪೀಕಿಂಗ್ ಬ್ಯಾಂಕ್ ಆನ್ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಇದ್ದ ಮೊಬೈಲು ಅಲ್ಲದ್ರೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳು ಎಲ್ಲದೂ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಈ ಟುಡೇ ಇಟ್ ಹ್ಯಾಸ್ ದೇರ್ ಇನ್ ದ ಸಿಸ್ಟಮ್. ಯಾಕೆ ಈ ಗ್ರೇಟ್ ಚೇಂಜ್ ಬಂತು? ಈ ಗ್ರೇಟ್ ಚೇಂಜ್ ಬಂದದಕ್ಕೆ DBT ಇಸ್ ಒನ್ ಆಫ್ ದ ಮೇಜರ್ ರೀಸನ್. ನಿಮ್ದು ಜನ್ಧನ್ ಯೋಜನೆಯಲ್ಲಿ ಅಕೌಂಟ್ಸ್ ಓಪನ್ ಆಗಿತ್ತು, ಮೊಬೈಲ್ ಬ್ಯಾಂಕಿಂಗ್ ನಲ್ಲಿ ಮೊಬೈಲ್ ಒಂದು ಡೆವಲಪ್ಮೆಂಟ್ ಆಯಿತು, ಅದರೊಟ್ಟಿಗೆ ಸೇರಿ ಆಧಾರ್ ಲಿಂಕ್ ಎಲ್ಲಾ ಸೇರುವಾಗೆ ಟುಡೇ ವಿ ಹ್ಯಾವ್ ಗಾಟ್ ಒನ್ ಆಫ್ ದ ಬೆಸ್ಟ್ ಬ್ಯಾಂಕಿಂಗ್ ಸಿಸ್ಟಮ್ಸ್. ಬೇಸಿಕಲಿ ಡಿಜಿಟಲ್ ಅಲ್ಲಿ ನೋಡಿದ್ರೆ ನಮಗೆ 3 ತರ ವ್ಯವಹಾರಗಳು ಇವತ್ತು ಆಗ್ತಾ ಇದೆ. ಒಂದು ಪೇಮೆಂಟ್ ಸಿಸ್ಟಮ್, ಭಾರಿ ಡೀಟೇಲ್ ಆಗಿ ನಮ್ಮ ಬಾಲಚಂದ್ರ ಅವರು ಅದೇ ತರ ಮಿಸ್ಟರ್ ಪ್ರಭು ಹ್ಯಾಸ್ ಎಕ್ಸ್ಪ್ಲೈನ್. ನಾನು ಮೊನ್ನೆ ಒಂದು ಮೆಡಿಕಲ್ ಶಾಪ್ ನಲ್ಲಿ ಹೋಗಿತ್ತು. ಅಲ್ಲಿ ಒಬ್ಬ ಹುಡುಗ ಸ್ಕೂಟರ್ ಅಲ್ಲಿ ಬಂದು ನಿಲ್ಲಿಸಿ ಅವನಿಗೆ 2 ಮಾತ್ರೆ ತಗೊಳ್ಳಿಕ್ಕಿತ್ತು. ಆ 2 ಮಾತ್ರೆಗೆ ಶಾಪಿನವರದು ಬೆಲೆ ಅಂದ್ರೆ ರೇಟ್ ವಾಸ್ 3 rupees. ನನ್ನ ಮುಂದೆ ಅವನು ನಮ್ಮ ಪಾಕೆಟ್ ಇಂದ ಮೊಬೈಲ್ ತಕೊಂಡ್ಬಿಟ್ಟು ಅಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಆ 3 ರೂಪಾಯಿದು ಪೇಮೆಂಟ್ ಮಾಡಿದ್ರು. ಎಲ್ಲಿಂದ ಎಲ್ಲಿ ಹೋಗಿದೆ ನೋಡಿ. ಒಂದು ವ್ಯವಹಾರ 3 ರೂಪಾಯಿದು ವ್ಯವಹಾರ ಒಂದು ಮೆಡಿಕಲ್ ಶಾಪಿನಲ್ಲಿ ಮೊಬೈಲ್ ಯೂಸ್ ಮಾಡಿ QR ಕೋಡ್ ಯೂಸ್ ಮಾಡಿ ಅವನ ಬ್ಯಾಂಕ್ ಅಕೌಂಟ್ ಇಂದ ಅವರ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಮಗೆ ಇದೊಂದು ಐ ಥಿಂಕ್ ಒಂದು 10 ವರ್ಷ ಮೊದಲು ಇದು ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ನೋಟ್ ಕೊಡ್ತಿತ್ತು, ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಹೇಳಿ 2 ಚಾಕ್ಲೇಟ್ ಇಟ್ಕೊಂಡು ಹೋಗ್ತಿತ್ತು. ಬಟ್ ಆ ಕಾಲ ಎಲ್ಲ ಹೋಗಿ ಆಗಿದೆ. ಅದೇ ತರ ಮತ್ತೊಂದು ಏನಂದು ನೋಡಿದ್ರೆ ಡೆಲಿವರಿ ಆಫ್ ಬ್ಯಾಂಕಿಂಗ್ ಸರ್ವಿಸಸ್. ಏನೋ ಸರ್ವಿಸ್ ಆಗ್ಲಿ, ಅಕೌಂಟ್ ಓಪನ್ ಮಾಡಬೇಕಾ, ಟ್ರಾನ್ಸ್ಫರ್ ಮಾಡಬೇಕಾ, ಮತ್ತೊಬ್ಬರಿಗೆ ದುಡ್ಡು ಕಲಿಸಬೇಕಾ, ಏನೋ ಆಗ್ಲಿ, ಯು ಕ್ಯಾನ್ ಡೂ ಇಟ್ ಸಿಟಿಂಗ್ ಅಟ್ ದ ಕಂಫರ್ಟ್ಸ್ ಆಫ್ ಯುವರ್ ಹೌಸ್ ಯೂಸಿಂಗ್ ಎ ಮೊಬೈಲ್ ಆರ್ ಎ ಕಂಪ್ಯೂಟರ್. ಮತ್ತೆ ಈಗ ತಾನು ನಮ್ಮ ಬಾಲಚಂದ್ರ ಸರ್ ಅವರು ಹೇಳಿದ್ರು TPC ಬಿಸ್ನೆಸ್, ಥರ್ಡ್ ಪಾರ್ಟಿ ಬಿಸ್ನೆಸ್, ಇನ್ಶೂರೆನ್ಸ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಡಿಮ್ಯಾಟ್ ಅಕೌಂಟ್ ಆಗಲಿ, ಲೋಕರ್ ಸರ್ವಿಸಸ್ ಆಗಲಿ, ಎನಿಥಿಂಗ್, ನಿಮಗೆ ಎಲ್ಲಾ ಸರ್ವಿಸಸ್ ಮನೆಯಲ್ಲಿ ಕೂತ್ಕೊಂಡು ಸಿಮಿಲರ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಮಾಡಬಹುದು. ಕರೆಂಟ್ ಬಿಲ್ ಡೆವಲಪ್ಮೆಂಟ್ಸ್ ಭಾರಿ ನಿಯರ್ ದ ಫ್ಯೂಚರ್ ಆಗಿತ್ತು. ದಿಸ್ ಹಸ್ ಬ್ರಾಟ್ ಎ ಗ್ರೇಟ್ ಚೇಂಜ್ ಇನ್ ಎಕಾನಮಿ. ಸೊ ಇವತ್ತು ನಮ್ಮ ಟಾಪಿಕ್ ಅದೇ ಬಿಸ್ನೆಸ್, ಹೌ ದ ಬ್ಯಾಂಕಿಂಗ್ ಬಿಸ್ನೆಸ್ ಇಸ್ ಡೆವಲಪಿಂಗ್. ಬ್ಯಾಂಕಿಂಗ್ ಬಿಸ್ನೆಸ್ ಇಸ್ ಡೆವಲಪಿಂಗ್ ಬಿಕಾಸ್ ಆಫ್ ಆಲ್ ದೀಸ್ ಡೈನಾಮಿಕ್ಸ್ ಇನ್ ದ ಸಿಸ್ಟಮ್. ಇವತ್ತು ನೀವು ಕರ್ನಾಟಕ ಬ್ಯಾಂಕ್ ಸಹ ನೋಡಬಹುದು. ಇವತ್ತು ನಮ್ಮಲ್ಲಿ ಇದ್ದ ಮೊಬೈಲ್ ಅಪ್ಲಿಕೇಶನ್ ಇದೆ. ಮೊಬೈಲ್ ಆಪ್ ಈಸ್ ಯೂಸ್ಫುಲ್ ಫಾರ್ ಎವ್ರಿಥಿಂಗ್. ನಿಮ್ಗೆ ಏನ್ ಬೇಕಂದ್ರೂ ನಮ್ಮ ಮೊಬೈಲ್ ಅಲ್ಲಿ ಮಾಡಬಹುದು. ಇಂಟರ್ನೆಟ್ ಬ್ಯಾಂಕಿಂಗ್ ವಿ ಆರ್ ಕಮಿಂಗ್ ಔಟ್ ವಿತ್ ಒಮ್ನಿ ಚಾನಲ್. ಇವತ್ತು ನಿಮಗೆ ಒಂದು ಅಕೌಂಟ್ ಓಪನ್ ಮಾಡಬೇಕಾ, ನೀವು ಮನೆಯಲ್ಲಿ ಕೂತ್ಕೊಂಡು VSIP ನಲ್ಲಿ ಮಾಡಬಹುದು. ಇವತ್ತು ನಿಮಗೆ ಒಂದು ಪರ್ಸನಲ್ ಲೋನ್ ಬೇಕಾ, ಮನೆಯಲ್ಲಿ ಕೂತ್ಕೊಂಡು ನೀವು ಮಾಡಬಹುದು, ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗ್ತದೆ. ಹೋಮ್ ಲೋನ್ ಬೇಕಾ, ಅದು ಒಂದು ಎನಿಥಿಂಗ್ ವಿಚ್ ಯು ನೀಡ್ ಟುಡೇ ಈಸ್ ಪಾಸಿಬಲ್ ಇನ್ ಡೂಯಿಂಗ್ ಥ್ರೂ the mobile or the computer. So ಈಗ just Mr. Prabhu has told consolidation of banks. ಮುಂದೆ ಹೋಗುವಾಗೆ it will be the bank in your hand. Bank you need not have to go to a branch, but the bank comes to your home. That is the way which the economy is going on, and that poses challenges to the banks also. ಎಲ್ಲಾ ಬ್ಯಾಂಕಿಂಗ್ ಇದೊಂದು ಚಾಲೆಂಜ್. ಎಕ್ಸ್ಪೆಕ್ಟೇಷನ್ಸ್ ಭಾರಿ ದೊಡ್ಡದಾಗ್ತಾ ಉಂಟು. To face these expectations, banks have to gear up. And today's date, I can very proudly say that your bank with 100 years existence, Karnataka Bank, is leaps bound in this technology, and we are one of the best in the digital world. ನಿಮಗೆ ಯಾರಿಗೆ ಡಿಜಿಟಲ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತಿದ್ರ ಪ್ಲೀಸ್ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ನಿಮಗೆ ಆರಾಮಾಗಿ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್ ನಾಯಕ್ ಅವರೇ. ಎನಿಥಿಂಗ್ ಮೋರ್? Thank you very much, Vinay Bhatt avare. Very nicely you have explained about the digital experience. Definitely you have enlightened our viewers. Thank you very much for being with us. Namma Vinay Bhatt PJ ಅವರು ಕೂಡ ನಮ್ಮ ಹಲವಾರು ಸಂಚಿಕೆಗಳಲ್ಲಿ ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಾರೆ. ನಿಮಗೆ ಈ ಒಂದು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಬ್ರೀಫ್ ಮಾಡಿದ್ದಕ್ಕೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಈಗ
ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಯಿತು. ನಾವು ಬ್ಯಾಂಕಿಂಗ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ರೀಚಿಂಗ್ ಆಲ್ ಗೌರ್ಮೆಂಟ್ ಸ್ಕೀಮ್ಸ್ ಟು ದ ಪಬ್ಲಿಕ್. ಸೊ ಅದು ಪ್ರಾರಂಭವಾದದ್ದು ಜನ್ಧನ್ ಅಕೌಂಟಿಂದ ಜಾಸ್ತಿ ಪಾಪ್ಯುಲರೈಸ್ ಆಯಿತು. ಜನ್ಧನ್ ಅಕೌಂಟ್, ಈಗ ಜನ್ಧನ್ ಅಕೌಂಟ್ ಕೂಡ ನಾವು ಅದರ ಬಗ್ಗೆ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಕೂಡ ನಾವು ಈ ಬಿಸ್ನೆಸ್ ಟಾನಿಕಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಅದು ಕೂಡ ಇದರಿಂದ ಆಗ್ತಾ ಉಂಟು. ಅದಲ್ಲದೆ ಅನೇಕ ಸರಕಾರಿ ಪ್ರಾಯೋಜಿತ ಕೆಲವು ಲೆಂಡಿಂಗ್ ಸ್ಕೀಮ್ಸ್ ಇರ್ಬೋದು, ಕೆಲವು ಸ್ಕೀಮ್ಸ್ ಅದನ್ನೆಲ್ಲ ಕೂಡ ಇದರಲ್ಲಿ ಮಾಡ್ತಾ ಇದ್ದೇವೆ. ವಾಟ್ ಆರ್ ಆಲ್ ದಿ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬ್ಯಾಂಕ್ಸ್ ಆರ್ ಡೂಯಿಂಗ್ ಇನ್ ಕ್ರೆಡಿಟ್ ಆ್ಯಸ್ ವೆಲ್ ಆಸ್ ಇನ್ ಅದರ್ ಏರಿಯಾಸ್, ಅದರ ಬಗ್ಗೆ ಹೇಳ್ಬೋದು. ಭಾರತ ಇರ್ತಕ್ಕಂಥ ಎಲ್ಲ ಬ್ಯಾಂಕುಗಳು ಕೂಡ, ಅದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಅಂತ ಹೇಳಿದ ತಕ್ಷಣದಲ್ಲಿ ನಮಗೆ ಬೇಕಾದ ಕಾರ್ಯಕ್ರಮಗಳ, ನಮಗೆ ಬೇಕಾದಂಥ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅಥವಾ ಉದ್ದೇಶಗಳಿಗೆ ಮಾತ್ರ ಸಾಲ ಕೊಡಲಿಕ್ಕೆ ಆಗೋದಿಲ್ಲ. ಸಾಲ ಕೊಡ್ತಕ್ಕಂಥದ್ದು ಕೂಡ ಅಥವಾ ನಮ್ಮ ವ್ಯವಹಾರ ರೆಗ್ಯುಲೇಷನ್ ಆಕ್ಟ್ ಇದೆ. ಸರ್ಕಾರದಿಂದ ಯಾವ್ಯಾವ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾರೆ ಅದೆಲ್ಲವೂ ಕೂಡ ಕೊನೆಯಲ್ಲಿ ಬ್ಯಾಂಕಿನ ಮೂಲಕವೇ ಅನುಷ್ಠಾನ ಆಗಬೇಕಾಗ್ತದೆ. ಯಾಕೆಂದರೆ ಹಣಕಾಸಿದು ಫ್ಲೋ ಆಗ್ತಕ್ಕಂಥದ್ದು ಬ್ಯಾಂಕಿನ ಸಿಸ್ಟಮ್ ಮೂಲಕ. ಈಗ PMEGP ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇದೆ ರೂರಲ್ ಮತ್ತು ಅರ್ಬನ್ ಏರಿಯಾಕ್ಕೆ. ಅದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಇರ್ತಕ್ಕಂಥ ರೀತಿಯಲ್ಲಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಎಂಟ್ರಪ್ರಿನರ್ಶಿಪ್ಪನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಸರ್ಕಾರದ ಒಂದು ಸಹಾಯಧನವೂ ಉಂಟು. 10% ಇರ್ಬೋದು, 25% ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಏರಿಯಾ. ಅಲ್ಲಿ ಏನಾಗುತ್ತೆ ಅಂತಂದರೆ ಬೆನಿಫಿಷಿಯರ್ನ ಐಡೆಂಟಿಫೈ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲವೂ ಕೂಡ, ಅವರಿಗೆ ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಎಲ್ಲವೂ ಕೂಡ ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಹೋಗ್ತದೆ. ಬ್ಯಾಂಕಿನವರ ಕೊನೆಯಲ್ಲಿ ಬರತಕ್ಕಂಥದ್ದು ಎಸ್ ಹಣ ಕೊಟ್ಟ ಮೇಲೆ ಆ ಹಣ ಉಪಯೋಗ ಆಗಿದೆಯಾ, ಸದ್ವಿನಿಯೋಗ ಆಗಿದೆಯಾ, ಎಂಡ್ ಯೂಸನ್ನು ನೋಡ್ಕೊಳ್ಬೇಕಾಗ್ತದೆ. ಅದು ಒಂದಾಯಿತು. ಇನ್ನು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಸರ್ಕಾರದ ಒಂದು ಪ್ರಮುಖ ಮಾರ್ಗದರ್ಶನದಲ್ಲಿ ನಡ್ತಕ್ಕಂಥದ್ದು MSME ಇರ್ಬೋದು, MSC ಇರ್ಬೋದು. ಓಕೆ, ಮೀಡಿಯಂ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಮೈಕ್ರೋ ಸ್ಮಾಲ್ ಇರ್ಬೋದು, PMFME ಕಾರ್ಯಕ್ರಮ ಇರ್ಬೋದು, ಅಥವಾ ನಿಮ್ಮ CGTMSC ಮೊದಲಿಂದ ಬಂದಿದೆ. ಮುದ್ರಾ ಲೋನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅಲ್ಲಿ ಸಾಧಾರಣದ ಹತ್ರದಲ್ಲಿ ಸೆಕ್ಯೂರಿಟಿಯನ್ನು ಕೊಟ್ಬಿಟ್ಟು ಭದ್ರತೆಯನ್ನು ಒದಗಿಸಿ ಬ್ಯಾಂಕಿಂದ ಸಾಲ ತಗೊಳ್ಳಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥದ್ದು ಈ ಒಂದು ವ್ಯವಸ್ಥೆ ಮೂಲಕ ಒಂದು ಸೆಕ್ಟರ್ ಇರ್ಬೋದು. ಹೌದು, ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಈ ಸರ್ಕಾರದ ಪ್ರಾಯೋಜಿತ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಬಂತು, ಜನ್ಧನ್ ವಿಚಾರ ನೀವು ಹೇಳಿದ್ರಿ. ಜನ್ಧನ್ ಯೋಜನೆಯಲ್ಲಿ ಯಾರೂ ನಿರೀಕ್ಷಣೆ ಮಾಡದೇಕ್ಕೆ ಆಗದೆ ಇರ್ತಕ್ಕಂಥ ನಂಬರ್ ಆಫ್ ಅಕೌಂಟ್ಸ್ ಓಪನ್ ಆಯಿತು. ಸುಮಾರು 43-44 ಕೋಟಿಯಷ್ಟು ಅಕೌಂಟ್ಗಳು ಓಪನ್ ಆಯಿತು. ಯಾರು ತಿಳ್ಕೊಂಡಿರಲಿಲ್ಲ ಇಷ್ಟೊಂದು ಜನಗಳು ಬ್ಯಾಂಕಿನ ಸೇವೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿ. ಆ ಒಂದು ಗವರ್ಮೆಂಟಿನ ಒಂದು ಪುಷ್ ಏನಿದೆ ಅದರ ಮೂಲಕವಾಗಿ ಇಷ್ಟು ಅಕೌಂಟ್ ಓಪನ್ ಆಗಿ ಸುಮಾರು 1,97,000 ಕೋಟಿಯಷ್ಟು ಹಣ ಕೂಡ ಅದರಲ್ಲಿ ಇದೆ. ಇದು ಅಕೌಂಟ್ ಮಾತ್ರ ಮಾಡಿದ್ದಲ್ಲ. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಸಾರಿ ಬ್ಯಾಲೆನ್ಸ್ ಅಕೌಂಟ್ ಇದ್ರು ಅದರಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ಲಿಕ್ಕೆ ಅವಕಾಶ ಇದ್ರು ಕೂಡ ಬ್ಯಾಂಕಿನ ಒಂದು ಸೌಲಭ್ಯ ಹೇಗೆ ಸಿಗ್ತದೆ, ಅದನ್ನು ಉಪಯೋಗ ಹೇಗೆ ಮಾಡ್ಕೊಳ್ಬೇಕು ಅಂತ ಜನರಿಗೆ ಅರಿವಾದ ನಂತರದಲ್ಲಿ ಆ ಅಕೌಂಟ್ ಅನ್ನ ಯಶಸ್ವಿಯಾಗಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಒಂದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳು, ಅದು ಸ್ಟೇಟ್ ಗೌರ್ಮೆಂಟ್ ಇಂದ ಆಗಿರಬಹುದು, ಬೇರೆ ಬೇರೆ ವರ್ಗಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿದೆ. ಅದೆಲ್ಲದರಲ್ಲೂ ಕೂಡ ಬ್ಯಾಂಕಿನವರು ಕೊಡಬೇಕಾಗತ್ತೆ. ಇನ್ನು ನೀವು ಒಂದು ಹೇಳಿದ್ರೆ ಮೊದಲಿನಲ್ಲೇ ಕೂಡ ಆದ್ಯತಾ ಕ್ಷೇತ್ರ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತೇಳಿ ಅಗ್ರಿಕಲ್ಚರ್ ಅಲ್ಲಿ ಬಂದಿದೆ. 18% ನಿಮ್ಮ ಓವರ್ ಆಲ್ ಏನಿದೆ ANBC ಅಂತ ಕರಿತೇವೆ ನಾವು, ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ ಅಂತೇಳಿ, ಆ 18% ಪ್ರತಿಯೊಂದು ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕು ಕೂಡ ಈ ಆದ್ಯತಾ ಕ್ಷೇತ್ರಕ್ಕೆ ಕೊಡಬೇಕಾಗುತ್ತೆ. ಕೃಷಿ ಅದರಲ್ಲಿ 18% ಅಷ್ಟು ಇದೆ. ಒಟ್ಟು 40% ಆದ್ಯತಾ ಕ್ಷೇತ್ರ, ಕೃಷಿಗೆ ಸಿಂಹಪಾಲು. ಅಂದ್ರೆ ಕೃಷಿ ಈಗಲೂ ಕೂಡ ನಮಗೆ ಎಲ್ಲ ಹೇಳ್ಬೋದು, ಆ ನಂತರ ಸ್ವಾತಂತ್ರ್ಯ ನಂತರದಲ್ಲಿ ಕೃಷಿಯ ಪ್ರಾಧಾನ್ಯತೆ ಕಡಿಮೆ ಆಗ್ತಾ ಬಂದಿದೆ GDPಯಲ್ಲಿ ಅಂತೇಳಿ. ಆದರೂ ಕೂಡ ಇದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕೃಷಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮಾಡರ್ನೈಸೇಷನ್ ಟಚ್ ಕೃಷಿಗೆ ಬರ್ತಾ ಇದೆ. ಅಲ್ಲಿಯೂ ಕೂಡ ನಮಗೆ ಅಗ್ರಿಕಲ್ಚರ್ ಎಸ್ ಎ ಸರ್ವಿಸ್, ಬೇರೆ ಬೇರೆಯವರು ಬೇರೆ ಉಪಗ್ರಹ ಆಧಾರಿತವಾಗಿ ಅಲ್ಲಿ ಬೆಳೆಯನ್ನ ವಿಜಿಲೆನ್ಸ್ ಮೂಲಕ ನೋಡ್ತಕ್ಕಂಥ ಒಂದು ಕ್ರಮವೂ ಕೂಡ ಇದೆ. ಯಾರು ಕೂಡ ಅಲ್ಲಿಗೆ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ಇಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ಉಪಕರಣಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬ್ಯಾಂಕಿನವರಿಗೆ, ಅಲ್ಲೂ ಕೂಡ ಸಬ್ಸಿಡಿ ಸ್ಕೀಮ್ ಇದೆ, ಅಲ್ಲೂ ಕೂಡ ಗೌರ್ಮೆಂಟ್ ಇಂದ ಸಬ್ಸಿಡಿ ಸ್ಕೀಮ್ ಇದೆ. ಸಾಧಾರಣ ಒಬ್ಬ ಫಾರ್ಮರಿಗೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ತಗೊಳ್ಳಿಕ್ಕೆ ಆಗುದಿಲ್ಲ, ಆದ್ರೆ ಅವನು ಉಪಯೋಗಿಸ್ಕೊಂಡು ಅದರ ಚಾರ್ಜ್ ಅನ್ನು ಕೊಡಬಹುದು. ಆ ರೀತಿಯಲ್ಲಿ
ಆ ಇಕ್ವಿಪ್ಮೆಂಟ್ಸ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಬ್ಯಾಂಕಿನವರು ಸಹಕಾರ ಕೊಡ್ತಾರೆ ಸಾಲ ರೂಪದಲ್ಲಿ. ಅವರು ಆ ಸೇವೆಯನ್ನ ಅಗ್ರಿಕಲ್ಚರಿಗೆ ಕೊಡ್ತಾರೆ. ಸೊ ನೀವು ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ ಅಲ್ಲಿ ಸರ್ಕಾರದ ಒಂದು ಉತ್ತೇಜನ ಇದೆ. ಸರ್ಕಾರದ ಉತ್ತೇಜನ ಇರುವಂತ ಎಲ್ಲ ಕಾರ್ಯಕ್ರಮಗಳು ಬ್ಯಾಂಕಿನ ಮೂಲಕವೇ ಆಗ್ತದೆ, ಅನುಷ್ಠಾನ. ಅದು ನಿಮ್ಮ ಪ್ರೈವೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಆದ್ರೂ ಕೂಡ ಎಲ್ಲ ಮಾಡಲೇಬೇಕಾಗ್ತದೆ ಕಾರ್ಯಕ್ರಮವನ್ನು ನೀವು ಅನುಷ್ಠಾನ ಮಾಡ್ತಾ ಇದ್ದೀರಿ. ಈಗ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನಲ್ಲೂ ಕೂಡ ಬಹಳ ಒಂದು ವಿಶೇಷವಾದ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. PM ಸ್ವಾನಿಧಿ ಸ್ಕೀಮ್ ಅಂತ ನೀವು ಹೇಳಿದ್ರಿ, ರಸ್ತೆ ಬದಿಯ ವ್ಯಾಪಾರಿಗಳಿಗೂ ಕೂಡ ಸಾಲವನ್ನು ಕೊಡ್ತಕ್ಕಂಥದ್ದು ಅಂತ. ಅಲ್ಲಿ ಪ್ರಾರಂಭವಾಗಿದ್ದು 10,000 ರೂಪಾಯಿಂದ, ಆ ನಂತರ 2ನೇ ಟ್ರಾಂಚ್ ಬಂತು 20,000 ಅಂತ, ಆ ನಂತರ 50,000 1, 2, 3 ಅಂತ ಇದೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಬಡ್ಡಿಯ ಬವಣೆ ಇಲ್ಲದೇನೆ ಹಣವನ್ನ ಪಡ್ತಕ್ಕಂಥ ಒಂದು ವ್ಯವಸ್ಥೆ. ಮನಿ ಲೆಂಡರ್ ಇಂದ ತಪ್ಪಿಸ್ಲಿಕ್ಕೆ. ಅದು ಮಾತ್ರ ಅಲ್ಲ, ಬ್ಯಾಂಕಿನವರದ್ದು ಕೂಡ ಅವರಿಗೆ ಬಡ್ಡಿ ಬರುವಂತದ್ದು ಟೋಟಲ್ ಆಗಿ ಅವರಿಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಎಲ್ಲ ವ್ಯವಹಾರ ಡಿಜಿಟಲೈಸೇಷನ್ ಮಾಡಿದಾಗ. ವಿನಯ್ ಭಟ್ರವರು ಮಾತಾಡುವಾಗ QR ಕೋಡ್ ವಿಚಾರ ಹೇಳಿದ್ರು. ಇವತ್ತೆಲ್ಲ ನೋಡಿದ್ರೆ ಯಾವುದೇ ರೀತಿಯ ರಸ್ತೆ ಬದಿ ವ್ಯಾಪಾರ ಹೋದ್ರು ಒಂದು ಸಿಯಾಳದ ಅಂಗಡಿಯಲ್ಲಿ ಕೂಡ ಒಂದು QR ಕೋಡ್ ಅನ್ನು ಹಾಕೊಂಡಿರ್ತಾರೆ. ಎಲ್ಲ ತರದಲ್ಲಿ ಅಂಗಡಿಗಳ ವ್ಯಾಪಾರಗಳು ಕೂಡ, ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಈ ಒಂದು ಡಿಜಿಟೈಸೇಷನ್ ಅನ್ನ ಆಗಲೇ ಎಂಬ್ರೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಫಾರ್ಮಲೈಸ್. ಅದಕ್ಕೆ ನಮ್ದು GST ಕಲೆಕ್ಷನ್ ಇಂಪ್ರೂವ್ ಆಗಿದೆ. ಕಲೆಕ್ಷನ್, ರೆಕಾರ್ಡ್ ಕಲೆಕ್ಷನ್ 1.87 lakh crore ರೆಕಾರ್ಡ್ ಕಲೆಕ್ಷನ್ ಕೂಡ ಕಳೆದ ಏಪ್ರಿಲ್ ನಲ್ಲಿ ಆಗಿದೆ. ಈಗ ಪ್ರಭು ಅವರೇ, ಲೀಡ್ ಬ್ಯಾಂಕ್ ಕಾನ್ಸೆಪ್ಟ್ ಅಂತ ಉಂಟು. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಲೀಡ್ ಬ್ಯಾಂಕ್ ಅಂತೇಳಿ. ಆ ಲೀಡ್ ಬ್ಯಾಂಕ್ ಕಾನ್ಸೆಪ್ಟ್ ಅಂದ್ರೆ ಏನು, ಯಾವ ರೀತಿ ಅದು ಫಂಕ್ಷನ್ ಆಗ್ತದೆ, ಅದ್ರ ಬಗ್ಗೆ ಹೇಳ್ತೀರಾ? ಮೊದಲಿನ ಕಾಲದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬ್ಯಾಂಕ್ ಇರುವಾಗ ಎಲ್ಲ ಬ್ಯಾಂಕಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಆ ಬ್ಯಾಂಕಿಗೆ ಅದೇ ಅವರ ಒಳಗೆ ಕಾಂಪಿಟೇಷನ್ ಆಗ್ಬೋದು, ಇಲ್ಲ ಒಂದು ಬ್ಯಾಂಕಿಗೆ ಆ ಏರಿಯಾ ಸರ್ವಿಸ್ ಮಾಡಲಿಕ್ಕೆ ಅಸಾಧ್ಯವಾಗಿರ್ಬೋದು. ಇಂಥ ಒಂದು ಸನ್ನಿವೇಶದಲ್ಲಿ ಗೌರ್ಮೆಂಟ್ ಲೀಡ್ ಬ್ಯಾಂಕ್ ಕಾನ್ಸೆಪ್ಟ್ ಅಂತ ಮಾಡಿದ್ರು. ಅಂದರೆ ಪ್ರತಿಯೊಂದು ಜಿಲ್ಲೆಯನ್ನು ಒಂದೊಂದು ಬ್ಯಾಂಕಿಗೆ ಆ ಜವಾಬ್ದಾರಿಯನ್ನು ಫುಲ್ಲ ಕೊಡೋದು. ಆ ಬ್ಯಾಂಕ್ ಅದರದ್ದು ಏನು ಕ್ರೆಡಿಟ್ ರಿಕ್ವೈರ್ಮೆಂಟ್ ಉಂಟು, ಅವರ ಜನರಿಗೆ ಏನೆಲ್ಲ ಅಲ್ಲಿ ಆಕ್ಟಿವಿಟಿ ಆಗ್ತಾ ಉಂಟು, ಅವರ ಏನು ಬಗ್ಗೆ ಫೈನಾನ್ಸ್ ಮಾಡ್ಬೋದು, ಮತ್ತು ಅದರದ್ದು ಆನ್ಯುವಲ್ ಬಜೆಟ್ ಇಷ್ಟು, ಅದರ ಬಗ್ಗೆ ಒಂದು ಅಸೆಸ್ಮೆಂಟ್ ಮಾಡಿ. ದಟ್ ಈಸ್ ಹೆಡೆಡ್ ಬೈ DC ಆಫ್ ಈಚ್ ಡಿಸ್ಟ್ರಿಕ್ಟ್. ಹೌದು, ಅಂದ್ರೆ ಲೀಡ್ ಬ್ಯಾಂಕ್ ಅಂತ ಮಾಡ್ತಾರೆ. ಲೀಡ್ ಬ್ಯಾಂಕ್ ಮತ್ತೆ ಆ ಡಿಸ್ಟ್ರಿಕ್ಟ್ ಇದ್ದು DC ಅವರಿಬ್ಬರು ಅದರಲ್ಲಿ ಕೋಆರ್ಡಿನೇಟರ್ ಆಗಿರ್ತಾರೆ. ಮತ್ತೆ ಅದರಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಅವರು ಪ್ರತಿ ಒಂದು 3 ತಿಂಗಳ ಕಾಲಕ್ಕೆ ರಿವ್ಯೂ ಮೀಟಿಂಗ್ ಮಾಡಿ ಹೇಗೆ ಅಚೀವ್ ಮಾಡಬೇಕು. ಮತ್ತೆ SLBC ಮೀಟಿಂಗ್ ಅಂತ ಉಂಟು, ಅದು ವರ್ಷಕ್ಕೊಮ್ಮೆ ಆಗುವಂಥದ್ದು. ಅದು ಸ್ಟೇಟ್ ಲೆವೆಲ್ ಎಲ್ಲ ಲೀಡ್, ಆ ಸ್ಟೇಟ್ ಇದೆಲ್ಲ ಲೀಡ್ ಮ್ಯಾನೇಜರ್ಸ್ ಹೋಗಿ ಅಲ್ಲಿ ಹೋಗಿ ಸ್ಟೇಟ್ ಲೆವೆಲಲ್ಲಿ ನಿಮ್ಗೆ ಎಷ್ಟು ಟಾರ್ಗೆಟ್ ಕೊಟ್ಟದ್ದು, ಎಷ್ಟು ಅಚೀವ್ ಮಾಡಿದ್ದು, ಆಗಿಲ್ಲ ಅಂತ ಯಾಕೆ ಆಗಿಲ್ಲ ಅಂತ ನಾವು ರಿಪ್ಲೈ ಕೊಡಬೇಕು. ಮತ್ತು ಅದು ಮೀಟಿಂಗ್ ಅಂದರೆ ತುಂಬ ಅದು ಟಾರ್ಗೆಟಿಗೆ ಅದು ಬದ್ಧವಾಗಿರಬೇಕು. ನಾವು ಏನೋ ಒಂದು ಟಾರ್ಗೆಟ್ ಹೇಳಿ ಏನೋ ಒಂದು ಅಚೀವ್ ಮಾಡಿದ್ರೆ ಅವ್ರು ಕೇಳಲ್ಲ. ಅವರು ಆ ರೀತಿ ಅಗ್ರಿಕಲ್ಚರ್ ಆಗಲಿ ಬೇರೆ ಯಾವುದೇ ಗೌರ್ಮೆಂಟ್ ಸ್ಪಾನ್ಸರ್ಡ್ ಆ್ಯಕ್ಟಿವಿಟಿ ಆಗಲಿ ಅವರು ವರ್ಷಕ್ಕೊಮ್ಮೆ ಟಾರ್ಗೆಟ್ ಕೊಡ್ತಾರೆ, ಆ ಟಾರ್ಗೆಟನ್ನು ರೀಚ್ ಆಗಬೇಕು. ಮತ್ತು ಈಗ ಅವರದೊಂದು ಸ್ವಲ್ಪ ಸಡಿಲಿಕೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕೆಲವು ಬ್ಯಾಂಕ್ ಅವರಿಗೆ ಆ ಲೀಡ್ ಬ್ಯಾಂಕ್ ಜವಾಬ್ದಾರಿಯುತ ಪ್ಲೇಸಲ್ಲಿ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯವಾಗ್ತಾ ಹಾಗೂ ಸ್ವಲ್ಪ ಕಷ್ಟ ಆಗಿದೆ ಅಂತೇಳಿ ಈಗ ಅವರದ್ದು ಸ್ವಲ್ಪ ಸಡಿಲಿಕೆ ಏನಂದರೆ ಯಾವ ಬ್ಯಾಂಕು ಎಲ್ಲೂ ಮಾಡ್ಬೋದು. ಓಕೆ, ನೀವು ನಿಮ್ಮ ಲೀಡ್ ಬ್ಯಾಂಕ್ ಹೊರಗೆ ಡಿಸ್ಟ್ರಿಕ್ಟ್ ಹೊರಗೆ ಹೋಗಿ ಕೂಡ ಕಮಾಂಡ್ ಏರಿಯಾ ಅದೆಲ್ಲ ಇಲ್ಲ. ಈಗ ಇಟ್ ಇಸ್ ಲಿಮಿಟೆಡ್ ಟು ಓನ್ಲಿ ಅಸೆಸ್ಮೆಂಟ್ ಆಫ್ ಕ್ರೆಡಿಟ್ ರಿಕ್ವೈರ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಆಫ್ ದ ಕ್ರೆಡಿಟ್ ನೀಡ್ಸ್ ಆಫ್ ದಿ ಪೀಪಲ್. ಓಕೆ, ಎಕ್ಸಲೆಂಟ್. ಬಹಳ ಒಂದು ಈ ಲೀಡ್ ಬ್ಯಾಂಕ್ ಕಾನ್ಸೆಪ್ಟ್ ಇಂದಾಗಿ ಕೂಡ ಒಂದು ಪ್ರಾಪರ್ ಮಾನಿಟರಿಂಗ್ ಕೂಡ ಆಗ್ತಾ ಉಂಟು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹೂ ಸ್ಪೀಕಿಂಗ್? ನಮಸ್ಕಾರ ಸರ್, ಡಾಕ್ಟರ್ ಸುರೇಶ್ ನೆಗಳಗುಳಿ. ಡಾಕ್ಟರ್ ಸುರೇಶ್ ನೆಗಳಗುಳಿ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೊಂದು ಚುಟುಕನ್ನು ಕಳಿಸಿದ್ರಲ್ಲ 2 ಬ್ಯಾಂಕಿಂಗ್ ಬಗ್ಗೆ, ಅದನ್ನು ನೀವೇ ನಿಮ್ಮ ಬಾಯಲ್ಲೇ ಹೇಳಿಬಿಡಿ. ಅದು ನೋಡ್ಬೇಕಷ್ಟೇ ಈಗ. ಆಯ್ತು, ಬಾಲಚಂದ್ರ ಅವರಿಗೆ ಮೊದಲಾಗಿ ನಂದು ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಥ್ಯಾಂಕ್ ಯು. ಅವರು ನನ್ನ ಆತ್ಮೀಯರು, 40 ವರ್ಷದ ಪರಿಚಯ. ನಿಮ್ಮ ಪ್ರಶ್ನೆ ಕೇಳಿ ಡಾಕ್ಟ್ರೇ, ಪ್ರಶ್ನೆ ಕೇಳಿ. ಪ್ರಶ್ನೆ ದೊಡ್ಡ ಪ್ರಶ್ನೆ ಏನಿಲ್ಲ ಸರ್ ನನ್ನ ಹತ್ರ. ಈಗ ಈ ಇದ್ರದ್ದು ಕೇರ್ ಓರಿಯೆಂಟೆಡ್ ಅಲ್ಲಿ ನಾವು ಫಿಕ್ಸ್ಡ್ ಡೆಪಾಸಿಟ್ ಕೆಲವು ಸ್ಕೀಮ್ಗಳಿದೆ ಬ್ಯಾಂಕಿಂದು, ಅವುಗಳು ಸೆಕ್ಯೂರ್ಡ್ ಹೇಗೆ ಅಂತ ಒಂದು ಪ್ರಶ್ನೆ. ಯಾವ್ದು ಕೆಲವು ಶೇರ್ ಓರಿಯೆಂಟೆಡ್ ಇದರಲ್ಲಿ FD ಇಡುವ ಸ್ಕೀಮ್ ಈ ಕರ್ನಾಟಕ ಬ್ಯಾಂಕ್ ಇಂದೆಲ್ಲ ನೋಡಿದ್ದೇನೆ ನಾನು ಮೊದಲು. ಅದು ಅದರ ಸೇಫ್ಟಿ ಬಗ್ಗೆ ಒಂದು ಡೌಟ್ ಇತ್ತು ನನಗೆ. ಮತ್ತೆ ಇನ್ನೊಂದು, ಈಗ ಒಂದು ವಾಟ್ಸಪ್ ಅಲ್ಲೆಲ್ಲ ಬರ್ತಾ ಉಂಟು ಸರ್, ಕೆಲವು ನಮ್ಮಲ್ಲಿ ತುಂಬಾ ಇದಿರ್ತಾರಲ್ಲ ಬೇರೆ ಬೇರೆ ಕಡೆ ಅಕೌಂಟು, ಅದು ಚಾಲು ಇಲ್ಲ ಇದ್ರೆ ಹಣ ಹೋಗ್ತದೆ ಅಂತ ಹೇಳಿ. ಹಾಗೆ ಅದೆರಡರ ಬಗ್ಗೆ
ಸ್ವಲ್ಪ ಮಾಹಿತಿ ಸಾಕು ನನಗೆ. ಮತ್ತೆ ಬ್ಯಾಂಕಿನ ಬಗ್ಗೆ ಹೆಚ್ಚು ಮಾತಾಡುವಷ್ಟು ನಾನು ಗೊತ್ತಿಲ್ಲ ನನಗೆ. ಅಲ್ಲ, ನಾಮಿನೇಷನ್ ಬಗ್ಗೆ ಹೇಳುದಾ ನೀವು? ಹೌದು, ನಾಮಿನೇಷನ್ ಅಲ್ಲ, ಬ್ಯಾಂಕಿಂದು ಚಲಾವಣೆಯಲ್ಲಿ 1 ವರ್ಷದಿಂದ ಮೇಲೆ ಇಲ್ಲದಿದ್ರೆ ಇರುವ ಅಮೌಂಟ್ ಹಾಗೆ ಹೋಗ್ತದೆ ಅಂತ ವಾಟ್ಸಪ್ ಅಲ್ಲಿ ಓದಿದೆ ನಿನ್ನೆ. ಓಕೆ ಓಕೆ. ಅದರ ಬಗ್ಗೆ ಮತ್ತೆ ಇನ್ನು ಕೆಲವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಸರ್, ಈ ಮಿನಿಮಮ್ ಬ್ಯಾಲೆನ್ಸ್ ಅಂತ 12,000 ಇಡ್ತಾರೆ. ಅಂತದ್ದು ಕೆಲವರಿಗೆ ಹೇಗೆ ಅಷ್ಟು ಹಣವನ್ನು ಇಟ್ಕೊಂಡೇ ಇರುವುದು ಅಂತ ಹೇಳಿ ಅದರ ಬಗ್ಗೆ ಮಾಹಿತಿ ಉಂಟು ಅಂತ ಹೇಳ್ಬೇಕಿತ್ತು. ಹೌದೌದು, ಉತ್ತಮ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಾರೆ. ಅದ್ರ ಮುಂಚೆ ಇನ್ನೊಂದು ಚುಟುಕ ಓದ್ತೇನೆ. ಬಾಲಚಂದ್ರರ ಜೊತೆಗೆ ಪ್ರಭು ಹೇಳಿ ಅದೇ ಬಾಲಚಂದ್ರರ ಜೊತೆಗೆ ಪ್ರಭುಗಳಿರಲ್ಲ ವೇಳೆ ಮೇಳವಿಸಿ ಬರಲಂದ ಅರ್ಥವಂತಿಕೆಗೆ, ಅಂದ್ರೆ ಹಣ ಇಲ್ಲಿ ಶೂಲದನ್ನು ತಿರಿಯುವುದು ಹಣವಿರದ ಮನುಜನನು ಲೀಲೆಯಿಂದುಳಿಸದನು ವೀರ ತಮ್ಮ. ವೆರಿ ನೈಸ್. ಇನ್ನೊಂದು ಯಾವ್ದು ಬರ್ದಿದ್ರಲ್ಲ, ಹೇಳಿ ಸರ್. ಇನ್ನೊಂದು ಬರ್ದಿದ್ರಲ್ಲ, ಇನ್ನೊಂದ ಹಣದ ಗುಣವನ್ನು ತಿಳಿದು ಜೀವನವ ನಡೆಸು. ಅದು ನಿಮ್ಮ ಹತ್ರ ಉಂಟು, ನೀವು ಓದಿದ್ದನ್ನು. ಹೌದು, ಅದೇ ಹಣದ ಗುಣವನ್ನು ತಿಳಿದು ಜೀವನವ ನಡೆರಸು, ಗುಣಮದುವೆ ವಿನಿಯೋಗಕ್ಕಿರಲು ಮತಿ ಸೊಗಸು. ನನ್ನ ಸನ್ಮಿತ್ರ ಶ್ರೀ ಬಾಲಚಂದ್ರರ ಜೊತೆಗೆ ಪ್ರಭುಗಳು ನಾಯಕರು ಇರುವಾಗ ಸೊಬಗು. ಆಹಾ, ಬಹಳ ಚೆನ್ನಾಗಿ ನಮ್ಮ ಡಾಕ್ಟರ್ ನೆಗಳಗುಳಿಯವರು ಸಾಹಿತಿಗಳು ಕೂಡ ನಮ್ಮ ಕರ್ನಾಟಕ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಯಾವುದು ನಿಮ್ದು ಚುಟುಕು ಸಾಹಿತ್ಯ ಪರಿಷತ್ತಿದು ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ಅದರ ಅಧ್ಯಕ್ಷರು ಕೂಡ ಬಹಳ ಆಯ್ತು. ನಿಮ್ಮ ಪ್ರಶ್ನೆಗೆ ಈಗ ಆನ್ಸರ್ ಹೇಳ್ತಾರೆ. ಈಗ ಗವರ್ಮೆಂಟ್ 1 ವರ್ಷ ನೋಡಿ. ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೇ, ಧನ್ಯವಾದಗಳು ತಮ್ಮ ಅನಿಸಿಕೆಗಳಿಗೆ, ನಮ್ಮನ್ನ ಕುರಿತು ಚುಟುಕು ಬರೆದಕ್ಕೆ. 2 ವಿಚಾರವನ್ನು ಹೇಳಿಬಿಡ್ತೇನೆ. ಒಂದು, ಕಸ್ಟಮರ್ ಎಜುಕೇಶನ್ ಬಗ್ಗೆ ಬಹಳ ಪ್ರಾಮುಖ್ಯವನ್ನು ಕೊಡ್ತಕ್ಕಂಥ ದಿನ ಇದು. ಹೆಚ್ಚಿನ ಕಸ್ಟಮರ್ಗಳಿಗೆ ತಮ್ಮ ಅಕೌಂಟ್ ಓಪನ್ ಆದ ನಂತರ ಒಂದು ವೇಳೆ ಟ್ರಾನ್ಸಾಕ್ಷನ್ ಅದ್ರಲ್ಲಿ ಮಾಡದೇ ಇದ್ರೆ ಮುಂದೆ ಏನಾಗುತ್ತೆ ಅಂತಕ್ಕಂಥ ಒಂದು ತಿಳುವಳಿಕೆ ಇರೋದಿಲ್ಲ. ನಾವೊಂದು ಇನ್ಆಪರೇಟಿವ್ ಅಕೌಂಟ್ ಅಂತ ಹೇಳ್ತೀವಿ. ಅಕೌಂಟ್ ಓಪನ್ ಆದ್ಮೇಲೆ 12 ತಿಂಗಳವರೆಗೆ ಏನೋ ಟ್ರಾನ್ಸಾಕ್ಷನ್ ಆಗದೆ ಇದ್ರೆ ಅದು ಡಾರ್ಮೆಂಟ್ ಇನ್ಆಪರೇಟಿವ್ ಅಕೌಂಟ್ ಅಂತ ಹೇಳಿ. ಆ ಡಾರ್ಮೆಂಟ್ ಅಕೌಂಟ್ ಆಯಾ ಬ್ಯಾಂಕಿನಲ್ಲೇ ಇರುತ್ತೆ, 10 ವರ್ಷದವರೆಗೆ ಇರ್ತದೆ. 10 ವರ್ಷ ಆದ ನಂತರ ರಿಸರ್ವ್ ಬ್ಯಾಂಕಿನವರ ಒಂದು ಮಾರ್ಗದರ್ಶನ ಏನಿದೆ ಅಂತ ಹೇಳಿದ್ರೆ, ಅಂತ ಅಕೌಂಟ್ಗಳನ್ನ ಡೆಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಅಂತ ಮಾಡಿದ್ದಾರೆ, DEF ಅಂತ ಹೇಳ್ತೇವೆ. ಆ ಫಂಡಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಆದರೆ ಒಂದು ತಿಳ್ಕೋಬೇಕು, ಒಂದು ಸಾರಿ ರಿಸರ್ವ್ ಬ್ಯಾಂಕಿಗೆ ನಾವು ಆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ ನಂತರ ಡೆಪಾಸಿಟರ್ಗೆ ಆ ಹಣ ವಾಪಸ್ ಬರೋದಿಲ್ಲ ಅಂತಕ್ಕಂಥ ಒಂದು ಏನಾದ್ರು ಅನಿಸಿಕೆ ಇದ್ರೆ ಅದು ತಪ್ಪು. ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ KYC ಡಾಕ್ಯುಮೆಂಟ್ ಎಲ್ಲವನ್ನ ಕೊಟ್ಟು ಆ ಬ್ಯಾಂಕಿನ ಬ್ರಾಂಚಿಗೆ ಹೋಗಿ ತಮ್ಮ ಅಕೌಂಟ್ ಅನ್ನ ಆಕ್ಟಿವೇಶನ್ ಮಾಡ್ಕೊಳ್ಬಹುದು. ರಿಸರ್ವ್ ಬ್ಯಾಂಕಿನಲ್ಲಿ ಪ್ರಾವಿಷನ್ ಇದೆ, ಬ್ಯಾಂಕಿನ ಮೂಲಕ ಅಪ್ಲಿಕೇಶನ್ ತರಿಸ್ಕೊಂಡು ಆ ಹಣವನ್ನು ವಾಪಸ್ಸು ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಈಗ ಏನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಂತ ಎಲ್ಲ ಅನ್ಕ್ಲೈಮ್ಡ್ ಡೆಪಾಸಿಟ್ ಅನ್ನ ಇಷ್ಟೊತ್ತವರೆಗೆ ಆಯಾ ಬ್ಯಾಂಕಿನವರು ತಮ್ಮ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನೀವು ಓದಿರ್ಬೋದು ಪೇಪರ್ ನಲ್ಲಿ, ಎಲ್ಲ ಬ್ಯಾಂಕಿನದ್ದು ಇನ್ಫಾರ್ಮೇಶನ್ ಒಂದೇ ಕಡೆಯಲ್ಲಿ ಸಿಕ್ಕಬೇಕು ಅಂತ ಹೇಳಿ. ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಬ್ಯಾಂಕಿನಲ್ಲಿ ಕೂಡ ಈ ಅನ್ಕ್ಲೈಮ್ಡ್ ಡೆಪಾಸಿಟ್ ಏನಿದೆ ಅದರ ಒಂದು ಇನ್ಫಾರ್ಮೇಶನ್ ಒಂದೇ ಕಡೆಯಲ್ಲಿ ಸಿಗಬೇಕು ಅಂತ ಹೇಳಿ ಒಂದು ಸಾಮಾನ್ಯ ವೇದಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಪೋರ್ಟಲ್ ಹೋದಾಗ ಬೇಕಾದಂತ ಇನ್ಫಾರ್ಮೇಶನ್ ಕೊಟ್ಟಾಗ ಆ ಯಾವ ಬ್ರಾಂಚ್ನಲ್ಲಿ ನಮ್ದು ಅಕೌಂಟ್ ಇದೆ ಅಂತ ಗೊತ್ತಾಗತ್ತೆ ಅಷ್ಟೇ. ಸೊ ಹಾಗಾಗಿ ಈ ಕಸ್ಟಮರ್ಗಳಿಗೆ ನಾವು ಹೇಳ್ತಕ್ಕಂಥದ್ದು ಅಷ್ಟೇಯ, ಕಾಲಕ್ಕೆ ನಿಮ್ಮ ಅಕೌಂಟ್ ಅನ್ನು ಆಪರೇಟ್ ಮಾಡ್ತಾ ಇರಿ, ಡಾರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಡಿ. ಆ ನಂತರದಲ್ಲಿ ಅಲ್ಲಿ ಕೂಡ KYC ಅನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಇರ್ತದೆ. ಪ್ರತಿ ಕಸ್ಟಮರ್ನ ಅವರ ಒಂದು ರಿಸ್ಕ್ ಕ್ಯಾಟಗರೈಸೇಷನ್ ಅಂತ ನಾವು ಮಾಡ್ತೀವಿ, ಅವರ ಪ್ರೊಫೈಲ್ ಅನ್ನು ನೋಡಿಕೊಂಡು ಲೋ ರಿಸ್ಕ್ ಅಂತ ಹೇಳ್ತೀವಿ. 10 ವರ್ಷಕ್ಕೊಂದ್ಸಾರಿ ಅಲ್ಲಿ KYC ಅನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಮೀಡಿಯಂ ರಿಸ್ಕ್ ಅಂತ ಹೇಳ್ತೇವೆ 8 ವರ್ಷದಲ್ಲಿ, ಹೈ ರಿಸ್ಕ್ ಅಂತ ಹೇಳ್ತೇವೆ 2 ವರ್ಷದಲ್ಲಿ ಒಂದ್ಸಾರಿ KYC ಅನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಇದು ಒಂದು ಬಹಳ ದೊಡ್ಡ ಕೆಲಸ ಇದಕ್ಕೆ. ಯಾಕೆಂದ್ರೆ ಪ್ರತಿ ಸಾರಿ ಆ ವರ್ಷ ಆದಾಗ 2 ವರ್ಷ 8 ವರ್ಷ 10 ವರ್ಷ ಆದಾಗ ಹೇಗೇನು ನಾವು ಕಸ್ಟಮರ್ ಹತ್ರ ಹೋಗ್ಬೇಕಾಗ್ತದೆ, ಅವರಿಂದ KYC ಡಾಕ್ಯುಮೆಂಟ್ ಅನ್ನು ತಗೊಳ್ಬೇಕಾಗ್ತದೆ, ಮತ್ತೆ ಅವರ ಪ್ರೊಫೈಲ್ ಅನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ನೀವು ಆಪರೇಟ್ ಮಾಡ್ತಾ ಇದ್ದಂತ ಅಕೌಂಟಿಗೂ ಅಪ್ಲೈ ಆಗುತ್ತೆ, ಆಪರೇಟ್ ಮಾಡದೇ ಇರ್ತಕ್ಕಂಥ ಅಕೌಂಟ್ಗಳಿಗೂ ಕೂಡ ಆಗತ್ತೆ. ಹಾಗಾಗಿ ಒಂದು ವಿಚಾರ ಅಂತ ಹೇಳಿದ್ರೆ, ನೀವೊಂದು ಉದ್ದೇಶ ಇಟ್ಕೊಂಡು ಒಂದು ಅಕೌಂಟ್ ಅನ್ನು ಮಾಡಿದ್ದೀರಿ, ಆ ಉದ್ದೇಶದ ಪ್ರಕಾರವಾಗಿ ಬ್ಯಾಂಕ್ ಅಕೌಂಟ್ ಅನ್ನು ನೀವು ಬಳಕೆ ಮಾಡ್ತಾ ಇರಿ, ಯೂಸ್ ಮಾಡ್ತಾ ಇರಿ. ಅಲ್ಲಿರ್ತಕ್ಕಂಥ ಅಕೌಂಟ್ ಆಪರೇಟಿವ್ ಅಕೌಂಟ್ ಆಗಿ ಇರಲಿ ಅಂತ ಹೇಳಿ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹೂ ಸ್ಪೀಕಿಂಗ್? ನಾನು ಅಶಿತ್ ಹೆಗ್ಡೆ ಅಂತ, ಉಡುಪಿ ಅಂಬಲ್ಪಾಡಿಯಿಂದ ಮಾತಾಡುದು. ಅಶಿತ್ ಹೆಗ್ಡೆ ಅವರು ಏನು ಮಾಡ್ತಾ ಇದ್ದೀರಿ? ಅಶಿತ್ ಹೆಗ್ಡೆ ಅವರೇ, ನಾನು ರಿಟೈರ್ಡ್ ಪರ್ಸನ್. ಹೇಳಿ ನಿಮ್ಮ ಪ್ರಶ್ನೆ ಕೇಳಿ.
ಈಗ ಬಾಲಚಂದ್ರ ಅವರು ಮಾತಾಡುವಾಗ ಡಾರ್ಮೆಂಟ್ ಅಕೌಂಟ್ ವಿಷಯ ಹೇಳಿದ್ರು. ಹೌದು, 10 ವರ್ಷದ ನಂತರ ರಿಸರ್ವ್ ಬ್ಯಾಂಕ್ಗೆ ಹೋಗ್ತದೆ, ಆಮೇಲೆ ಅದನ್ನ ರಿವೈವ್ ಮಾಡಬಹುದು ಅಂತ. ರಿಸರ್ವ್ ಬ್ಯಾಂಕಿಗಲ್ಲ, ಡೆಪಾಸಿಟ್ ಎಜುಕೇಶನ್ ಅವೇರ್ನೆಸ್ ಫಂಡ್ ಹೋಗ್ತದೆ. ಆದ್ರೆ ಅವರು ಅದು ಇನ್ನೊಂದು ಹೇಳ್ಬೇಕು, ರಿಸರ್ವ್ ಬ್ಯಾಂಕಿನ ಗೈಡ್ ಲೈನ್ ಇದೆ, ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ KYC ಎಲ್ಲ ಸರಿ ಇದ್ದ ಕೂಡಲೇ ಬ್ಯಾಂಕ್ಸ್ ಹ್ಯಾವ್ ಟು ರಿಯಾಕ್ಟಿವೇಟ್ ದ ಅಕೌಂಟ್ ದೆನ್ ಅಂಡ್ ದೇರ್, ನಾಟ್ ವೇಟ್ ಫಾರ್ ದ RBI ಆರ್ ಡೆಫ್ ಫಂಡ್ ಟು ರಿಟರ್ನ್ ದ ಮನಿ. ಹೆಚ್ಚಿನ ಬ್ಯಾಂಕ್ನವರು ಹೀಗೆ ಮಾಡ್ತಾರೆ, ರಿಸರ್ವ್ ಬ್ಯಾಂಕ್ಗೆ ಕಳಿಸೋದು 1 ತಿಂಗಳ ನಂತರ 1.5 ತಿಂಗಳ ನಂತರ ಬರ್ತದೆ. ಹಾಗಾಗಿ ಅದು ಇದನ್ನ ಅವರು ಸ್ಪಷ್ಟವಾಗಿ ಹೇಳ್ಬೇಕು ಜನರಿಗೆ. ಈ ಬ್ಯಾಂಕ್ಸ್ ಆರ್ ಸಪೋಸ್ ಟು ಅಪ್ ಫ್ರಂಟ್ activate the account and bring back the balance immediately out of their own funds. ಆಮೇಲೆ lodge the claim with the debt. This is the provision of RBI. ದಯವಿಟ್ಟು ಅದನ್ನ ಹೇಳಲಿಕ್ಕೆ ಹೇಳಿ, so that people become aware of this provision. Okay, excellent. ಬಹಳ ಈಗ ಒಂದು RBI ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಬ್ಯಾಂಕಿನವರಿಗೆ, ನೀವು ಐಡೆಂಟಿಫೈ ಮಾಡಿ ನೀವು ಕೊಡಬೇಕು 100 days 100 pays ಅಂತ ಹೇಳಿ. 100 days ಒಳಗೆ 100 ಪಾರ್ಟಿ ಅಂತದ್ದು ಅನ್ಕ್ಲೇಮ್ಡ್ ಡೆಪಾಸಿಟ್ ಇದ್ದೆ ನೀವು ಐಡೆಂಟಿಫೈ ಮಾಡಿ ಅವರನ್ನು ಅಪ್ರೋಚ್ ಆಗಿ ಅವ್ರಿಗೆ ದುಡ್ಡು ಕೊಡ್ಬೇಕಂತ ಒಂದು ಹೊಸ ನಿರ್ದೇಶನ ಕೊಟ್ಟಿದ್ದಾರೆ. ಅಂದ್ರೆ RBI is doing lot of 100 days 100 pays ಕಸ್ಟಮರ್ 3 ದಿವಸದೊಳಗೆ ನೀವು ಪಾರ್ಟಿಯನ್ನು ನೀವು 100 ಪಾರ್ಟಿನ ಐಡೆಂಟಿಫೈ ಮಾಡಿ ಅವರ ದುಡ್ಡನ್ನು ಅವರಿಗೆ ಲೀಗಲ್ ಯಾರು ಇರಲಿ ಅವರ ಯಾರ ಕ್ಲೈಮೆಂಟ್ ಇರಲಿ. ಅದು IRDA ಏನ್ ಮಾಡ್ತಾರೆ, ಇನ್ಶೂರೆನ್ಸ್ ಮೆಚ್ಯೂರ್ ಆದ ಕೂಡಲೇ ಪಾರ್ಟಿ ಹೋಗ್ಬೇಕಂತಿಲ್ಲ, ಅವರಾಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಒಂದು ವೇಳೆ ಅದು ಪೇಮೆಂಟ್ ಮಾಡದಿದ್ರೆ ಅದಕ್ಕೆ ಅವರು ಫಾಲೋ ಅಪ್ ಮಾಡ್ತಾರೆ IRDA ಅವರು. ಇಟ್ ಇಸ್ ಎ ರಿಮಾರ್ಕ್ ಫಾರ್ ದಿ ಇನ್ಶೂರೆನ್ಸ್ ಕಂಪನಿ, ಅದರಿಂದ ಅವರು ಫಾಲೋ ಅಪ್ ಮಾಡ್ತಾರೆ. ಈಗ ತುಂಬಾ ನಮ್ಮ ರೆಗ್ಯುಲೇಟರ್ಸ್ ಇದ್ದಾರೆ, ಸಂಬಂಧಪಟ್ಟಂತ ಅಕೌಂಟ್ ಬರೀ ಅವರ ಕಸ್ಟಮರ್ ಅಕೌಂಟ್ ಅಂತ ಹೇಳಿದ್ರೆ ಅದರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಸೇರ್ ಬಂತು. ಮೆಚೂರ್ ಆಗಿರ್ತಕ್ಕಂಥ ಫಿಕ್ಸೆಡ್ ಡೆಪಾಸಿಟ್ 10 ವರ್ಷದವರೆಗೆ ಯಾರು ತಗೊಂಡೋಗಿಲ್ಲ ಅಂತಂದ್ರೆ ಬ್ಯಾಂಕ್ನಲ್ಲಿ ಅದನ್ನ ಇಟ್ಕೊಳ್ಳುವಾಗಿಲ್ಲ. ಒಂದನೇದಾಗಿ ಕಸ್ಟಮರ್ಗೆ ಸಂಬಂಧಪಟ್ಟಂತ ಯಾವುದೇ ಅಕೌಂಟ್ ಓಪನ್ ಮಾಡಿದ್ದನ್ನು ಕರೆಕ್ಟ್ ಆಪರೇಟ್ ಮಾಡಿ. ಎರಡನೇದಾಗಿ ನಾಮಿನೇಷನ್ ಯಾರು ಸರಿ ಮಾಡದಿದ್ರೆ, ಈಗ ನಾಮಿನೇಷನ್ ಕರೆಕ್ಟ್ ಮಾಡಲೇಬೇಕು, ಇಲ್ದಿದ್ರೆ ನಾಳೆ ಕ್ಲೈಮ್ ಮಾಡುವಾಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಈಗ ಪ್ರಭು ಅವರೇ, ವಾಟ್ ಇಸ್ ದ ರೋಲ್ ಆಫ್ ಒಂಬುಡ್ಸ್ಮ್ಯಾನ್ ಇನ್ ಬ್ಯಾಂಕಿಂಗ್? ಈಗ ಏನಾಗಿದೆ, ಪ್ರತಿ ಬ್ಯಾಂಕಲ್ಲಿ ಎಕ್ಸ್ಟರ್ನಲ್ ಪರ್ಸನಿಂದ ಆ ಬ್ಯಾಂಕಲ್ಲಿ ಒಂದು ಒಂಬುಡ್ಸ್ಮ್ಯಾನ್, ಯಾವುದೆಲ್ಲ ಒಂದು ಗ್ರೀವಿಯನ್ಸಸ್ ಕಸ್ಟಮರ್ ಇದೊಂದು ಕಂಪ್ಲೇಂಟ್ ಉಂಟು ಅದನ್ನು ಒಂದು ಪರಿಹಾರ ಮಾಡುವ ಒಂದು ವೇದಿಕೆ ಇರ್ತದೆ. ಈಗ ಕರ್ನಾಟಕ ಬ್ಯಾಂಕಿನಲ್ಲಿ ಒಂಬುಡ್ಸ್ಮ್ಯಾನ್ ಅಂದರೆ ಬೇರೆ ಬ್ಯಾಂಕಿನವರು ಬರಬೇಕಾಗ್ತದೆ, ಅದೇ ಬ್ಯಾಂಕಿನವರು ಆಗೋದಿಲ್ಲ, ಯಾಕಂದರೆ ಮ್ಯಾಚ್ ಫಿಕ್ಸಿಂಗ್ ಆಗಬಾರ್ದು ಅಂತೇಳಿ. ಅದೇ ರೀತಿ RBI ಅಲ್ಲಿ ಕೂಡ ಒಂಬುಡ್ಸ್ಮ್ಯಾನ್ ಉಂಟು. ವಾಟ್ ಇಸ್ ದ ರೋಲ್ ಆಫ್ ಒಂಬುಡ್ಸ್ಮ್ಯಾನ್ ಇನ್ ಗಿವಿಂಗ್ ಕಸ್ಟಮರ್ ಇದು ಗ್ರೀವಿಯನ್ಸ್ ಅನ್ನು ಯಾವ ರೀತಿ ಅಡ್ರೆಸ್ ಮಾಡ್ತಾರೆ? ಒಳ್ಳೆ ಪ್ರಶ್ನೆ. ಈಗ ಬ್ಯಾಂಕ್ ಇಸ್ ಗ್ರೋವಿಂಗ್ ದಟ್ ಕಂಪ್ಲೇಂಟ್ಸ್ ಆರ್ ಇನ್ಕ್ರೀಸಿಂಗ್. ಬ್ಯಾಂಕ್ ದೊಡ್ಡ ಬೆಳೀತಾ ಇದ್ದಾಗೆ ಕಂಪ್ಲೇಂಟ್ಸ್ ತುಂಬ ಜಾಸ್ತಿ ಆಗ್ತದೆ. ಮತ್ತೆ ಜನರಿಗೆ ಯಾವ ರೀತಿಯಲ್ಲಿ ಅದು ಕಂಪ್ಲೇಂಟ್ ಸಾಲ್ವ್ ಮಾಡಬೇಕಂತ ಬಗ್ಗೆ ವಿಚಾರ ತಿಳಿತಾ ಇಲ್ಲ. ಬ್ಯಾಂಕಲ್ಲಿ ಬರ್ದಾಗ್ತಾರೆ, ಏನೋ ರಿಪ್ಲೈ ಬರ್ತಾ ಇಲ್ಲ. ಮತ್ತೆ ಎಲ್ಲಿಯ ಬೇರೆ ವೆಬ್ಸೈಟಲ್ಲಿ ಹಾಕ್ತಾರೆ, ಅದಕ್ಕೂ ರಿಪ್ಲೈ ಬರೋದಿಲ್ಲ. ಕೋರ್ಟಿಗೆ ಹೋದರೆ 10-12 ವರ್ಷವರೆಗೆ ಡಿಸಿಷನ್ ಬರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ಸುವ್ಯವಸ್ಥಿತವಾದ ಒಂದು ಕಂಪ್ಲೇಂಟ್ ರಿಸೊಲ್ಯೂಷನ್ ಒಂದು ಪ್ರೊಸೆಸ್ ಕೊಡಬೇಕಂತ ಹೇಳಿ ಒಂದು ದೃಷ್ಟಿಯಲ್ಲಿ RBI ಒಂಬಡ್ಸ್ಮ್ಯಾನ್ ಸ್ಕೀಮ್ ಅಂತ ಒಂದು ಜಾರಿಗೆ ಬಂತು. ಇದು RBI ಒಂಬಡ್ಸ್ಮ್ಯಾನ್ ಇಸ್ ಸೂಪರ್, ಈಸ್ ದ ಚೀಫ್ ಜನರಲ್ ಮ್ಯಾನೇಜರ್ ಆಫ್ RBI ಹೂ ಇಸ್ ಲುಕಿಂಗ್ ಆಫ್ಟರ್. ನೀವು ಏನೇ ಕಂಪ್ಲೇಂಟ್ ಇರಲಿ, ನಿಮಗೆ ಸರ್ವಿಸ್ ಡೆಫಿಷಿಯನ್ಸಿ ಆಫ್ ಸರ್ವಿಸ್ ಅಂತ ಅದು ಡೈರೆಕ್ಟ್ ನಾವು RBI ಒಂಬಡ್ಸ್ಮ್ಯಾನ್ ಹಾಕ್ಬೇಕಾ ಅಥವಾ ಆಯಾ ಬ್ಯಾಂಕಿಗೆ ಒಂಬಡ್ಸ್ಮ್ಯಾನ್ ಹಾಕಿ? ನೀವು ಅದನ್ನುಂಟು. ಫಸ್ಟ್ ಏನು ಕಂಪ್ಲೇಂಟ್ ಇದೆ ಫಸ್ಟ್ ನೀವು ಆ ಬ್ಯಾಂಕಿಗೆ ಟೇಕಪ್ ಮಾಡಬೇಕು. ಯಾವ ಬ್ಯಾಂಕಲ್ಲಿ ನಿಮಗೆ ಈಗ ATM ಅಲ್ಲಿ ಕ್ಯಾಶ್ ಬಂದಿಲ್ಲ, ಇಲ್ಲ ಏನೋ ಒಂದು ಟ್ರಾನ್ಸಾಕ್ಷನ್ ಫೇಲ್ ಆಯಿತು, ಆ ಬ್ಯಾಂಕಿಗೆ ನೀವು ಲೆಟರ್ ಬರೀಬೇಕು. ಆ ಬ್ಯಾಂಕಿಂದ 30 days ಒಳಗೆ ನಿಮಗೆ ರಿಪ್ಲೈ ಬಂದಿಲ್ಲ, ಅದರ ರಿಪ್ಲೈ ಬಂದು ನಿಮಗೆ ಅದನ್ನು ಸಮಾಧಾನ ಆಗಿಲ್ಲ ಅಂದರೆ ಅವರು ಆ 50 ಕೊಡ್ಬೋದು, ಇಲ್ಲ ಕೊಡದೇ ಇರ್ಬೋದು. ಆಗ ನೀವು RBI ಡೈರೆಕ್ಟ್ ವೆಬ್ ಪೋರ್ಟಲ್ ಇದೆ. ಈಗ ನೀವು ರೀಜನ್ ವೈಸ್ ಇಲ್ಲ, ಎಲ್ಲ ಒಟ್ಟು ಮಾಡಿ ಒಂದೇ ವೆಬ್ ಪೋರ್ಟಲ್ ಮಾಡಿದ್ದಾರೆ ಅವರು, cms.rbi.org ಅಂತೇಳಿ. ಅಲ್ಲಿಗೆ ನೀವು ಹೋದರೆ ನಿಮಗೆ ಅಲ್ಲಿ ಎಕ್ಸೆಸ್ ಕೊಡ್ತಿರೋದು. ಅಲ್ಲಿ ನೀವು ಮೊಬೈಲ್ ನಂಬರಲ್ಲಿ ಮಾಡಿ OTP ಹಾಕಿ ನಿಮ್ಮ ಏನು ಕಂಪ್ಲೇಂಟ್ ಅಂತ ಅಲ್ಲಿ ಹಾಕಬೇಕು. ಅದು ಹಾಕಿದ ಕೂಡಲೇ ಅದು ಕಂಪ್ಲೇಂಟ್ ಕೂಡಲೇ ಬ್ಯಾಂಕಿಗೆ ಬರ್ತದೆ. ಬ್ಯಾಂಕ್ ಅವರು ಅದಕ್ಕೆ ವಿತಿನ್ 30 days ಬ್ಯಾಂಕ್ ಹ್ಯಾಸ್ ಟು ರಿಸಾಲ್ವ್ ದಿಸ್ ಇಶ್ಯೂ. ಆಮೇಲೆ ರಿಸಾಲ್ವ್ ಆದ ಮೇಲೆ ಬ್ಯಾಂಕ್ ಇಸ್ ನಾಟ್ ಅಗ್ರಿಯೇಬಲ್ ಅಂದರೆ ಕೆಲವು ನಾನ್ ಮೇಂಟೈನಬಲ್ ಕಂಪ್ಲೇಂಟ್ ಅಂತ ಉಂಟು. ಅವ್ರು ಇಂಟ್ರೆಸ್ಟ್ ಹಾಕಿದ್ದು, ಸರ್ವಿಸ್ ಚಾರ್ಜ್ ಜಾಸ್ತಿ ಹಾಕಿದ್ದು, ನಮಗೆ ಲೋನ್ ಕೊಟ್ಟಿಲ್ಲ, ಅದೆಲ್ಲ ನಾನ್ ಮೇಂಟೈನಬಲ್ ಅಂದರೆ ಇಟ್ಸ್ ಇಂಡಿವಿಜುವಲ್ ಕಮರ್ಷಿಯಲ್ ಡಿಸಿಷನ್ ಆಫ್ ದಿ ಇಂಡಿವಿಜುವಲ್ ಬ್ಯಾಂಕ್. ಅಂಥ ಟೈಮಲ್ಲಿ ಬ್ಯಾಂಕ್ ರಿಪ್ಲೈ ಕೊಡ್ತದೆ ಅವರಿಗೆ ಕಸ್ಟಮರ್ಗೆ ಏನಂತ ಹೇಳಿದರೆ, ನೀವು ನಿಮ್ಮ ಇದು ಏನು ಪಾಯಿಂಟ್ ನಾವು ಒಪ್ಪುದಿಲ್ಲ ಅಂತೇಳಿ. ಆ ಒಪ್ಪದಂಥ ಪಾಯಿಂಟನ್ನು ಅವರು ಇಂಟರ್ನಲ್ ಒಂಬಡ್ಸ್ಮ್ಯಾನ್ ಅಂತ ಒಬ್ಬರನ್ನು ಅಪಾಯಿಂಟ್ ಮಾಡ್ತಾರೆ ಬೇರೆ ಬ್ಯಾಂಕಿನವರಿಗೆ. ಅವರು ಮತ್ತೆ ಅದನ್ನು ಸ್ಕ್ರೀನ್ ಮಾಡಿ ನೋಡಿ ಬ್ಯಾಂಕ್ ಹ್ಯಾಸ್ ವೆದರ್ ಟೇಕನ್ ಎ ಪ್ರಾಪರ್ ಡಿಸಿಷನ್, ಅವ್ರ ಕಸ್ಟಮರ್ಗೆ ಅನ್ಯಾಯ ಆಗಿದೆ ಅಂತ ವೆರಿಫೈ ಮಾಡಿ, ಅನ್ಯಾಯ ಆಗಿದ್ದರೆ ಅವರು ಹೇಳ್ತಾರೆ ನೋಡಿ ನೀವು ಕಸ್ಟಮರ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರದ್ದು ಅದು ನೀವು ಪೇಟಿಎಮ್ ಫೈಲ್ ಅದು ದುಡ್ಡು ಅವ್ರಿಗೆ ಕೊಡಬೇಕಂತೇಳಿ. ಆಮೇಲೆ ಅದು ಸಮಾಧಾನ ಆಗಿದೆ. ಮತ್ತು ಒಂಬಡ್ಸ್ಮ್ಯಾನಿಗೆ RBI ಒಂಬಡ್ಸ್ಮ್ಯಾನಿಗೆ ಹೋಗ್ತದೆ. ಅವರೆಲ್ಲ ಅದನ್ನು ರಿವ್ಯೂ ಮಾಡಿ ಬ್ಯಾಂಕ್ ಮೇಲೆ ಅಡ್ವೈಸರಿ ವಾಸ ಇಂಟರ್ನಲ್ ಒಂಬಡ್ಸ್ಮ್ಯಾನ್ ಕೊಟ್ಟ ಡಿಸಿಷನ್
ಬ್ಯಾಂಕಿನ ಟಾಪ್ ಮ್ಯಾನೇಜ್ಮೆಂಟ್ ರಿಜೆಕ್ಟ್ ಮಾಡಬಹುದಾ ಅಥವಾ ಇಟ್ ಈಸ್ ಬೈಂಡಿಂಗ್ ಆನ್ ದಿ ಬ್ಯಾಂಕ್? ಓನ್ಲಿ MD ಕ್ಯಾನ್ ರಿಜೆಕ್ಟ್ ಅಲ್ಲ, MD ಕ್ಯಾನ್ ಟೇಕ್ ಎ ಡಿಫರೆಂಟ್ ವ್ಯೂ. ಕೆಳಗಿನ ಯಾವುದೇ ಆಫೀಸರ್ಗೆ ಅದರ ಬಗ್ಗೆ ರಿಜೆಕ್ಟ್ ಮಾಡೋ ಏನು ಅಧಿಕಾರ ಇಲ್ಲ. ದೇ ಹ್ಯಾವ್ ಟು ಪ್ಲೇಸ್ ಎ ನೋಟ್ ಬಿಫೋರ್ MD ಆಫ್ ದಟ್ ಬ್ಯಾಂಕ್ ಅಂಡ್ MD ಕ್ಯಾನ್ ಟೇಕ್ ಎ ವ್ಯೂ. ಅದು ಅವರು ಇಂಟರ್ನಲ್ ಮಾಡಿ ನಮಗೆ ಅಷ್ಟೊಂದು ಸಮಂಜಸವಾಗಿ ಕಾಣ್ತಾ ಇಲ್ಲ ಅಂತೇಳಿ ಆಮೇಲೆ ಅದು RBIಗೆ ಹೋಗಿ RBIನವರು ಇಂಟರ್ನಲ್ ಒಂಬರ್ಟ್ಸ್ಮನ್ ಹೇಳಿದ ಸರಿ ಅಂತ ಹೇಳಿದ್ರೆ ಆ ಬ್ಯಾಂಕಿಗೆ ಆಮೇಲೆ ಅವರು ಪೆನಾಲ್ಟಿ ಹಾಕ್ಬೋದು. ನೀವು ಒಂದು ಇಂಟರ್ನಲ್ ಒಂಬರ್ಟ್ಸ್ಮನ್ ಹೇಳಿದ ಮೇಲೆ ಕೂಡ ನೀವು ಕಸ್ಟಮರ್ಗೆ ಅನ್ಯಾಯ ಮಾಡಿದ್ದೀರ ಅಂತೇಳಿ. ಆ ಕಾರಣವಾಗಿ ಸಾಮಾನ್ಯವಾಗಿ ಬ್ಯಾಂಕಿನವರು ಇಂಟರ್ನಲ್ ಒಂಬರ್ಟ್ಸ್ಮನ್ ಏನು ಹೇಳ್ತಾರೆ ನೋಡಿ ಅದರ ಬಗ್ಗೆ ಅವರು ಅದೇ ಒಪಿನಿಯನ್. ಇಂಟರ್ನಲ್ ಒಂಬುಡ್ಸ್ಮನ್ ಈಸ್ ಆಕ್ಟಿಂಗ್ ಲೈಕ್ ಎ ಜಡ್ಜ್ ದೆನ್. Acting like that means opinion. He is giving opinion, fair opinion, whether bank has done a justice to the customer or not. ಈಗ ಇನ್ನು ಹೆಚ್ಚು ಸಮಯ ಇಲ್ಲ, ಒಂದು 5 ನಿಮಿಷ ಮಾತ್ರ ಇರುವುದು. ಈಗ ವಾಟ್ ಆರ್ ದಿ ಗುಡ್ ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ಫ್ರಮ್ ಬ್ಯಾಂಕರ್ಸ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ವಾಟ್ ಆರ್ ದಿ ಗುಡ್ ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ಫ್ರಮ್ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ? ಬ್ಯಾಂಕ್ ಪಾಯಿಂಟ್ ಆಫ್ ವ್ಯೂ ನೀವು ಹೇಳಿ, ವಾಟ್ ಆರ್ ದಿ ಗುಡ್ ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ಫ್ರಮ್? ಭಾಳ ಉತ್ತಮವಾಗಿರ್ತಕ್ಕಂಥ ಕ್ವಶನ್. ಯಾಕೆಂತ ಕೇಳಿದ್ರೆ ಇವತ್ತಿನ ದಿನ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್, ಎಲ್ಲಿ ನೋಡಿದ್ರು ಕೂಡ ಎಲ್ಲ ಇನ್ಫಾರ್ಮೇಶನ್ ಎಲ್ಲರಿಗೂ ಸಿಗುತ್ತೆ. ಹಾಗೆ ಇದ್ದಾಗಿ ಒಂದು ಬ್ಯಾಂಕ್ ಕೂಡ ಕಾಲರ್ ಇದ್ದಾರೆ, ಒಂದು ನಾವು ಅವರನ್ನು ನಿರಾಶೆ ಮಾಡೋದು ಬೇಡ. ಆಮೇಲೆ ಹಲೋ ಹಲೋ ನಮಸ್ತೆ ಸರ್, ಶೀತನ್ ಇದು ಮಾತಾಡ್ತಿರೋದು. ಶೀತನ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಬಹುದಾ? ಒಂದು ಕ್ವಶನ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಸೊ ದಿಸ್ it has been a news now that artificial intelligence will affect the banking in a very big way, in a good way as well, and there'll be some losses of jobs as well. So ಹೇಗೆ ಇದು ಅಂದ್ರೆ how will it affect ಅಂತ? ಹಲೋ ಸರ್ ನಮಸ್ತೆ ಸರ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಒಂದು ದೊಡ್ಡ ಸುದ್ದಿ ಆಗಿದೆ. ಐ ಥಿಂಕ್ ಆಲ್ ದಿ ಮೇಜರ್ ಪೀಪಲ್ ಇನ್ ದ ವರ್ಲ್ಡ್ ಲೈಕ್ ಬಿಲ್ ಗೇಟ್ಸ್ ಮತ್ತೆ ಇಲಾನ್ ಮಸ್ಕ್ ಆಗಲಿ, even the president of US, all they are showing the concern and how will the AI completely affect the whole economy. ಇದು AI ಆಮೇಲೆ ಮತ್ತೆ ಅವ್ರ ಅನಾಲಿಸಿಸ್ ಪ್ರಕಾರ ಬ್ಯಾಂಕಿಂಗ್ ನಲ್ಲಿ ತುಂಬಾ ದೊಡ್ಡ ಎಫೆಕ್ಟ್ ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ how will it affect? Will it in a good way or will it reduce the jobs in the banking in coming days? So it will indirectly affect the Indian any economy if the jobs have been reduced. Artificial so intelligence people will lose jobs. Okay. So but the efficiency of artificial intelligence is much higher. Okay, now humans ginta definitely they are someday nave adanna. Yeah. We came to know our expert will answer. ಈಗ robots ಎಲ್ಲ ಬರ್ತವೆ. I will answer this question in two parts. Number one, when computerization for the first time introduced in the banking system, same apprehension was there. Lot of job loss will happen when the machine will replace the human being. Fortunately, over a period of time, what we have witnessed that computerization improved the efficiency of the business, improved the productivity of the business, but it did not replace the existing staff or employment opportunities. Sorry sir, one just interruption. Computer is just is a data adanna data input kottaage adu it will analyze it and give the data. But in the artificial now I'll come to that point. Human mind hage irtade adakke data beda. No, I will come to that point. Today what banks are using is AI in its business is that since the banks have huge transaction data of the customer, each of the customer behavior in terms of his financial transaction is very well analyzed. We have not gone to the extent of replacing any of the human beings. Yes, there will be some challenges in terms of reskilling with the existing staff which is required. The authors, the experts, what they are saying is that how existing staff can be relevant even with the artificial intelligence being sweeping the banking business. Even account opening also artificial intelligence. No, artificial intelligence essentially guides you in your business. Let us say for example, I have a huge transaction data. You are having, let us say for example, the housing loan. You have not taken any car loan. Through my transaction analysis, I can offer you a car loan. You have not approached me for a car loan. It is a proactive marketing today. Credit card offering, pre-approved loans, etc. That will come to the internal management of the stress, etc. I can analyze the behavior of the customer. That is the artificial intelligence we are talking about in the banking. Perhaps he may be referring to that chat box, etc. which is a wider subject. Yes, banks will also have some kind of an impact in its business when you are using chat box like of AI. We will have one more. Mr. Sheetal, time is getting up. Sorry.
time is getting up. We will have one detailed discussion on this digital and this artificial intelligence, separate one session we will keep. Thank you for evincing interest. As the time is getting up, sorry we can't extend the time Okay, now. sir. Okay, thank you, sir. Thank you. Okay, thank you for being with us and asking very nice question. Order of the day it is now. Thank you. Thank you, sir. Thank you, sir. Okay. ಈಗ ಪ್ರಭು ಅವರೇ, ಗುಡ್ ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ಫ್ರಮ್ ಬ್ಯಾಂಕ್ ಪಾಯಿಂಟ್ ಆಫ್ ವ್ಯೂ ಏನು, ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಏನು? ಗುಡ್ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಬ್ಯಾಂಕ್ ಟೈಪ್ ಆಫ್ BCSP ಕೋಡ್ ಅಂತ ಉಂಟು. ಅವ್ರು ಫೇರ್ ಬ್ಯಾಂಕಿಂಗ್ ಮತ್ತು ಗುಡ್ ಬ್ಯಾಂಕಿಂಗ್ ಅಂತ ಅವರು ಎಲ್ಲ ಡಿಫೈನ್ ಮಾಡಿದ್ದಾರೆ. ಯಾಕಂದ್ರೆ ಮೇಯ್ನ್ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ನೀವು ಏನು ಹೇಳ್ತೀರಿ ನೋಡಿ ಅದು ನಾವು ಮಾಡಬೇಕು. ವಿ ಕೇರ್ ಫಾರ್ ದ ಕಸ್ಟಮರ್. ಇಂಡಿಡ್ ಯು ಹ್ಯಾವ್ ಟು ಕೇರ್ ಫಾರ್ ದ ಕಸ್ಟಮರ್. ಮುಂಚೆ ಒಂದು RBI ಫೇರ್ ಪ್ರಾಕ್ಟೀಸಸ್ ಕೋಡ್ ಅಂತ ಇತ್ತು, BCSP ಬ್ಯಾಂಕಿಂಗ್ ಕೋಡ್ ಅಂಡ್ ಸ್ಟ್ಯಾಂಡರ್ಡ್ ಇಂಡಿಯಾ ಈಗಲೂ ಉಂಟದು. ಬಟ್ ಅದು RBI ನವರದು ಇದು ಮಾಡಿ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದೆ. ಆ ಬ್ಯಾಂಕಿಗೆ ಹೆಂಗಂತ ಹೇಳಿದ್ರೆ RBI ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ನೀವು ಕಸ್ಟಮರ್ಸ್ಗೆ ಏನು ಹೇಳ್ತೀರಿ ನೋಡಿ ಅದು ಕೊಡಬೇಕು ನೀವು. ಮತ್ತೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಮತ್ತೆ ನೀವು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ನೀವು ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅದನ್ನು ನೀವು ಮಾಡಿ ತೋರಿಸಬೇಕು. ಮತ್ತೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ನೀವು ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ದೋಸ್ತ ಅಂತ ನಿಮ್ಗೊಂದು ರೇಟ್ ಹಾಕೋದು, ಮತ್ತೆ ಇನ್ನೊಬ್ಬರಿಗೆ ಇನ್ನೊಂದು ಇಂಟ್ರೆಸ್ಟ್ ರೇಟ್ ಹಾಕೋದು. ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಯಾರಿಗೆ. ಒಬ್ಬರಿಗೆ ಒಂದು ರೇಟ್ ಅದೇ ಅದೇ ಇಂಟ್ರೆಸ್ಟ್ ರೇಟ್ ಅದಕ್ಕೆ ಕೊಡಬೇಕು. ಅದು ಫೇರ್ ಪ್ಯಾಟ್ರಿ. ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಅವರಿಗೆ ರೆಸ್ಪಾನ್ಸ್ ಬೇಕು. ನೀವು ಯಾವುದೇ ಬ್ಯಾಂಕಿಗೆ ಹೋಗಲಿ, ಏನೇ ಇರಲಿ, ಅದು ಒಂದು ATM ಕ್ಯಾಶ್ ಬಂದಿಲ್ಲಾಗಲಿ, ಅದು ಚೆಕ್ ಬುಕ್ ಕಳೆದೋಗಿದಾಗಲಿ, ಏನಾದರೂ ಒಂದು ಸರ್ವಿಸ್ ಬೇಕಾಗಲಿ, ಅಲ್ಲಿ ಬ್ಯಾಂಕಿಗೆ ಹೋದ ಕೂಡಲೇ ಅವರಿಗೆ ಐಡೆಂಟಿಫೈ ಮಾಡಿ ರೆಕಗ್ನೈಸ್ ಮಾಡಿ ಅವ್ರಿಗೊಂದು ಸರ್ವಿಸ್ ಕೊಡಬೇಕು. ನೀವು ಹೋದ ಕೂಡಲೇ ಒಬ್ಬ ಮ್ಯಾನೇಜರ್ ಇರ್ತಾರೆ, ಒಂದು ತಿಂಗಳು ಹೋದ್ರೆ ಮಾಡಿ ಇನ್ನೊಬ್ಬ ಬಂದು ಕೂತ್ಕೊಳ್ತಾನೆ, ಅವನಿಗೆ ಮತ್ತೆ ಇಂಟ್ರೊಡ್ಯೂಸ್ ಮಾಡಬೇಕು. ಮತ್ತೆ ಎಲ್ಲಿ ಹೋದ್ರೂ ಕೆಲಸ ಆಗೋದಿಲ್ಲ. ಆಯ್ತು ಅಂತೇಳಿ ಬರ್ಕೊಳ್ತಾರೆ, ಮತ್ತೆ ಒಂದು ವಾರಗಳ ಕೆಲಸ ಆಗೋದಿಲ್ಲ. ದಟ್ ಈಸ್ ವಾಟ್ ನಾಟ್ ದ ಕಸ್ಟಮರ್ಸ್ ಸೊಲ್ಯೂಷನ್. ವೆನೆವರ್ ದೇ ಗೋ ದೇರ್ ಶುಡ್ ಬಿ ರೆಸ್ಪಾನ್ಸ್ ಆ್ಯಂಡ್ ದೇ ಹ್ಯಾವ್ ಟು ಅಟೆಂಡ್ ಇಟ್ ಆ್ಯಂಡ್ ದೇ ಹ್ಯಾವ್ ಟು ರಿಸಾಲ್ವ್ ಇಟ್. ಈಗ ನೋಡಿ, ನೀವು ಆಟೋಮೊಬೈಲ್ ನೀವೇನೋ ಪ್ರಾಬ್ಲಮ್ ಇದೆ, ಅಲ್ಲಿಂದ ಫೋನ್ ಬರ್ತದೆ ನಿಮಗೆ, ನಿಮ್ಮದು ಸರಿಯಾದ ಗಾಡಿ ಏನೋ ಪ್ರಾಬ್ಲಮ್ ಉಂಟಾ, ಥ್ಯಾಂಕ್ ಯು ಫಾರ್ ಸರ್ವಿಸಿಂಗ್, ವಿ ಆರ್ ಈಗರ್ ಟು ಕಾಲ್ ಯು ಬ್ಯಾಕ್ ಅಂತ ಒಂದು ಬರ್ತದೆ. ಅಂಥ ಕೈಂಡ್ ಆಫ್ ಅಪ್ರೋಚ್ ಬೇಕು. ಕಸ್ಟಮರ್ ಯಾವುದಾದ್ರು ಪ್ರಾಬ್ಲಮ್ ಬಂದರೆ ಅದನ್ನು ಸಾಲ್ವ್ ಮಾಡಿ ಮತ್ತೆ ನೀವು ಫೋನ್ ಮಾಡಿ ಕೇಳಬೇಕು. ಇವಾಗಲೂ ಬರ್ತದೆ, ಬ್ಯಾಂಕಿಗೆ ಹೋದ್ರೆ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅವರ್ ಸೋ ಅಂಡ್ ಸೋ. ಹೌದು, ಅಂಥದ್ದು ಬರಬೇಕು. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಗೇನ್ ಈಸ್ ಕಾಲಿಂಗ್. ಇಟ್ ಸಿಸ್ಟಮ್ ಇಲ್ಲ. ಈಗ ಬ್ಯಾಲೆನ್ಸ್ ಕನ್ಫರ್ಮೇಷನ್ ಮಾಡೋದು, ಬೇರೆ ಬೇರೆ ಎಲ್ಲ ಆಕ್ಟಿವಿಟಿ ಎಲ್ಲ ತುಂಬಾ ಒಂದು ಇದಾಗ್ತಾ ಉಂಟು. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂತಂದ್ರೆ ಇಲ್ಲಿ ಎರಡು ವಿಭಾಗ. ಒಂದು ಲೆಂಡರ್ಸ್ ರೆಸ್ಪಾನ್ಸಿಬಿಲಿಟಿ, ಅಗೇನ್ ಬಾರೋವರ್ಸ್ ರೆಸ್ಪಾನ್ಸಿಬಿಲಿಟಿ. ಹೆಚ್ಚಿನ ಕಡಿಮೆಯಲ್ಲಿ ಲೆಂಡರ್ಸ್ ರೆಸ್ಪಾನ್ಸಿಬಿಲಿಟಿಲೇ ಜಾಸ್ತಿ ಚರ್ಚೆ ಆಗುವಂಥದ್ದು. ಲೆಂಡರ್ಸ್ ರೆಸ್ಪಾನ್ಸಿಬಿಲಿಟಿ ಇವ್ರು ಹೇಳಿದಾಗೆ ಕಸ್ಟಮರ್ ಆ್ಯಂಗಲ್ ಇಂದ ಬರ್ತಕ್ಕಂಥದ್ದು ಕೆಲವೊಂದು ಕಂಪ್ಲೇಂಟ್ ಅಂದರೆ ಚಾರ್ಜಿಗೆ ಸಂಬಂಧಪಟ್ಟಿದ್ದು. ಯು ಆರ್ ನಾಟ್ ಟ್ರಾನ್ಸ್ಪರೆಂಟ್ ಇನ್ ಚಾರ್ಜಿಂಗ್ ಸರ್ಟನ್ ಥಿಂಗ್ಸ್. ಅವರು ಒಬ್ಬರು ಕಾಲರ್ ಕೂಡ ಹೇಳಿದ್ರು, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂತೇಳಿ ಚಾರ್ಜ್ ಆಗುವಂಥದ್ದು ಅದೆಲ್ಲ ಜಾಸ್ತಿ ಉಂಟು, ಅಥವಾ ಮಿನಿಮಮ್ ಬ್ಯಾಲೆನ್ಸ್ ಜಾಸ್ತಿ ಉಂಟು ಅಂತ. ನಮ್ಮ ಏನು ಪ್ರಾಕ್ಟೀಸಸ್ ಇದೆ ಅದನ್ನು ನಾವು ಟ್ರಾನ್ಸ್ಪರೆಂಟ್ ವೇನಲ್ಲಿ ಪಬ್ಲಿಷ್ ಮಾಡಬೇಕು. ಹಾಗಾಗಿ ಎಲ್ಲ ವೆಬ್ಸೈಟ್, ಬ್ಯಾಂಕಿನ ಎಲ್ಲ ವೆಬ್ಸೈಟ್ಗಳಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಚಾರ್ಜ್ ಅಂತ ಹೇಳಿ ಎಲ್ಲವೂ ಕೂಡ ಇವತ್ತು ಸಿಗ್ತದೆ. ಅದಕ್ಕಿಂತ ಜಾಸ್ತಿ ಯಾವುದು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಯಾವುದಾದ್ರು ಕಾರಣದಲ್ಲಿ ಕಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇವ್ರು ಹೇಳಿದಾಗೆ ಯಾವುದೊಂದು ಗ್ರೀವೆನ್ಸಿಗೆ ಕಾರಣ ಆಗುತ್ತೆ. ಆ ಗ್ರೀವೆನ್ಸ್ ರಿಡ್ರೆಸ್ಸಲ್ಲಿಯೂ ಕೂಡ ಒಂದು ರೋಬಸ್ಟ್ ಮೆಕ್ಯಾನಿಸಮ್ ಇದೆ. ಇವತ್ತು ಯಾವುದೇ ಒಂದು ಕಸ್ಟಮರ್ನ ಯಾವುದೇ ಜೆನ್ಯೂನ್ ಕಂಪ್ಲೇಂಟ್ ಏನಿದೆ ಅದೆಲ್ಲವೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ರೆಸಲ್ಯೂಷನ್ ಕೊಡುವಂಥ ಒಂದು ಕ್ರಮ ಭಾರತೀಯ ರಿಸರ್ವ್ ಬ್ಯಾಂಕಿನ ಮೂಲಕವಾಗಿ ಇಂಡಿಯಾದಲ್ಲಿ ಇದೆ. ಕಸ್ಟಮರಿಗೆ ಬರುವಾಗ ಬ್ಯಾಂಕಿನವರು ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಅಂದ್ರೆ ಡೀಲಿಂಗ್ ಇನ್ ಪಬ್ಲಿಕ್ ಮನಿ. So when you are dealing in public money and it is lent to a borrower, customer, he has the responsibility of returning back. Correct. He would have taken the loan for his purpose. Custodian. So that extent there is a responsibility on the customer to ensure the end use. Yes, business do undergo a cyclic effect. For some external reason also they may incur loss. That is not willful default or a diversion of the funds. But there are good number of cases in the past also money is diverted to some other purpose. ಅದು ಆಗಬಾರದು. ಯಾಕೆಂದ್ರೆ ಬ್ಯಾಂಕಿನವರು ಕೊಟ್ಟಿರ್ತಕ್ಕಂಥದ್ದು ದುಡ್ಡು, ಡೆಪಾಸಿಟ್ ಇಂದ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡು, ಮೊಬಿಲೈಸ್ ಮಾಡಿರ್ತಕ್ಕಂಥ ದುಡ್ಡು, ಅದು ಅವರು ಕಸ್ಟೋಡಿಯನ್ ಆಫ್ ದಿ ಪಬ್ಲಿಕ್ ಮನಿ. ಆ ಹಣವನ್ನು ಬ್ಯಾಂಕಿನಿಂದ ಡೆಪಾಸಿಟರ್ ವಾಪಸ್ ಕೊಡಬೇಕಾಗಿ ಇಲ್ಲಿ ಬಾಳೋರ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ತನ್ನ ಉದ್ಯಮ ಏನಿದೆ ಅದನ್ನ ಯಾವ ರೀತಿಯಲ್ಲಿ ಮೊದಲು ಅವನು ಪ್ಲಾನ್ ಮಾಡ್ಕೊಂಡಿದ್ದ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ತಗೊಂಡಿರ್ತಕ್ಕಂಥ ಹಣವನ್ನ ವಾಪಸ್ ಕೊಡಬೇಕಾಗುತ್ತೆ. ಇವತ್ತು NPA ನಾರ್ಮ್ಸ್ ಏನಿದೆ ಬಹಳ ಸ್ಟ್ರಿಕ್ಟ್ ಇದೆ. ಇದು ಕಸ್ಟಮರ್ ಆಂಗಲ್ ಇಂದ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವನ ಕ್ರೆಡಿಟ್ ಹಿಸ್ಟ್ರಿಯು ಕೂಡ ಹಾಳಾಗತ್ತೆ. ಇದು ಒಂದು ಬ್ಯಾಂಕಿಂದ ಅಲ್ಲ, ಬೇರೆ ಯಾವ ಬ್ಯಾಂಕಿಂದನೂ ಕೂಡ ಅವನಿಗೆ ಸಾಲ ತಗೊಳ್ಳೋದಕ್ಕಂತ ಒಂದು ಕೆಲಸ ಮುಂದೆ ಕಷ್ಟ ಆಗ್ಬಹುದು. ಹಾಗಾಗಿ ತಗೊಂಡಿರ್ತಕ್ಕಂಥ ಸಾಲವನ್ನ ಆಯಾ ಉದ್ದೇಶಕ್ಕೆ ಬಳಸಿ ಕಾಲಕ್ಕೆ ಅದರ ಬಡ್ಡಿ ಮತ್ತು ಪ್ರಿನ್ಸಿಪಲ್ ಏನಿದೆ ಅದನ್ನ ವಾಪಸ್ ಕೊಡುವಂತದ್ದು ಅವರ ಜವಾಬ್ದಾರಿ. ಫೈನಾನ್ಷಿಯಲ್ ಲಿಟ್ರಸಿ ಜಾಸ್ತಿ ಆಗ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವರು ಕೆಲವೊಂದು ಟರ್ಮ್ಸ್ ಅನ್ನು. ಈಗ ಪ್ರಭುಗಳೇ, ಕೊನೆಯದಾಗಿ ಈ ಕ್ರೆಡಿಟ್ ಗ್ಯಾರಂಟಿ ಡೆಪಾಸಿಟ್ ಗ್ಯಾರಂಟಿ
ಇನ್ಶೂರೆನ್ಸ್ ಅಂತ ಉಂಟು. DIGC ಅದು ಅದರ ಬಗ್ಗೆ ಒಂದು ಬ್ರೀಫ್ ಮಾಡಿ. ಮತ್ತು ಹೆಚ್ಚಿನವರು ಹೆಚ್ಚಿನ ಬಡ್ಡಿ ಆಸೆಗೆ ಕೆಲವು ಕೋಪರೇಟಿವ್, ನಾನು ಎಲ್ಲ ಅಂತ ಹೇಳೋದಿಲ್ಲ, ಸೊಸೈಟಿಯಲ್ಲಿ ಅಲ್ಲಿ ಇಲ್ಲಿ ಹೇಳಿ ಮತ್ತೆ ಅದು ಪ್ರಾಬ್ಲಮ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಕಿವಿ ಮಾತು ಏನು ನಮ್ಮ ಡೆಪಾಸಿಟರ್ಸಿಗೆ, ಮತ್ತು ಡೆಪಾಸಿಟ್ ಗ್ಯಾರಂಟಿ ಇನ್ಶೂರೆನ್ಸ್ ಅದರ ಬಗ್ಗೆ ಒಂದು ಬ್ರೀಫ್ ಮಾಡಿ. ಸಣ್ಣ ಸಣ್ಣ ಡೆಪಾಸಿಟರ್ಗಳಿಗೆ ನಾಳೆ ಬ್ಯಾಂಕ್ ಏನಾದರೂ ಏನೇ ಕಾರಣ ಅನ್ಫಾರ್ಚುನೇಟ್ ಇವೆಂಟ್ ಬ್ಯಾಂಕಲ್ಲಿ ಅದು ಫೇಲ್ ಆಗಿಬಿಟ್ರೆ ಸಣ್ಣ ಸಣ್ಣ ಡೆಪಾಸಿಟರ್ಗಳಿಗೆ ತೊಂದರೆ ಆಗಬಾರ್ದಂತ ಒಂದು ದೃಷ್ಟಿಯಲ್ಲಿ ಸರ್ಕಾರ ಒಂದು ಡೆಪಾಸಿಟ್ ಕ್ರೆಡಿಟ್ ಗ್ಯಾರಂಟಿ ಇನ್ಶೂರೆನ್ಸ್ ಒಂದು ಕಾರ್ಪೊರೇಷನ್ ಅಂತ ಒಂದು ಮಾಡಿದ್ದಾರೆ. ಅಪ್ ಟು 5 lakhs ವರೆಗೆ ಅದು ಮೊದಲು 1 ಲಕ್ಷ. ಅದು ಕೋಆಪರೇಟಿವ್ ಅಲ್ಲಿ ಕೂಡ ಉಂಟಾ? ಅದು ಕೆಲವು ಬ್ಯಾಂಕಲ್ಲಿ ಉಂಟು ಕಾರ್ಪೊರೇಟ್, ಪ್ರೈಮರಿ ಕೋಆಪರೇಟಿವ್ ಡೆಪಾಸಿಟ್ ಇಡುವಾಗ ಅದು ಉಂಟಾ ಇಲ್ವಾ ನೋಡಿ ನೋಡಿದ್ರೆ ಇಡುವುದು. ಮತ್ತೆ ಎಲ್ಲ ಇದು ಶೆಡ್ಯೂಲ್ಡ್ ಬ್ಯಾಂಕ್ ಅಲ್ಲಿ ಎಲ್ಲ ಕಡೆಯಲ್ಲೂ ಉಂಟು. ಅದು ಎಲ್ಲ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಲ್ಲಿ, ಪಬ್ಲಿಕ್ ಸೆಕ್ಟರ್ ಮತ್ತೆ ಆಲ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಅದು ಉಂಟು. ಸೊ 5 ಲಕ್ಷವರೆಗೆ ಏನು ಜನರ ಕ್ಯಾಶ್ ಇದೆ, ನಾಳೆ ಬ್ಯಾಂಕಿಗೆ ಏನಾದ್ರು ತೊಂದರೆ ಅದು ಕೂಡ 5 ಲಕ್ಷವರೆಗೆ ಇಮಿಡಿಯೇಟ್ ಆ ಕಾರ್ಪೊರೇಷನ್ ಜನರಿಗೆ ಕೊಡ್ತದೆ. ಅದೊಂದು ಕೈಂಡ್ ಆಫ್ ಅಶ್ಯೂರೆನ್ಸ್ ಟು ದ ಪೀಪಲ್. ಅದು ಜನರಿಗೆ ಒಂದು ಡೆಪಾಸಿಟ್ ಇಡುವಾಗ ಯಾವುದೇ ಬ್ಯಾಂಕ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜನರು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಎಲ್ಲ ಏನೆಲ್ಲ ಇದೆ ನೋಡಿ ಅದನ್ನೇ ಪ್ರಿಫರ್ ಮಾಡಬೇಕು. ಲೀಡಿಂಗ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಶೆಡ್ಯೂಲ್ಡ್ ಬ್ಯಾಂಕ್ ಇರಲಿ. ಈಗ ನೋಡಿ ಕರ್ನಾಟಕ ಬ್ಯಾಂಕ್ ಒಂದು ಲೀಡಿಂಗ್ ಶೆಡ್ಯೂಲ್ಡ್ ಬ್ಯಾಂಕ್, ತುಂಬ ಸೇಫ್ ಬ್ಯಾಂಕ್, 100 ವರ್ಷದಿಂದ ತುಂಬ ಪ್ರಾಫಿಟ್ ಮಾಡ್ತಾ ಇದೆ, ಇಷ್ಟವರೆಗೆ ಒಂದು ಲಾಸ್ ಮಾಡಿಲ್ಲ. ಅದೇ ಟೈಪ್ ಇದು ಉಳಿದ ಬ್ಯಾಂಕ್ ಕೂಡ ಆ ರೀತಿ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲವು ಸೊಸೈಟಿ ಇದೆ, ಸಣ್ಣ ಸಣ್ಣ ಸೊಸೈಟಿ ಇದೆ, ಅವರು 10%, 11%, 12% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಮುಂಬೈಲಿ ಕೂಡ ಅದು ಮಹಾರಾಷ್ಟ್ರ ಆ್ಯಂಡ್ ಪಂಜಾಬ್ ಬ್ಯಾಂಕ್ ಅಂತ ಇತ್ತು, ಅದು ಮುಳುಗೋಗಿ PMC ಅಂತ ತುಂಬ ತೊಂದರೆ ಆಗಿದೆ. ಆ ಕಾರಣವಾಗಿ ದುಡ್ಡಿನ ಇಂಟ್ರೆಸ್ಟ್ 1-2% ಇದು ಮಾಡಬೇಡಿ, ನೋಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕ್ ಡೆಪಾಸಿಟ್ ಇಡುವಾಗ ಕೂಡ ಡೋಂಟ್ ಕೀಪ್ಸ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಸ್ವಲ್ಪ ಡಿವೈಡ್ ಮಾಡಿ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಇಡಿ. ಮತ್ತೆ ಆದಷ್ಟು ಶೆಡ್ಯೂಲ್ಡ್ ಬ್ಯಾಂಕಿಗೆ ನಿಮ್ಮ ಡೀಲಿಂಗ್ಸ್ ಅನ್ನು ರಿಸ್ಟ್ರಿಕ್ಟ್ ಮಾಡಿ ಅಂತ ಒಂದು ಮಾತನ್ನು ಹೇಳಿ. ಆದರೆ ಅದರಲ್ಲಿ ನನ್ನದು ಒಂದೇ ಒಂದು ಅಡಿಷನಲ್ ಪಾಯಿಂಟ್, ಭಾರತದ ಇತಿಹಾಸದಲ್ಲಿ ನೋಡಿದರೆ ಯಾವ ಬ್ಯಾಂಕಿನಲ್ಲಿ ಇಟ್ಟಂಥ ಡೆಪಾಸಿಟ್ ಯಾವುದೇ ಕಾರಣದಲ್ಲಿ ಅದು ವಾಪಸ್ ಬರಲಿಲ್ಲ ಅಂತ ಆಗಲಿಲ್ಲ. ಹಿಂದೂ ಕೂಡ ಕೆಲವು ಫೋರ್ಸ್ ಮರ್ಜರ್ ಆಗಿದೆ, ಬ್ಯಾಂಕ್ ಫೇಲ್ಯೂರ್ ಆಗಿ ಒಂದು ಬ್ಯಾಂಕನ್ನು ಮತ್ತೊಂದು ಬ್ಯಾಂಕ್ ತಗೊಂಡಿದೆ. ಇರೆಸ್ಪೆಕ್ಟಿವ್ ದಿ ಅಮೌಂಟ್ ಕವರ್ಡ್ ಅಂಡರ್ ದ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್, ಆಲ್ ಡೆಪಾಸಿಟರ್ಸ್ ಮನಿ ವಾಸ್ ಇಂಟ್ಯಾಕ್ಟ್, ಇಟ್ ವಾಸ್ ಸೇಫ್ ಓನ್ಲಿ. ಸೊ ಇಂಡಿಯನ್ ರೆಗ್ಯುಲೇಟರ್ ಈಸ್ ಎನ್ಶೂರಿಂಗ್ ದ ಸೇಫ್ಟಿ ಆಫ್ ದಿ ಡೆಪಾಸಿಟ್ಸ್, ಹಾರ್ಡ್ earned money of the public kept in the banks by way of deposit. That is a very good thing. That will give a lot of confidence to the depositor also. Elsewhere, it is not covered and people have lost money. But in India, so far, I am not talking about the unorganized sector. That's why you are also apprehensive of people keeping money in the unorganized sector for a higher rate of interest. I am also doing the same thing. Yes, many times we lead into problem because of our greed. Greed leads to the kind of a problem. So we are only saying there is a regulatory body available, the entities which are functioning under that regulator, money is safe to the full extent. Money is always safe in the Indian banks. Okay. ಈಗ now it is time to wind up. On behalf of entire viewers, ನಿಮ್ಮ ಈರುವರೆಗೂ ನಿಮ್ಮ ಒಂದು ಅಮೂಲ್ಯ ಸಮಯ, ಅಮೂಲ್ಯ ನಿಮ್ಮ ಒಂದು ಜ್ಞಾನವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಶ್ರೀ ಬಾಲಚಂದ್ರ YV, ಚೀಫ್ ಆಪರೇಟಿಂಗ್ ಆಫೀಸರ್ ಕರ್ನಾಟಕ ಬ್ಯಾಂಕ್, ಹಾಗೂ ಶ್ರೀ GV ಪ್ರಭು, ಬ್ಯಾಂಕಿಂಗ್ ಎಕ್ಸ್ಪರ್ಟ್, ನಿಮ್ಮ ಈರುವರೆಗೂ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಮುಗಿಸುವ ಮುಂಚೆ ಈಗ ನೋಡಿ 100 ಬ್ಯಾಂಕ್ ಉಂಟು, ನಾನೀಗ ಹೇಳಿದೆ 100 ಸೊಸೈಟೀಸ್ ಉಂಟು, 100 ಕೋಆಪರೇಟಿವ್ ಬ್ಯಾಂಕ್ ಉಂಟು. ಎಲ್ಲಿ ಹೇಗೆ ಯಾವ ರೀತಿ ನಾನು ವ್ಯವಹಾರ ಮಾಡಬೇಕು ಅದರ ಬಗ್ಗೆ ಒಂದು ಸಣ್ಣ ಒಂದು ಮಂಕುತಿಮ್ಮನ ಕಗ್ಗವನ್ನು ನಾನು ಹೇಳ್ತೇನೆ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನಗೊಪ್ಪು ಅದರೊಳು, ಸಾರದಡುಗೆಯ ಒಲೆಯಲ್ಲಿ ಒಳ ವಿಚಾರವ ತಿಳಿದು, ಬೇರೆ ಮತ ಬೇರೆ ಮತಿ ಮಂಕುತಿಮ್ಮ ಅಂತೇಳಿ. ಅಂದರೆ 100 ಮತವಿಹುದು ಅಂದರೆ 100 ಬ್ಯಾಂಕ್ಗಳಿವೆ ಲೋಕದುಗ್ರಾಣದಲ್ಲಿ, ನಮ್ಮ ಇಡೀ ಬ್ಯಾಂಕಿಂಗ್ ಇಕೋಸಿಸ್ಟಮಲ್ಲಿ. ಆರಿಸಿಕೋ ನಿನಗೊಪ್ಪುವುದರಳು, ನಿಮ್ಗೆ ಯಾವುದು ಸೂಟ್ ಆಗ್ತದೆ ಅಲ್ಲಿ ನೀವು ಮಾಡಿ. ಸಾರದಡುಗೆಯ ವಲೆಯಲ್ಲಿ ಒಳ ವಿಚಾರವ ತಿಳಿದು, ಅಂದರೆ ಅದನ್ನು ಕರೆಕ್ಟ್ ಅರ್ಥ ಮಾಡಿಕೊಂಡು ನಮಗೆ ಸೂಟೇಬಲ್ ಆಗ್ತದೆ ಇಲ್ವಾ ಅದರದ್ದು ಪೂರ್ವಾಪರ ನೋಡಿ. ಡೆಪಾಸಿಟ್ ಆದರೂ ಬಾರೋವಿಂಗ್ ಮಾಡೋದಾದರೂ ಎಷ್ಟೋ ಜನ ಬಾರೋವಿಂಗ್ ಮಾಡಿ ಕೈ ಸುಟ್ಟುಕೊಳ್ತಾರೆ, ಮತ್ತು ಆಮೇಲೆ ಕ್ರೆಡಿಟ್ ಕಾರ್ಡ್ ತಗೊಂಡು ಇಷ್ಟು ಬಡ್ಡಿ ಹಾಕಿದ್ರು, ಎಷ್ಟು ಚಾರ್ಜ್ ಮಾಡಿದ್ರು, ಅದು ಮಾಡಿದ್ರು ಅಂತೇಳಿ ಮತ್ತೆ ಕಂಪ್ಲೇಂಟ್ ಮಾಡೋದಕ್ಕಿಂತ ಟ್ರಾನ್ಸಾಕ್ಷನ್ ಮಾಡುವ ಮುಂಚೆಯೇ ಹೇಗೆ KYC ಅಂತ ಬ್ಯಾಂಕಿನವ್ರು ಹೇಳ್ತಾರೆ, ನೋ ಯುವರ್ ಕಸ್ಟಮರ್, ಅದೇ ರೀತಿ ನಾನು ಕಸ್ಟಮರ್ ಹೇಳ್ತೇನೆ KYB ಅಂತೇಳಿ, ನೋ ಯುವರ್ ಬ್ಯಾಂಕರ್ ಅಂತೇಳಿ. ಸೊ ಆದ್ದರಿಂದ ದಯವಿಟ್ಟು ಕೂಲಂಕುಷವಾಗಿ ನೀವು ಇದನ್ನೆಲ್ಲ ಪರಿಗಣನೆ ತಗೊಂಡು
ಬೇರೆ ಮತ ಬೇರೆ ಮತಿ ಮಂಕುತಿಮ್ಮ, ರಿಲೇಷನ್ಶಿಪ್ ಬೇರೆ, ವ್ಯವಹಾರ ಬೇರೆ ಅಂತ ತಿಳ್ಕೊಂಡು ನೀವು ಮಾಡಬೇಕಂತ ಹೇಳ್ತೇನೆ. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್ ಹಾಗೂ ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ಈ ಒಂದು ಸಂಚಿಕೆ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ ಇದರ ಮರುಪ್ರಸಾರ ಇದೇ ಬುಧವಾರ ರಾತ್ರಿ 9:30 ಗಂಟೆಗೆ ನಮ್ಮ ಕೂಡಲ 24/7 ನೀವು ನೋಡ್ಬೋದು ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತೇಳಿ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಯಾಕ್ರಿ ಮಂಕಾಗಿದ್ದೀರಾ? ಈ ಸಲದ ಬಿತ್ತನೆಗೆ ಸಮಯ ಬಂದಿದೆ, ಆದ್ರೆ ಯಾರತ್ರ ಹೋಗಿ ಬೀಜ ಗೊಬ್ಬರ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಅಷ್ಟೇನಾ? ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ಸಲ ನಮ್ಮ ಹತ್ರ ಇರೋ ಬಂಗಾರದಿಂದನೇ ಬೆಳೆ ಬೆಳಿಬಹುದು. ಏನ್ ಮಾತಾಡ್ತಾ ಇದೀಯಾ? ಬಂಗಾರದಿಂದ ಬೆಳೆ ಬೆಳೆಯಕ್ಕಾಗತ್ತಾ? ಹಾ ಹೌದು, ನಮ್ಮ ಹತ್ರ ಇರೋ ಬಂಗಾರನ ಕರ್ನಾಟಕ ಬ್ಯಾಂಕ್ ಅಲ್ಲಿ ತಗೊಂಡೋಗಿಟ್ರೆ ಅವರು ಕೃಷಿ ಸಾಲ ಕೊಡ್ತಾರೆ. ಅದರಿಂದ ಆಭರಣನೂ ಸುರಕ್ಷಿತವಾಗಿರುತ್ತೆ. ಹೌದಾ? ಹಾಗಾದ್ರೆ ನಡಿ, ಹಿಂದೆ ಕರ್ನಾಟಕ ಬ್ಯಾಂಕಿಗೆ ಹೋಗೋಣ.